ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಂಬ ಸದಾ ಶಿವನ್ ಸಾಂಬ ಸದಾ ಶಿವನ್ ಸಾಂಬ ಸದಾ ಶಿವ ಸಾಂಬ ಸದಾ ಶಿವನೇ ಬಸವ ಬಸವ ಶಿವನೇ ಸದಾ ಶಿವ ಸಾಂಬ 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 ಸದಾ ಶಿವ. ಶಿವ ಸಾಂಬ ಜೈ ನಮಃ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ 12ನೇ ದಿವಸ ಪುಣ್ಯಾತ್ಮರೆ. ಕುಲ ಉದ್ಧಾರ ಮಾಡುವ ಸಲುವಾಗಿ ಮಾನವರಾಗಿ ಹುಟ್ಟಿ ಬಂದವರು ಸದ್ಗುರು ಪುಂಡಲಿಂಗ ಯೋಗಿಗಳು. ಅದಕ್ಕ ಒಂದು ಕಡೆ ದಾಸರು ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ, ಮತ್ತ ಹುಟ್ಟಿ ಬರಾಕ ಈ ಮಾನವ ಜನ್ಮ ಹುಲ್ಲಿನ ಜನ್ಮ ಅಲ್ಲಂತ್ರಿ. ಮತ್ತ ಭೂಮಿ ಮೇಲ ಹುಟ್ಟಿ ಬರೋಕ ಈ ಮಾನವ ಜನ್ಮ ಅನ್ನೋದಲ್ಲ, ಇದು ಹುಲ್ಲಿನ ಜನ್ಮ ಅಲ್ಲಂತ. ಅದೇ ಹಂಗ್ರಿ ಮತ್ತೆ ಹುಲ್ಲ ಬ್ಯಾಸಿಗೆ ಬತ್ತು ಅಂದ್ರೆ ಹೋಗ್ತದ, ಒಣಗುತ್ತದ. ಗಳ್ಯಾನೋ ನೇಗುಲೋ ಹೊಡಿತೀವಿ, ಹುಲ್ಲು ಹೋಗ್ತದ. ಈಗ ಬ್ಯಾಸಿಗೆ ಹೋಗ್ಯದ ಹುಲ್ಲೆಲ್ಲ. ಮತ್ತೆ ಮಳೆಗಾಲ ಪ್ರಾರಂಭ ಆಗ್ತದೆ ಬ್ಯಾಸಿಗೆ ಆದ್ಮೇಲೆ, ಜೂನ್ ಜುಲೈ ತಿಂಗಳದೊಳಗೆ. ಮತ್ತ ಭೂಮಿಗೆ ಮಳೆ ಬಿತ್ತು ಅಂದ್ರ ಹುಲ್ಲ ಹುಟ್ಟುತ್ತದ. ಮನುಷ್ಯ ಹಂಗಲ್ಲ. ಏನ ಜೀವನದಾಗ ಏನಾದ್ರೂ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಸದ್ಗುರುವಿನ ಸೇವೆ ಸಮೀಪ ರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಹುದಲ್ಲ. ದಾಸನಾಗೋ ಜಗದೊಳಗ ನೀ ವಿಶೇಷನಾಗೋ. ಯಾರಿಗೆ ದಾಸ ಆಗಂದರು? ದುಶ್ಚಟಗಳಿಗೆ ಅಲ್ಲ. ದುರ್ವ್ಯಸನಿ ಆಗಬೇಡ, ದುಶ್ಚಟಗಳಿಗೆ ದಾಸನಾಗಬೇಡ. ನೀ ಯಾರಿಗೆ ದಾಸನಾಗು ಅಂದ್ರೆ ಪ್ರಭುವಿಗೆ ದಾಸನಾಗು, ಗುರುವಿಗೆ ದಾಸನಾಗು, ಶಿವನಿಗೆ ದಾಸನಾಗು ಅಂದ್ರು. ಹಂಗ ಮಾನವ ಜನ್ಮದೊಳಗ ಹುಟ್ಟಿ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಪ್ರಭು ದಾಸರಾಗಿ ಜಗದೊಳಗ ಪ್ರಭುವಿನ ಸ್ಮರಣೆಯನ್ನ ಮಾಡಿ ವಿಶೇಷವಾಗಿ ಬದುಕನ್ನ ಮಾಡಿ ದೇವರಾಗಿ ಹೋದವರೇ ಸದ್ಗುರು ಸಾಕ್ಷಾತ್ ಪುಂಡಲಿಂಗ ಮಹಾಶಿವಯೋಗಿಗಳು. ಪುಂಡಲಿಂಗ ಮಹಾಶಿವಯೋಗಿಗಳು ಅವರ ಜೀವನವನ್ನು ನೋಡಿ, ಅವರ ಜೀವನ ಚರಿತ್ರೆಯನ್ನ ಕೇಳಿ ನಾವು ಅವರಂತೆ ಆಗತ್ತೀವಲ್ಲೋ ಗೊತ್ತಿಲ್ಲ, ಆಗಾಕಂತೂ ಸಾಧ್ಯನೇ ಇಲ್ಲ. ಆದರೆ ಅವರು ತೋರಿಸಿಕೊಟ್ಟಂತ ದಾರಿಗಳದವಲ್ಲ. ಹಸಿದವರಿಗೆ ಅನ್ನ ದಾಸೋಹ ಮಾಡೋದು, ಬಾಯಾರಿ ಬಂದವರಿಗೆ ಒಂದಷ್ಟು ನೀರನ್ನ ಕೊಡೋದು, ಕಷ್ಟದೊಳಗಿದ್ದವರ ಕಷ್ಟವನ್ನ ಕಳೆಯೋದು. ಇಷ್ಟ ಜೀವನದೊಳಗೆ ಮಾಡಿದರೆ ಸಾಕು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಕೇಳಿದಕ್ಕೂ ಸಾರ್ಥಕ ಆಗುತ್ತದೆ. ಗೊತ್ತಿದ್ದು ಗೊತ್ತಿರಲಾರ್ದವ್ರಂಗ ಇರಬಾರ್ದಂತ ಜೀವನದಾಗ. ತಿಳಿಯಲಾರದೆ ಮಾಡುವುದು ತಪ್ಪಲ್ಲ, ತಿಳುವಳಿಕೆನೇ ಇರಂಗಿಲ್ಲ. ತಪ್ಪು ಮಾಡಲಾರದವ್ರಂತೂ ಜಗತ್ತಿನಾಗ ಯಾರೂ ಇಲ್ಲ. ಎಲ್ಲರೂ ಒಂದು ದಿನ ತಪ್ಪು ಮಾಡಿದವ್ರೆ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪು ಮಾಡಕ್ಕ. ಆದ್ರ ತಿಳಿಯಲಾರದಂತ ವಯಸ್ಸಿನೊಳಗ ತಿಳಿಯಲಾರದಂತ ಬುದ್ಧಿ ಇದ್ದಾಗ ತಪ್ಪು ಮಾಡಿರಬಹುದು. ತಿಳಿದು ನಾವು ತಪ್ಪು ಮಾಡಿದೀವಂದ್ರ, ತಪ್ಪು ಹಾದಿ ಹಿಡಿದೀವ, ದುರ್ವ್ಯಸನಿಗಳಾದಿವಿ ಅಂದ್ರ, ದುಶ್ಚಟಗಳಿಗೆ ದಾಸನಾದಿವಿ ಅಂದ್ರ ಈ ಮಾನವ ಜನ್ಮ ಅನ್ನೋದು ಇದು ವ್ಯರ್ಥವಾಗಿ ಹೋಗುತ್ತದ. ಎಂತ ಮಾನವ ಜನ್ಮ ಇದು!
ಎಂಥ ಮಾನವ ಜನ್ಮ ಇದು, ಹಾನಿ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಹುಚ್ಚಪ್ಪಗಳಿರ ಅಂದರು. ಸದ್ಗುರು ಶಿವಯೋಗಿಗಳ ಹಂಗ ಬದುಕನ್ನ ಮಾಡಿದವು. ಸದಾಕಾಲ ಪ್ರಭುವಿನ ಸ್ಮರಣೆಯನ್ನ ಧ್ಯಾನವನ್ನ ಮಾಡುತ್ತ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸ ಎನ್ನುವ ಹಾಗೆ ಸದಾಕಾಲ ಭಕ್ತರಿಗೆ ಪ್ರಸಾದ ಮಾಡಿಸೋದು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯೋದು, ಅವರ ಕಣ್ಣೀರನ್ನು ಒರೆಸೋದು, ಅವರ ಜೀವನದೊಳಗೆ ಸಂತೋಷ ನೆಮ್ಮದಿಯನ್ನು ಕರುಣಿಸುವಂಥದ್ದು. ಅದಕ್ಕೆ ಅವರ ದೇವರದು. ನಾವ್ಯಾಂಗ ಬದುಕ್ತೇವೆ? ಈಗ ಸ್ವಲ್ಪ ಹೇಳ್ತೀನಿ, ಚೂರು ಬಹಳ ಬೇಡ, ಒಂದು ನಿಮಿಷ. ಒಬ್ಬ ವ್ಯಕ್ತಿ ಇದ್ದಿರ್ತಾನ, ಒಂದಿನ ತೀರ್ಕೊಳ್ತಾನ. ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಇವತ್ತಿನ ದಿನಮಾನದೊಳಗೆ, ಇಂದಿನ ದಿನಮಾನದೊಳಗೆ ನಾವು ನಡೆದುಕೊಳ್ಳುವಂಥ ರೀತಿ ನೀತಿ. ಒಬ್ಬ ವ್ಯಕ್ತಿ ನಮ್ಮ ಸಂಗಟ ಇರ್ತಾನ, ನಮ್ಮ ಜೊತೆ ನಮ್ಮ ಊರಾಗೆ ಜೀವನ ಮಾಡ್ತಿರ್ತಾನ. ಅಂತವ ಒಂದು ದಿನ ತೀರಿ ಹೋಗ್ತಾನ, ಒಂದಿನ ತೀರ್ಕೊಳ್ತಾನ. ಅವ ದವಾಖಾನೆಗೆ ತೀರ್ಕೊಳ್ಳಿಲ್ಲ, ಮನ್ಯಾಗ ತೀರ್ಕೊಳ್ಳಿ, ಗಾಡಿ ಮ್ಯಾಗ ಬರಾಗ ಹೋಗಾಗ ತೀರ್ಕೊಳ್ಳಿ, ಒಟ್ಟು ತೀರ್ಕೊಂಡು ಸುದ್ದಿ ಕಿವಿಗೆ ಬಿತ್ತಂದ್ರ ಬಡ ಮೊಬೈಲ್ದಾಗ ಒಂದೊಂದು ಫೋಟೋ ತಗೊಳ್ಳೋದದ, ಸ್ಟೇಟಸ್ ಹಾಕೋದದ. ಅದರ ಮ್ಯಾಲ ಒಂದು ಹೂವಿನ ಸಿಂಬಲ್ ಹಾಕಿ, ಹೂವಿನ ಚಿತ್ರದ ಸಿಂಬಲ್ ಹಾಕಿ RIP ಅಂತ ಬರೆದು ಮುಂದೆ ಅಳಂತ ಸಿಂಬಲ್ದೊಂದು ಇದು ಬರ್ತದ್ರ ಮೊಬೈಲ್ದಾಗ, ಅದು ಇಟ್ಟು ಬಿಡೋದು. ಯಾವಾಗ? ಸತ್ತ ಮೇಲೆ. RIP ಅಂದ್ರೆ ರೆಸ್ಟ್ ಅನ್ ಪೀಸ್, ಸತ್ತವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ರೀಪ್ ಅಂತೇಳಿ ಬರೆದಿಟ್ಟು ಬಿಡೋದು. ಯಾವಾಗ? ಸತ್ತ ಮೇಲೆ. ಇಟ್ಟೋರು ಯಾರೋ ನಾವೇ ಇರ್ತೀವಿ. ಸತ್ತವನ ಫೋಟೋ ಇಟ್ಟು ರೆಸ್ಟ್ ಅನ್ ಪೀಸ್ ಅಂದ್ರೆ ಸತ್ತವನ ಆತ್ಮಕ್ಕೆ ಶಾಂತಿ ಕೊಡ್ಲಿ ಭಗವಂತ ಅಂತ ಹೇಳಿ ಬರೆದ ಸ್ಟೇಟಸ್ ಹಾಕ್ತಿವಿ. ಮತ್ತದು ಚಂತನ ನೋಡೋದು. ಎಷ್ಟು ಜನ ನೋಡ್ಯಾರ? 10 ಜನ, 20 ಜನ, 30 ಜನ, 100 ಜನ ನೋಡಿದ್ರು, 200 ಜನ ನೋಡಿದ್ರು. ಚೆಕ್ ಮಾಡೋದು. ಸ್ಟೇಟಸ್ಗೆ ಹಾಕಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸತ್ತ ಮ್ಯಾಗಿಡೋದು. ಅವ ಇರತ್ತನ ಅವನ ಮನಸ್ಸಿಗೆ ಶಾಂತಿ ಇಲ್ಲಂಗ ನಡೆದುಕೊಳ್ಳೋರು ನಾವೇ. ಅವ ಉಣಾಕ ಬಿಡಂಗಿಲ್ಲ. ಚಂದ ಜೀವನ ಮಾಡಕತ್ರ, ಜೀವನ ಚಂದ ಬಟ್ಟೆ ಹಾಕೊಂಡು ಗುಡಿಗೆ ಹೊಂಟ. ಮಗ ನೋಡಿ ಎಷ್ಟು ಸೊಕ್ಕದ ಅವನು, ಹೊಂಟ ನೋಡು ಗುಡಿಗೆ. ಏನು ದೊಡ್ಡ ಬಸವಣ್ಣ ಆಗ್ಯಾನ, ದೊಡ್ಡ ಶರಣ ಬಸಪ್ಪ ಆಗ್ಯಾನ. ಅಲ್ರಿ ಅವ ಏನವ ಅವ್ರಿಗೆ ಕೇಳ್ಯಾನ? ತನ್ನ ಪಾಡಿಗೆ ಮನ್ಯಾಗ ಬಟ್ಟೆ ಹಾಕೋಣ, ನಿಮಗೆ ವಿಭೂತಿ ಹಚ್ಕೋಣ, ಶಿವಲಿಂಗೇಶ್ವರ ಮಠಕ್ಕೆ ಬಂದನ. ಹಂಗ ಬಂದರು ಬಿಡ್ತಾರಂತೀರೇನು? ಇಲ್ಲ. ಬಿಳ್ಳಾರದೆ ಮನ್ಯಾಗ ಕೂತಾನಂದ್ರೆ ಅವಾಗರೇ ಬಿಡ್ತಾರತ್ತ ಮಾಡಿರೇನು? ಮಗ ನೋಡಿಲ್ಲ, ಪುರಾಣ ನಡೆದದ, ಎಲ್ಲರೂ ನಾವು ಬಂದಿವಿ. ಮಗ ಮನ್ಯಾಗೇನು ಬಂಗಾರ ತತ್ತಿ ಇಟ್ಟನೇನು, ಮನೆಗೆ ಕೂತಾನ ನೋಡು. ಮನ್ಯಾಗ ಕುಂತ್ರೂ ಬಿಡೋದಿಲ್ಲ, ಮಠಕ್ಕೆ ಬಂದರೂ ಬಿಡಂಗಿಲ್ಲ, ದಾನ ಕೊಟ್ಟರೂ ಬಿಡಂಗಿಲ್ಲ, ದಾನ ಕೊಡ್ಲಾರ್ದೆ ಇದ್ರೂ ಬಿಡಂಗಿಲ್ಲ, ಪ್ರಸಾದ ಮಾಡಿ ಹೋದ್ರೂ ಬಿಡಂಗಿಲ್ಲ, ಪ್ರಸಾದ ಮಾಡ್ಲಾರ್ದೆ ಹಂಗೆ ಹೋದ್ರೂ ಬಿಡಂಗಿಲ್ಲ. ಇರಾತನ ಅವನ ನೆಮ್ಮದಿ ಹಾಳು ಮಾಡೋದು. ಸತ್ತ ಮೇಲೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅನ್ನೋದು. ಇದು ಧರ್ಮ, ಅಲ್ಲಿದು ಅಧರ್ಮ. ಸತ್ತ ಮ್ಯಾಲ ಶವದ ಬಾಯಿಗೆ ಅಮೃತ ಸುರೋದಲ್ಲ. ಇದ್ದಾಗ ಬಾಯಾರಿ ಬಂದವನಿಗೆ ಒಂದಿಷ್ಟು ನೀರನ್ನು ಕೊಟ್ಟಿವಂದ್ರ ನೀರು ಕುಡಿದು, ಯಪ್ಪ ಬಹಳ ನೀರಡಿಕೆ ಆಗಿತ್ತು, ನೀ ಕುಡಿಯಾಕ ಒಂದು ಚರಿಗಾಗಿ ನೀರು ಕೊಟ್ಟಿ, ನನ್ನ ದಾಹ ನಿಗತು, ನಿನಗ ಸಾಕ್ಷಾತ್ ಭಗವಂತ ಸಂತೋಷದಿಂದ ಇಡ್ಲಿ ಅಂತವ ಹಾರೈಸಂದ್ರ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕರುಣೆ ಆದಂಗದು. ಸತ್ತ ಮೇಲೆ ಶವದ ಬಾಯಿಗೆ ಅಮೃತ ಸುರೋದಲ್ಲ. ಇದ್ದಾಗ ಒಂದು ಗುಟ್ಟಕ್ಕೆ ನೀರು ಹಾಕಿ, ಕಷ್ಟ ಅಂತ ಬಂದಾಗ ಕೈಲಾದಷ್ಟು ಸಹಾಯ ಮಾಡ್ರಿ. ಹಸಿವಂತ ಬಂದಾಗ ಒಂದು ತುತ್ತ ನೀವು ಉಣ್ಣುವಂತ ಅನ್ನದಾಗ ಒಂದು ತುತ್ತ ಅನ್ನ ನೀಡ್ರಿ. ನೋವಿನೊಳಗಿತ್ತಂದ್ರ, ನಿಮ್ಮಲ್ಲಿ ಒಂದಿಷ್ಟು ಸಂಪತ್ತಿ ಇತ್ತಂದ್ರ ಒಂದಿಷ್ಟು ಅವನ ಜೀವನಕ್ಕೆ ಸಹಾಯ ಮಾಡ್ರಿ. ಇದು ಮಾನವ ಜೀವನ ಅನ್ನಿಸ್ಕೊಳ್ತದ, ಶ್ರೇಷ್ಠ ಆಗತ್ತದ. ಅಂತ ಜೀವನ ಮಾಡಿದವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಒಂದಿನ ಗೊಳಸಾರ ಮಠದೊಳಗಿದ್ದಾಗ ಬೆಳಗಿನ ಜಾವ ಬಹಿರ ದೇಶಕ್ಕೆ ಅಂತೇಳಿ ಸಂಚಾರ ಮಾಡ್ಕೊಂತ ಗೊಳಸಾರ ಗ್ರಾಮದಿಂದ ನಾದ ಗ್ರಾಮದ ಕಡೆಗೆ ಸಂಚಾರಕ್ಕೆ ಹೋಗಿದ್ರು. ಬೆಳಗಿನ ಜಾವ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸಂಚಾರ ಮಾಡ್ಕೊಂತ ಬೆಳಗಿನ ಜಾವ ಗೊಳಸಾರ ಗ್ರಾಮದಿಂದ ಆ ನಾದ ಗ್ರಾಮದ ಕಡೆಗೆ ಹೋಗುವಂತ ಸಮಯದೊಳಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿರ್ತಾರ ಸಂಚಾರಕ್ಕಂತ ಹೇಳಿ.
1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ ಮೇಲೆ ಇನ್ನೂ ಹಂಗ ಮುಂದೆ ಹೋಗ್ತಿದ್ರು. ಸುಮಾರು 4-5 ಕಿಲೋಮೀಟರ್ ದಿನಾಲು ವಾಕಿಂಗ್ ಅಂತ ಏನಂತೀವಲ್ಲ ನಾವು, ಸಂಚಾರ ಅಂಥೇಳಿ ಹೇಳ್ತಾರ. ಸಂಚಾರ ಮಾಡ್ಕೊಂತ ಹೋಗೋರೆ ಹೋದಂಥ ಸಮಯದೊಳಗ 1-2 ಕಿಲೋಮೀಟರ್ ಗೊಳಸಾರ ಗ್ರಾಮವನ್ನು ದಾಟಿ ಹಂಗ ಸಂಚಾರ ಮಾಡ್ಕೋತ ಹೋಗ್ಯಾರ. ಒಂದು ಕಾಳಿಂಗ ಸರ್ಪ, ಸ್ವಲ್ಪ ಲಕ್ಷ ಕೊಡ್ರಿ, ಈ ಕಡೆ ಗಲಾಟೆ ಮಾಡಬೇಡ, ಲಕ್ಷ ಕೊಡ್ರಿ, ನಾನು ಮುತ್ಯ ₹1,00,000 ಮನೆ ಅಂತಂದು ಕೊಡೋ ಅಂತ ಕೇಳಗತ್ತನತ್ ಮಾಡಿರಿ. ಆ ಲಕ್ಷ ಅಲ್ಲ, ಈ ಲಕ್ಷ. ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಆಬ್ಸೆಂಟ್. ದೇಹ ಪ್ರೆಸೆಂಟ್ ಅಂದ್ರೆ ಇಲ್ಲಿ ಕೂತಾವ, ಮನಸ್ಸ ಪ್ರೇಮ ಕಾವ್ಯ, ಲಕ್ಷ್ಮೀ ಬಾರಮ್ಮ, ಹಂಗ ಆಗಬಾರ್ದು. ಬಾಡಿ ಪ್ರೆಸೆಂಟ್, ಮೈಂಡ್ ನೋ ಪ್ರೆಸೆಂಟ್ ಐತಂದ್ರೆ ಜೀವನದೊಳಗೆ ಸದ್ಗುರುವಿನ ಕರುಣ ಆಗುತ್ತದ. ದೇಹ ಮನಸ್ಸು ಎರಡೂ ಇಲ್ಲಿದ್ದು ಅಂದ್ರೆ ಪುರಾಣ ಹಚ್ಚಿದಕ್ಕೂ ಪುರಾಣ ಕೇಳಿದಕ್ಕೂ ಸಾರ್ಥಕ ಆಗ್ತದೆ. ಸ್ವಲ್ಪ ಲಕ್ಷ ಕೊಡ್ರಿ. ಸರಿ, ಯಾವಾಗ ಬಹಿರ್ದೇಶಗಂತೇಳಿ ಸಂಚಾರಕ್ಕಂತೇಳಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಹೋಗಿರ್ತಾರ. ಒಂದು ಕಾಳಿಂಗ ಸರ್ಪ, ಆಡ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಒಂದು ಹಾಮ, ನಿಮಗೆ ತಿಳಿಬೇಕ ಪಕ್ಕ ಅಂದ್ರೆ ಕಾಳಿಂಗ ಸರ್ಪ ಅಂದ್ರೆ ಗೊತ್ತದ. ನಾವು ಹಾವು ಬತ್ತ ಅಂತೀವಲ್ಲ, ಆಡ ಭಾಷೆ. ಒಂದು ಸರ್ಪ, ಚಲೋ ದೊಡ್ಡ ಗಾತ್ರದ ಭಯಂಕರವಾಗಿರುವಂತ ಕಾಳಿಂಗ ಸರ್ಪ ಅಂದ್ರೆ ಹಾವುಗಳೊಳಗ ಹಲವಾರು ಜಾತಿಯ ಹಾವುಗಳದಾವ. ನೀರ ಹಾವು ಬ್ಯಾರೇನೆ, ಗೋಧಿ ನಾಗರ ಹಾವು ಬ್ಯಾರೇನೆ, ಹಸಿರು ಹಾವು ಬ್ಯಾರೇನೆ. ಕಾಳಿಂಗ ಸರ್ಪ ಅಂದ್ರೆ ನಾಗರ ಹಾವಿಗೆ ಕಾಳಿಂಗ ಸರ್ಪ. ಚಲೋ ಭಯಂಕರ ದೊಡ್ಡ ಗಾತ್ರದ ಕಾಳಿಂಗ ಸರ್ಪ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸಂಚಾರ ಮಾಡ್ಕೊಂತ ಪ್ರಭುವಿನ ಸ್ಮರಣೆಯನ್ನು ಮಾಡ್ಕೊಂತ ಹೋಗಕತ್ತಾರ. ಹೋಗೋ ದಾರ್ಯಾಗ ಎದುರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ನೋಡಿ ಮೊದಲೇ ಭಯಂಕರ ಗಾತ್ರ, ದೊಡ್ಡ ಗಾತ್ರದ ಹಾವ ಹಿಂಗ ಪಡಿಯನ್ನ ಬಿಚ್ಚಿ, ಅಂದ್ರೆ ಹೆಡಿ ಕಾಳಿಂಗ ಸರ್ಪತನ ಹೆಡೆಯನ್ನ ಬೆಚ್ಚಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ನೋಡ್ತದಂತ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ಪ್ರಭುವಿನ ಸ್ಮರಣೆ ಮಾಡ್ಕೊಂತ, ಪ್ರಭುವಿನ ಧ್ಯಾನ ಮಾಡ್ಕೊಂತ, ಸಂಚಾರ ಮಾಡ್ಕೊಂತ ಹೊಂಟಾರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಕಾಳಿಂಗ ಸರ್ಪ ಅವ್ರು ಎದುರು ಅವರನ್ನ ಹೆಡೆ ಬೆಚ್ಚಿ ನೋಡಾಕತ್ತದ. ಅವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ದರ್ಶನ ಯಾವಾಗ ಹೆಡೆ ಬೆಚ್ಚಿ ನೋಡುವಂತ ಕಾಳಿಂಗ ಸರ್ಪಕ್ಕಾಗುತ್ತದ, ಹೆಡೆ ಬೆಚ್ಚಿರುವಂತ ಕಾಳಿಂಗ ಸರ್ಪ ಅಲ್ಲೇ ಮೆಲ್ಲನೆ ಹೆಡೆಯನ್ನ ಕೆಳಗಿಳಿಸ್ತದಂತ. ಹೆಡೆಯನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ನೋಡಿದ್ರು. ಸಾಕ್ಷಾತ್ ಶಿವನ ಕೊರಳೊಳಗೆ ಕಂಗಳಿಸುವಂತ, ಶಿವನ ಪ್ರಿಯವಾದಂತ ಕೊರಳೊಳಗ ಧರಿಸುವಂತ ಪ್ರಿಯವಾದ ಆಭರಣವೇ ಕಾಳಿಂಗ ಸರ್ಪ ಅಂದ್ರೆ ಆದಿಶೇಷ. ಶಿವನ ಕೊರಳಾಗ ಬಂಗಾರದ ಆಭರಣಗಳ ಶೋಭೆ ಇಲ್ರಿ, ಮತ್ತ ಆದಿಶೇಷನೇ ಅವನ ಕೊರಳೊಳಗ ಶೋಭೆ. ತಲೆ ಮೇಲೆ ಗಂಗಾ ಮಾತ, ಕೊರಳೊಳಗ ಸರ್ಪ ಆದಿಶೇಷನೇ, ಮೈಯೆಲ್ಲ ಬೂದಿ ಬಡುಕನಾದಂಥ ಶಿವನೇ ಚಂದ ವಿನಃ ಬಂಗಾರದ ಆಭರಣ ಧರಿಸುವಂತ ಶಿವನಲ್ಲ. ಯಾವಾಗ ಆ ಕಾಳಿಂಗ ಸರ್ಪ ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ನೋಡಿ ಹೆಡೆಬೆಚ್ಚಿದ ಸರ್ಪ ಮೆಲ್ಲನೆ ಸರ್ಪ ಆ ಹೆಡೆಯನ್ನ ಕೆಳಗಿಳಿಸಕತ್ತದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನ ನೋಡಿದ್ರು. ಆದಿಶೇಷ ನಿಲ್ಲು 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 ಅಂತೇಳಿ ಹಂಗ ಸಂಚಾರಕ್ಕೆ ಹೋದವರು ಹಿಂಗ ಅವರನ್ನ ನೋಡಿ ಹೆಡಿ ಕೆಳಗಿಳಿಸಿ ಹಿಂಗ ಕಂಟ್ಯಾಗ ಹುಲ್ಲಿನ್ಯಾಗ ಗಾದಿದ ಕಡೆಗೆ ಹಿಂಗ ಹೋಗ್ತಿತ್ತ. ಆದಿಶೇಷ ನಿಲ್ಲು 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 ಅಂತೇಳಿ ಅದ್ರ ಹಿಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಓಡ್ತಿದ್ರಂತ. ಮುಂದೆ ಸರ್ಪ ಓಡಬೇಕು, ಮುಂದೆ ಹಾವು ಹೋಗ್ತಿರ್ಬೇಕು, ಹಿಂದಿಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅದ್ರ ಬೆನ್ನ ಹತ್ತಿ ಅದ್ರ ಹಿಂದೆ ಓಡ್ಬೇಕು. ನಿಲ್ಲು ನಿಲ್ಲು ಆದಿಶೇಷ ನಿಲ್ಲು ಅನ್ಕೊಂತ ಅವರು ಓಡಾಗತ್ತಾರ. ಅದನ್ನು ಓಡ್ತಿದ್ದಿಲ್ಲ ಸರ್ಪ. ಹಿಂಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹಿಂದೆ ಬೆನ್ನ ಹತ್ತಿ ಬರಕತ್ತಾರ. ಒಂದೊಂದ್ಸಲ ಹಿಂದೆ ನೋಡ್ತಿತ್ತು, ಮತ್ತೆ ಮುಂದೆ ಓಡ್ತಿತ್ತು. ಅಂದ್ರೆ ಅಲ್ಲೇ ಓಡೋ ಮುಂದೆ ಹೋಗೋ ಮುಂದೆ ಹಿಂಗೆ ಹ್ಯಾಂಗ ನಾವು ಯಾರೇ ಹಿಂದೆ ಬೆನ್ನ ಹತ್ತಿರ ಅಂದ್ರೆ ಹೊಂಟನೇನು ಅರ್ಧ ನೋಡೋದು ಮತ್ತೆ ಮುಂದೆ ಓಡೋದು ಮಾಡ್ತೀವಲ್ಲ, ಹಂಗ ಓಡಾಕತ್ತ ಹಂಗ ಹಿಂದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಬರ್ತಿದ್ರು. ಒಂದೊಂದ್ಸಲ ಸಿಟ್ಟಿಗೆತ್ತು
ಅವ್ರ ಕಡೆ ಹೊಳತಿತ್ತ ಅಂದ್ರೆ ಕಚ್ಚಾಕ ಬರ್ತದೆ. ಈ ಗೂಳಿ ಹೆಂಗೆ ಹಿರಿಯಾಕ ಬರ್ತಾವ ನೋಡ್ರಿ ಎತ್ತ ಹಂಗ ಹಳ್ಳಿ ಅವ್ರ ಕಡೆ ಕಚ್ಚಾಕ ಬರ್ತಿತ್ತ. ಅವ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವ್ರು ಓಡ್ತಿದ್ರತ್ತ, ಅವ್ರ ಹಿಂದೆ ಸರ್ಪ ಬೆನ್ ಹತ್ತಿ ಅವ್ರ ಹಿಂದೆ ಹೋಗ್ತಿತ್ತ. ಅದು ಅಷ್ಟು ಮಜಾ ನೋಡ್ರಿ. ಅದು ಮುಂದೆ ಹೋಗಾಕತ್ರ ಅದ್ರ ಬೆನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹತ್ಯಾರ. ಯಾವಾಗ ಸದ್ಗುರು ಪುಂಡಲಿಂಗ ಶಿವಗಳು ಹಳ್ತಾರ ಅವ್ರು ಓಡಾಕತ್ರ ಅಂದ್ರೆ ಅವ್ರ ಹಿಂದೆ ಸರ್ಪ ಓಡಾಕತ್ತ. ಹಾಗೋ ಹೀಗೋ ಮಾಡಿ ಸರ್ಪದ ಮುಂದ ಕಣ್ಣಸನ್ನಿ ಮಾಡಿ ಅದಕ್ಕೊಂದು ಕಡಿ ನಿಲ್ಲಿಸ್ಬಿಟ್ರು. ಯಾರು? ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ನಿಲ್ಲು ಆದೇಶ ನಿಲ್ಲು ಅಂತೇಳಿ ಅದಕ್ಕೆ ಕೈ ಸನ್ನಿ ಕಣಸನ್ನಿ ಮಾಡಿ ನಿಂದ್ರಸ್ಯಾರ. ಅಪ್ಪ ಆದಿಶೇಷ, ಅಪ್ಪ ನಾಗೇಂದ್ರ, ನಿನಗ ಬಹಳ ಓಡಾಡಿಸ, ನನ್ನ ಸಲುವಾಗಿ ನೀ ಬಹಳ ತಿರುಗಾಡ್ದಿ, ನಿನಗ ಹಸು ಆಗಿರ್ತದ, ನೀನು ಹೊಟ್ಟೆ ತುಂಬ ಹಾಲು ಕುಡಿಸ್ತೀನ ತರಿಯೋ ಆದೇಶೇಷ ಅಂತೇಳಿ ಅಲ್ಲೇ ಕುರಿ ದೊಡ್ಡಿ ಇರ್ತದ, ಒಂದು ಮೆಳ್ಳಿ ತಗೊಂಡು ಕುರಿ ದೊಡ್ಡಿಯಾಗಿರುವಂತ ಒಂದು ಮೆಳ್ಳಿ ತಗೊಂಡು ಅಲ್ಲೇ ಇರುವಂತ ಕುರಿಗಳಿಂದ ಹಾಲು ಕರೆದು ಆದಿಶೇಷನಿಗೆ ಕುಡಿಸಿ ಕೈ ಮುಗಿದ ನಮಸ್ಕಾರ ಮಾಡಿದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಎದುರಿರುವಂತ ಆದಿಶೇಷ ಸರ್ಪ ಏಕಕಾಲದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕೈಯಿಂದ ಹಾಲನ್ನ ಕುಡಿದು ಮಾಯವಾಗಿ ಹೋಗಿಬಿಡ್ತದ. ನಾವು ನೀವು ಅನ್ಕೊಂಡಂತ ಸರ್ಪ, ನಾವು ನೀವು ಅನ್ಕೊಂಡಂತ ಹಾಮ, ನಾವು ನೀವು ಅನ್ಕೊಂಡಂತ ಕಾಳಿಂಗ ಸರ್ಪ ಅಲ್ಲ, ಅದು ಸಾಕ್ಷಾತ್ ಶ್ರೀ ವಿಷ್ಣುವೇ. ಸಾಕ್ಷಾತ್ ವಿಠಲನೆ ಸರ್ಪದ ರೂಪದೊಳಗೆ ಬಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕೈಯಿಂದ ಹಾಲನ್ನು ಕುಡಿದು ಹೋದರು. ಅಂತ ಪುಣ್ಯ ಪುರುಷರು, ಪವಾಡ ಪುರುಷರು. ಒಂದ ಎರಡ ಹೆಜ್ಜೆಜ್ಜಿಗೆ ಪವಾಡಗಳದವ್ರಿ, ಹೆಜ್ಜೆಜ್ಜಿಗೆ. ಪುಂಡಲಿಂಗನ ಮಹಿಮೆ ಎಂತದೋ, ಅದು ಅಂದು ಇಂದು ಮುಂದೆ ತೋರುವಂತದೋ. ಪುಂಡಲಿಂಗನ ಮಹಿಮೆ ಎಂತದೋ, ಪುಂಡಲಿಂಗನ ಮಹಿಮೆ ಎಂತದೋ, ಅದು ಅಂದು ಇಂದು ಎಲ್ಲೆಂದಿಗೆ ತೋರುವಂತದೋ. ಭಕ್ತರ ಬಾಳಿನಲ್ಲಿ ಹೊಳೆಯುವಂತದೋ, ಭಕ್ತರ ಬಾಳಿನಲ್ಲಿ ಹೊಳೆಯುವಂತದೋ. ಜಗದ ತುಂಬ ಗುರು ಮಹಿಮೆ ಬೆಳಗುವಂತದೋ, ಜಗದ ತುಂಬ ಗುರು ಮಹಿಮೆ ಬೆಳಗುವಂತದೋ. ಪುಂಡಲಿಂಗನ ಮಹಿಮೆ ಎಂತದೋ, ಪುಂಡಲಿಂಗನ ಮಹಿಮೆ ಎಂತದೋ. ನಾನು ನನ್ನದೆಂಬ ಮೋಹ ಬಿಡಿಸುವಂತದು, ನಾನು ನನ್ನದೆಂಬ ಮೋಹ ಬಿಡಿಸುವಂತದು. ಗುರುವೆ ನೀನೆ ಗತಿಯಂದರೆ ಕಾಯುವಂತದೋ, ಗುರುವೆ ನೀನೆ ಗತಿಯಂದರೆ ಕಾಯುವಂತದೋ. ಸರ್ವ ಸುಖ ಭೋಗ ಭಾಗ್ಯ ನೀಡುವಂತದೋ, ಸರ್ವ ಸುಖ ಭೋಗ ಭಾಗ್ಯ ನೀಡುವಂತದೋ. ಸತ್ಯ ಶಾಂತಿ ನೀತಿ ತತ್ವ ತಿಳಿಸುವಂತದೋ, ಸತ್ಯ ಶಾಂತಿ ನೀತಿ ತತ್ವ ತಿಳಿಸುವಂತದೋ. ಪುಂಡಲಿಂಗನ ಮಹಿಮೆ ಎಂತದೋ, ಪುಂಡಲಿಂಗನ ಮಹಿಮೆ ಎಂತದೋ.
ಪಂಥಗಳ ಸರಿಸುವಂಥದು, ಜಾತಿ ಮತ ಪಂಥಗಳ ಸರಿಸುವಂಥದು, ಸರ್ವರಲ್ಲಿ ಒಂದೇ ಭಾವನೆ ತೋರುವಂಥದು, ಸರ್ವರಲ್ಲಿ ಒಂದೇ ಭಾವನೆ ತೋರುವಂಥದು, ಭಕ್ತರ ಭಕ್ತಿಗೆ ಒಲಿಯುವಂಥದು, ಭಕ್ತರ ಭಕ್ತಿಗೆ ಒಲಿಯುವಂಥದು, ಕರುಣೆಯಿಂದ ಕೈ ಹಿಡಿದು ನಡೆಸುವಂಥದು, ಕರುಣೆಯಿಂದ ಕೈ ಹಿಡಿದು ನಡೆಸುವಂಥದು, ನಡೆಸುವಂಥದು, ಪುಂಡಲಿಂಗನ ಮಹಿಮೆಯಂತಾದೋ. ಕ್ಷೇತ್ರಗೋಳ ಸಾರದಲ್ಲಿ ಹೊಳೆಯುವಂಥದು, ಕ್ಷೇತ್ರಗೋಳ ಸಾರದಲ್ಲಿ ಹೊಳೆಯುವಂಥದು, ಸಿದ್ಧರಾಯನ ಮಹಿಮೆ ಸಾರಿದಂಥದು, ಸಿದ್ಧರಾಯನ ಮಹಿಮೆ ಸಾರಿದಂಥದು, ಅಭಿನವ ಪುಂಡಲಿಂಗರ ಕೀರ್ತಿ ದೊಡ್ಡದು, ಅಭಿನವ ಪುಂಡಲಿಂಗರ ಕೀರ್ತಿ ದೊಡ್ಡದು, ಗೊಳಸಾರ ಕಂದನನ್ನು ಕಾಯುವಂಥದು, ಗೊಳಸಾರ ಕಂದನನ್ನು ಕಾಯುವಂಥದು, ಕಾಯುವಂಥದು, ಪುಂಡಲಿಂಗನ ಮಹಿಮೆಯಂತದೋ, ಪುಂಡಲಿಂಗನ ಮಹಿಮೆಯಂತಾದು, ಅದು ಅಂದು ಇಂದು ಎಂದೆಂದಿಗೆ ತೋರುವಂಥದು, ಭಕ್ತರ ಬಾಳಿನಲ್ಲಿ ಹೊಳೆಯುವಂಥದು, ಜಗದ ತುಂಬ ಗುರು ಮಹಿಮೆ ಬೆಳಗುವಂಥದು, ಜಗದ ತುಂಬ ಗುರು ಮಹಿಮೆ ಬೆಳಗುವಂಥದು, ಬೆಳಗುವಂಥದು, ಪುಂಡಲಿಂಗನ ಮಹಿಮೆಯಂತದೋ, ಪುಂಡಲಿಂಗನ ಮಹಿಮೆಯಂತದೋ, ಅದು ಎಂತದೋ, ಅದು ಎಂತಾದ. ಶಿವಸಾಂಬ ಜೈ ನಮಃ. ಪಾರ್ವತೇ ಪದ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಕ್ತಿಗೀತೆಯನ್ನು ನಮ್ಮ ಗವಾಯಿಗಳು ಹಾಡಿದರು. ನಿಜವಾಗಲೂ ಕೂಡ ಸದ್ಗುರುವಿನ ಲೀಲೆ ಅದು ಬಹಳ ದೊಡ್ಡದರಿ. ಏನು ನುಡಿದಾರ ಅದು ನಡೆದಾದ. ಇವತ್ತಿಗೂ ಕೂಡ ಸುಕ್ಷೇತ್ರ ಗೊಳಸಾರ ಮಠದೊಳಗೆ ಇದ್ದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಸದ್ಗುರು ತ್ರಿಮೂರ್ತಿ ಶಿವಯೋಗಿಗಳು, ಪ್ರಸ್ತುತ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು ಏನು ಪವಾಡಗಳು ಲೀಲೆಗಳು ಮಾಡಕತ್ತರವೆಲ್ಲ ಕಣ್ಣಿಗೆ ಕಾಣ್ತವ್ರಿ. ಯಾರ್ಯಾರ ಜೀವನದಾಗ ಏನೇನು ಪವಾಡಗಳಾಗ್ಯಾವಲ್ಲ, ಇನ್ನೂ ಕೂಡ ಅದರೊಳಗೆ ಹಲವಾರು ಜನ ಭಕ್ತರು ಸದಾಕಾಲ ಗೊಳಸಾರ ಮಠಕ್ಕೆ ಬರ್ತಿರ್ತಾರೆ. ಮೊನ್ನೆ ಒಂದು ಪವಾಡವನ್ನು ಕೇಳಿದ್ರಿ ನೀವು, ಮೆರಿಗೆ ಮದವರು ಅಂತೇಳಿ. ಅದರ ಸಂಗಣ್ಣ ಬಂದ್ರವಾಡ ಅಂಥೇಳಿ ಇನ್ನೂ ಕೂಡ ಅದಾರ. ಇನ್ನೋರ್ವ ಭಕ್ತನಾಗಿರುವಂಥ ರಾಮಣ್ಣ ಕಲಶೆಟ್ಟಿ ಅಂತೇಳಿ ಮೆರಿಗೆ ಗ್ರಾಮದ ಭಕ್ತರು ಸ್ವಲ್ಪ ಮರುಬದಾರಿ ನನಗೆ. ಹೆಂಗಂದ್ರ ಈಗ ನೀವು ಅಂತೀರಿ ಏನು ಮಾಡೋಕ್ಕಾಗಂಗಿಲ್ಲ. ಈಗ ಮೊದಲ ಊರು ಬಿಟ್ಟು 4 ತಿಂಗಳು ಬರೀ ಹೊರಗೆ ಇರ್ತೀವ್ರಿ. ಮತ್ತು ಹಂಗತ್ತೇಳಿ ಮುತ್ಯ ನಿನಗೆ ಏನೋ ಹೇಳೋರು ಕೇಳೋರು ಯಾರು ಇಲ್ಲತ್ತಂತ ಮಾಡ್ರಿ. ಎಲ್ಲ ಭಗವಂತನ ಇಚ್ಛಾ ಆಶೀರ್ವಾದ, ಸದ್ಗುರು ಶಿವಲಿಂಗೇಶ್ವರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ, ಗುರು ಪುಟ್ಟರಾಜ ಗುರುಗಳ ಆಶೀರ್ವಾದ ಎಲ್ಲ ಜೀವನದಾಗ, ಎಲ್ಲರ ಜೀವನದಾಗ ಏನು ಬೇಕ್ರಿ, ಹಣ ಇರ್ತದಿಲ್ಲ ಗೊತ್ತಿಲ್ಲ, ನೆಮ್ಮದಿ ಅನ್ನೋದು ಬೇಕು. ನೆಮ್ಮದಿ ಹಣದಿಂದ ತಗೊಳ್ಳೋದಲ್ಲ. 3 ತಿಂಗಳ 4 ತಿಂಗಳ ಎಲ್ಲ ಕಡೆ ಪುರಾಣಗಳಿಗೆ ಹೋಗಿ ಮತ್ತೆ ಊರಿಗೆ ಹೋದರೂ ಕೂಡ ನೆಮ್ಮದಿ ಸಂತೋಷ ಮನೆಯೊಳಗದ, ಇಲ್ಲಿ ಬಂದು ನಮಗೋದ ಅಂದ್ರೆ ಅದು ಸದ್ಗುರುವಿನ ಕರುಣೆ. ನೀವು ದೇವರಿಗೆ ನಿಜವಾಗ್ಲೂ ಏನ್ರೇ ಬೇಡೋದಿತ್ತಂದ್ರೆ ಹಣ ಶ್ರೀಮಂತಿಕೆ ಆಸೆ ಬೇಡಕ್ಕೆ ಹೋಗ್ಬೇಡ್ರಿ. ಶಾಂತಿ ಸುಖ ನೆಮ್ಮದಿ ಇಟ್ಟು ಕೊಟ್ಟು ಕಾಪಾಡಪ್ಪ ಅಂತನ್ರಿ. ಯಾರ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಇರ್ತದ ಅವ್ರ ಜೀವನದಾಗ ಭಗವಂತ ಎಲ್ಲವನ್ನ ತಾನೇ ಕೊಡ್ತಾನೆ. ಸ್ವಲ್ಪ ಮಾನ್ಯ ಹೇಳೋ ಮುಂದೆ ಹೇಳಿದೀವಲ್ಲ, ರಾಮಣ್ಣ ಕಲಶೆಟ್ಟಿ
ಸಂಗಣ್ಣ ಬಂದ್ರವಾಡ ಅಂತೇಳಿ ಆ ಪವಾಡದಾಗ ಏನು ಹೇಳಿವಲ್ಲ ಅದ್ರಾಗ ಇನ್ನೂ ಆ ಸಂಗಣ್ಣ ಬಂದ್ರವಾಡ ಅನ್ನುವಂಥ ಭಕ್ತರು ಜೀವಂತವಾಗದಾರೆ. ಮಿರಿಗಿ ಗ್ರಾಮದಾಗ ಹೋಗಿ ಕೇಳಿರ್ಬೇಕಾದ್ರೆ ಇವು ಹ್ಯಾಂಗಂದ್ರ ಕಟ್ಟ ಕಥೆಗಳು ಅಲ್ಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪವಾಡ. ಮತ್ತ ಎಲ್ಲೋ ಆಗಿದ್ದು ಅವ್ರು ಇವತ್ತು ಎಲ್ಲಾರೋನು ಹ್ಯಾಂಗಾರತ್ತಲ್ಲ, ಏನು ಪವಾಡಗಳಾಗ್ಯಾವ ಇವತ್ತಿಗೂ ಕೂಡ ತಾಜಾ ಉದಾಹರಣೆಗಳು ಅವರು ಸದಾಕಾಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಬಂದು ಹೋಗ್ತಿರ್ತಾರೆ ಭಕ್ತರು. ಅವು ಯಾಕೆ ಇವತ್ತು ನೀವು ಗೊಳಸಾರೇನು ಭಾಳ ದೂರ ಇಲ್ಲ, ನಿಮ್ಗೆ ಗೊತ್ತೇ ಅದ, ಸುಮಾರು ಒಂದು 6 ರಿಂದ 7 ಕಿಲೋಮೀಟರ್ ನಿಮಗೆ ರೋಡ್ಗೆ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕೆಳಗಿನ ಮಠ ಏನು ಸಿದ್ದರಾಯರ ಗುಡಿ ಅದಲ್ಲ, ನೀವೆಲ್ಲ ನೋಡಿರಿ, ದರ್ಶನ ಮಾಡಿರಿ, ಎಲ್ಲ ಮಾಡಿ. ಆ ಕೆಳಗಿನ ಮಠದೊಳಗೆ ಸಿದ್ದರಾಯರ ಗುಡಿ ಏನದಲ್ಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಸದಾಕಾಲ ಅಲ್ಲೇ ಸ್ನಾನ ಪೂಜೆಯನ್ನು ಮುಗಿಸಿಕೊಂಡು ದಿನಕ್ಕೆ 2 ಹೊತ್ತರೆ ಸ್ನಾನ ಪೂಜೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ನಾವು ಕೊಳ್ಳಾಗ ಸ್ವಾಮಿಗಳು ಅಂತೇಳಿ ಲಿಂಗ ಕಟ್ಕೋತೀವಿ, ಲಿಂಗಾಯತ್ರ ಲಿಂಗ ಕಟ್ಕೋತೀವಿ, 1 ಹೊತ್ತು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳಕ್ ತಯಾರಿಲ್ಲ. ಅವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ನೋಡ್ರಿ, 1 ದಿನಕ್ಕೆ 2 ಸಲ ಸ್ನಾನ, 2 ಸಲ ಪೂಜಾ. ಮತ್ತ ಸ್ನಾನ ಮಾಡಿ ಪೂಜಾಗೆ ಕುಂತ್ರ ನಮ್ಮಂಗ 5 ನಿಮಿಷ 10 ನಿಮಿಷ ಕೂತು ಪೂಜಾ ಮುಗಿಸೋರಲ್ಲ. ಒಂದೊಂದು ಸಲ ಪೂಜಾಕ್ಕೆ ಕುಂತ್ರಂದ್ರ 4 ತಾಸು ಗದಿಗೆ ಮೇಲೆ ಕುಂತು ಪ್ರಭುವಿನ ಸ್ಮರಣೆ ಮಾಡೋರು. 4 ತಾಸು. 8:30 ಬರ್ತೀರಿ, 10 ತನಕ ಕೂಡ್ತೀರಿ. ಹ್ಯಾಂಗಾಗಿರ್ತದ್ರಿ ಅವ? ಇದ್ರ ಮಾರ್ಯಾಗ ಮಣ್ಣು ಯಾವಾಗಾರ ಬಿಡ್ತದೆ. ಪುರಾಣ ಮುತ್ಯ ಕಾಲು ಹಿಡ್ದವ್ ನಮ್ಮ ಅಂತೀರಿ ನೀವು. 4 ತಾಸು ಮತ್ತೆ ಅವ್ರಿಗೆ ಹ್ಯಾಂಗ್ ಕೂತಿರ್ಲಿಕ್ಕಿಲ್ಲ. ಮತ್ತ ಸ್ನಾನ ಮಾಡಿ 2 ಹೊತ್ತು ಪೂಜೆಯನ್ನು ಮಾಡುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಪ್ರಭುವಿನ ಸ್ಮರಣೆಯನ್ನು ಮಾಡುವಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಏನು ಮಠ ಅದಲ್ಲ, ಕೆಳಗಿನ ಮಠ, ಮಠದ ಪಕ್ಕದೊಳಗೆ ಒಂದು ಹೊಲ. ಇಲ್ಲಿ ಮಠ ಅದ, ಅಲ್ಲೇ ಹೊಲ ಅದ ನೋಡ್ರಿ. ಸುಮ್ಮನೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಕ್ ಉದಾಹರಣೆ ಹೌದಲ್ಲಪ್ಪ, ಇಲ್ಲಿ ಮಠ ಅದ, ಇಲ್ಲೇ ಮಗಲಾಗ ಹೊಲ ಅದ, ಕರೆನೋ ಅದ. ಹಂಗ ಗೊಳಸಾರ ಗ್ರಾಮದೊಳಗೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೆಳಗಿನ ಮಠದೊಳಗಿರುವಾಗ ಸಿದ್ದರಾಯನ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತ 2 ಹೊತ್ತು ಸ್ನಾನ ಮಾಡೋ ಮುಂದ ಆ 2 ಹೊತ್ತು ಜಳಕ ಎಲ್ಲ ಮಾಡ್ತಿದ್ರಂದ್ರ ಆ ಮಠದ ಪಕ್ಕದೊಳಗೆ, ಕೆಳಗಿನ ಮಠದ ಪಕ್ಕದೊಳಗೆ ಹೊಲ ಅದ. ಹೊಲದಾಗ ಒಂದು ಬಾವಿ ಅದ ರೀ. ಇವತ್ತು ಅದ, ಈಗನು ಹೋಗಿ ನೋಡ್ಬೋದು ನೀವು. ಹೌದ್ರಿ ಮುತ್ಯ, ನೋಡಿ ಇವತ್ತು ಅನ್ನೋರು ಭಾಳ ಜನ ಅದಿರಿ. ಹೊಲದಾಗ ಒಂದು ಬಾವಿ ರೀ, ಬಾವಿಯಾಗ ನೀರಿದ್ದು. ಅವು ಎಂಥ ನೀರಿದ್ದು ಅಂದ್ರ ಊರಾಗೆ ಅದ, ಊರು ಪಕ್ಕದೊಳಗೆ, ಮಠದ ಪಕ್ಕದೊಳಗೆ ಅದ. ಆ ಬಾವಿಯಾಗ ಎಂಥ ನೀರಿದ್ದು ಅಂದ್ರ ಯಾರೂ ಕುಡಿಲಾರ್ದಂತ ನೀರು. ಏನ ಹೊಲದ ಮಾಲಕ್ಕೆ ಹೊಲಕ್ಕೆ ಬಳಸ್ಬೇಕು ಅವ್ ನೀರು. ಬಾಯಾಗ ಹಾಕೊಂಡ್ರೆ ಉಪ್ಪು ಹಾಕೊಂಡಾಗತ್ತಿತ್ರಿ ಬಾಯಾಗ. ಇಲ್ಲೊಂದು ಬೋರೆಲ್ ಅದ. ನಾ ಮೊನ್ನೆ ಒಂದಿನ ಸುಮ್ಮ ಮಧ್ಯಾಹ್ನದ ನೋಡಮ್ಮ ಮಲ್ಲೋಣ ಬೋರ್ ಹೊಡಿ ಅಂದ. ಅವರು ಹೊಡೆದ್ರು, ಬೋರೆಲ್ಲ ಹೊಡೆದ್ರು. ಅವ್ ನೀರು ಭಾರಿ ಅದ್ಭುತ ನೀರು ಬರೀ. ಅವ್ರು ಸಮುದ್ರ ನೀರು ಯಾರ್ಯಾರು ಕುಡಿಯಂಗಾಗಿತ್ತಂದ್ರೆ ಇಲ್ಲಿ ಬಂದು ಆರಾಮ ಕುಡಿಬಹುದು. ಭೀಮಾ ನದಿ ನೀರು ಕುಡಿಯೋರಿದ್ರೆ ಉಡಿಚಣಕ್ಕೆ ಹೋಗಮ್ರಿ. ನಾವು ಸಮುದ್ರದಾಗೆ ನೀರು ಕುಡಿಬೇಕ್ರಿ ಮುತ್ತಿ ಅಂದ್ರೆ ಸೀದಾ ರಾಡಿಗೆ ಮಠದ ಮುಂದೆ ಬೋರ್. ಇದು ಉಪ್ಪು ನೀರೇ ರೀ. ಅಂದ್ರೆ ಉಪ್ಪು ನೀರು ಅಂದ್ರೆ ಕೆಟ್ಟ ಅನ್ಕೋಬೇಡ್ರಿ. ಉಪ್ಪು ಇದ್ರೆ ಅಡಿಗೆ ರುಚಿ, ಉಪ್ಪು ಹಾಕ್ಲಿಲ್ಲ ಅಂದ್ರೆ ಅಡಿಗೆ ರುಚಿನೇ ಆಗಂಗಿಲ್ಲ. ಉಪ್ಪು ಅಂದ್ರೆ ಅಟ್ಟೆನ ಕೆಟ್ಟನೂ ಅಲ್ಲ, ಕೀಳನೂ ಅಲ್ಲ. ಅಂತ ಉಪ್ಪು ನೀರ ಗೊಳಸಾರದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಇರುವಂತ ಸಿದ್ದರಾಯನ ಗುಡಿ ಪಕ್ಕ ಅಂದ್ರೆ ಕೆಳಗಿನ ಮಠದ ಪಕ್ಕದೊಳಗ ಆ ಹೊಲದಾಗ ಬಾವ್ಯಾನ ನೀರ ಅಟ್ಟುಪ್ಪ. ಯಾರೂ ಬಾಯಾಗ ಹಾಕೋತಿದ್ದಿಲ್ಲ, ಯಾರೂ ಕುಡಿತಿದ್ದಿಲ್ಲ, ಯಾರೂ ಆ ನೀರ ಬಳಸ್ತಿದ್ದಿಲ್ಲ. ಅಂತ ಬಾವಿ ನೀರಿನೊಳಗೆ 2 ಹೊತ್ತು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ನಾನ. ಇದೇ ಹಂಗದ ನೋಡ್ರಿ. ಯಾರೂ ಆ ನೀರು ಬಳಸ್ತಿದ್ದಿಲ್ಲ, ಯಾರೂ ಕುಡಿತಿದ್ದಿಲ್ಲ. ಅಂತ ಉಪ್ಪು ನೀರ, ಬಾವಿಯೊಳಗಿನ ನೀರ, ಅದೇ ಬಾವಿಯೊಳಗ 2 ಹೊತ್ತು ಸ್ನಾನ ಮಾಡಬೇಕು, ಬಂದು ಪೂಜಾ ಮಾಡಬೇಕು. 3 ರಿಂದ 4 ತಾಸ ಪ್ರಭುವಿನ ಧ್ಯಾನ ಸ್ಮರಣೆ ಮುಗಿದ ನಂತರ
ಬಂದ ಭಕ್ತರಿಗೆ ದರ್ಶನ ಕೊಡೋದದ. ದರ್ಶನ ಆದ ತಕ್ಷಣ ದರ್ಶನ ಪಡೆದಂತ ಭಕ್ತರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳುವಂತ ಮೊದಲ ಮಾತೆ ಏನಂದ್ರ, ಹೋರಿಪ್ಪ ಹೋಗಿ ಪ್ರಸಾದ ಮಾಡಿ ಬರ್ರಿ. ಮೊದಲ ಪ್ರಸಾದ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂತ ಶರಣರ ವಾಣಿಯಂತೆ ನಡೆದು ಜೀವನವನ್ನ ನಡೆಸಿ ಜಗದ ಜನರ ಜಂಜಾಟವನ್ನ ಕಳೆದಿರುವಂತ ಪುಣ್ಯ ಪುರುಷರೇ ಸುಕ್ಷೇತ್ರಗಳ ಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಪುಂಡಲಿಂಗ ಶಿವಯೋಗಿಗಳು ಅಂತ ಮಹಾತ್ಮರ ಆಶೀರ್ವಾದ ಅಂದ್ರೇನು ಸಾಮಾನ್ಯ ರೀ. ದಿನ 2 ಹೊತ್ತು ಜಳಕ ಮಾಡ್ತಿದ್ರು ಅದೇ ಬಾವ್ಯಾಗ, ಅದೇ ಉಪ್ಪು ನೀರಿನಾಗ ಜಳಕ ಮಾಡಿ ಬರ್ತಿದ್ರು. ಮುಂದೆ ಅವ ನೀರು ಪೂಜಾಕ್ಕೆ ತಗೊಂಡು ಬರ್ತಿದ್ರು. ಒಂದಿಷ್ಟು ಪೂಜೆ ಮಾಡಿಕೊಂಡು ಬಂದ ಭಕ್ತರು ದರ್ಶನ ಕೊಟ್ಟು ಪ್ರಸಾದ ಮಾಡ್ತಿದ್ರು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಸ್ನಾನ ಮಾಡಿದಂತ ಪುಣ್ಯ ಪ್ರಭುವಿನ ಸ್ಮರಣೆಯನ್ನ ಮಾಡುವ ಮುಂದ ಆ ನೀರು ಬಳಸಿದಂತ ಪುಣ್ಯ ಅಂತ ಸಿದ್ದರಾಯನ ದೇವಸ್ಥಾನದ ಪ್ರಭುವಿನ ಮಂದಿರದ ಪಕ್ಕ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸದ್ಗುರುಗಳ ಶಿವಯೋಗಿಗಳ ಮಠದ ಕೆಳಗಿನ ಮಠದ ಪಕ್ಕದೊಳಗಿರುವಂತ ಉಪ್ಪು ನೀರಿನ ಬಾವಿಯೊಳಗ ಜಳಕ ಮಾಡಿದ ಪುಣ್ಯ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ನೀರು ಬಳಸಿದಂತ ಪುಣ್ಯ ಇವತ್ತು ಅಂತ ಉಪ್ಪು ನೀರು ಹೋಗಿ ಸಿಹಿ ನೀರಿನ ಬಾವಿಯಾಗ್ಯಾದ ಗೊಳಸಾರದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ. ಅದೇ ಹಂಗ್ರಿ ಮುತ್ಯ ಅಂದ್ರ ನೀವು ಗೊಳಸಾರ ಮಠಕ್ಕೆ ಹೋದ್ರೆ ಅಂದ್ರ ಸಿದ್ದರಾಯರಂದ್ರ ಪ್ರಭುವಿನ ದರ್ಶನ ಮಾಡಿದ ಮೇಲೆ ತೀರ್ಥ ತಗೋತೀವಿ ನೋಡ್ರಿ. ಇಲ್ಲಿ ಹ್ಯಾಂಗ ಶಿವಲಿಂಗೇಶ್ವರ ಮುಂದ ತೀರ್ಥ ಇಟ್ರಲ್ಲ, ನಮಸ್ಕಾರ ಮಾಡಿ ತೀರ್ಥ ಕುಡಿತೀವಿಲ್ಲ, ಹಂಗ ಸಿದ್ದರಾಯ ಪ್ರಭುವಿನ ದರ್ಶನ ಮಾಡಿ ಅಲ್ಲಿ ಏನು ಕುಡಿತೀವಲ್ಲ ತೀರ್ಥ, ಅವು ಎಲ್ಲಿವೋ ತಂದಿವಲ್ಲ, ಅದಾ ಬಾವಿನ ನೀರೇ ರೀ ಅವು. ಅದೇ ಬಾವಿನ ನೀರೇ ಇವತ್ತು ತೀರ್ಥಗೆವೆ. ಯಾಕೆ ಹೇಳ್ತೀನಂದ್ರೆ ಪ್ರಭುವಿನ ಕರುಣೆ ಸದ್ಗುರುವಿನ ಆಶೀರ್ವಾದ ಆಯ್ತಂದ್ರ ಆ ಆಶೀರ್ವಾದದೊಳಗ ಅಂತಃಕರಣದ ದೃಷ್ಟಿಯೊಳಗ ಅಂತ ಶಕ್ತಿ ಇರ್ತದ. ನೀರು ಹೋಗಿ ತುಪ್ಪ ಮಾಡಿದವರು ಬಹಳಷ್ಟು ಜನ ಅದಾರ. ನೀರು ಹೋಗಿ ತುಪ್ಪ ಮಾಡಿದವರು ಬಹಳಷ್ಟು ಜನ ಅದಾರ. ಉಪ್ಪು ನೀರು ಹೋಗಿ ಸಿಹಿ ನೀರು ಮಾಡಿದಂತ ಪುಣ್ಯ ಪುರುಷರು ಯಾರಾದ್ರೂ ಇದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಅಂತ ಭವ್ಯ ಶಕ್ತಿ, ಅಂತ ದಿವ್ಯ ಶಕ್ತಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಇತ್ತು. ಪರಂಪರಾಗತವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂಗ ಅವ್ರು ಹೆಂಗ ಏನು ನೋಡಿದ್ರೆ ಅದು ನಡೀತಿತ್ತು. ಅದೇ ರೀತಿಯೊಳಗ ತ್ರಿಮೂರ್ತಿ ಶಿವಯೋಗಿಗಳ ಶಕ್ತಿನೂ ಅಂತದ್ದೇ. ಒಂದೇ ಮಾತಿನಾಗಿ ಹೇಳಬೇಕಂದ್ರ ಆ ಪರಂಪರೆಯೊಳಗ ಗೊಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಶ್ರೀ ಮಹಾಮಠದ ಪರಂಪರೆಯೊಳಗೆ ಈಗ ಪ್ರಸ್ತುತ ಅಭಿನವ ಪುಂಡಲಿಂಗ ಶಿವಯೋಗಿಗಳು 9ನೇ ಪೀಠದೊಡೆಯರು. ಏನ್ ಆ ಪೀಠಕ್ಕೆ ಆಗಿ ಹೋಗ್ಯಾರ ಎಲ್ಲ ಪುಣ್ಯ ಪುರುಷರೇ, ಪವಾಡ ಪುರುಷರೇ, ವಾಕ್ಯಸಿದ್ಧಿ ಪುರುಷರೇ. ತ್ರಿಮೂರ್ತಿ ಶಿವಯೋಗಿಗಳು ಸುಮ್ಮನೆ ಯಾಕಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂದ್ರೆ ಬೇರೆ ಅಲ್ಲ, ತ್ರಿಮೂರ್ತಿ ಶಿವಯೋಗಿಗಳಂದ್ರೆ ಬೇರೆ ಅಲ್ಲ, ಅಭಿನವ ಪುಂಡಲಿಂಗ ಶಿವಯೋಗಿಗಳಂದ್ರೆ ಬೇರೆ ಅಲ್ಲ. ಅವರು ಈ ಭೂಮಿಗೆ ಹುಟ್ಟಿ ಬಂದಿದ್ದೇ ಮನುಕುಲ ಉದ್ಧಾರ ಮಾಡೋ ಸಲುವಾಗಿ. ಎಷ್ಟು ಜನ ಇದ್ದವ್ರಿಲ್ರಿ ಆಗರ್ಭ ಶ್ರೀಮಂತ, ವರ್ಷಕ್ಕೆ ಕೆಟ್ಟ ಧರ್ಮದ ಕಾರ್ಯಗಳು ಮಾಡ್ತಾರೆ ಈ ಭೂಮಿ ಮೇಲೆ. ರೊಕ್ಕ ಟಿಜೂರ್ಯಾಗ ಬ್ಯಾಂಕ್ನಾಗಿಟ್ಟು ಕೊಳತ್ ಹೋಲಾಗತ್ತವ. ಇಂಥ ಧರ್ಮದ ಕಾರ್ಯಕ್ಕೆ ಕೊಡ್ರಿ ಅಂದ್ರೆ 10 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡುವಂತ ಜನ ಅದರ ಈ ಕಲಿಯುಗದಾಗ. ಪ್ರತಿ ವರ್ಷವೂ ಕೂಡ ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು, ಜಾತ್ರೆ ಕಾರ್ಯಕ್ರಮ ಅಂತ ನಿಮಿತ್ತ ಮಾಡಿಕೊಂಡು ಎಷ್ಟು ಜನ ಬಡಬಗ್ಗರಿಗೆ, ದೀನ ದಲಿತರಿಗೆ, ದುರ್ಬಲರಿಗೆ ಸಾಮೂಹಿಕ ಮದುವೆ ಮಾಡೋದ್ರ ಮುಖಾಂತರ ಎಷ್ಟು ಜನರ ಬದುಕಿಗೆ ಆಶ್ರಯ ಆಗ್ಯದ್ರಿ. ಒಂದು ಮದುವೆ ಮಾಡ್ಬೇಕಂದ್ರೆ ಹೆಂಗದ ಹಣಿ ಬರ ಜೀವನದಾಗಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂದ್ರೆ ಸುಮ್ಮನ ಅಂತಾರ ಅಂದ್ಕೊಂಡ್ರಿ ಏನು? ಏನೂ ಇಲ್ಲ, ಸಿಂಪಲ್ ಏನು ಮುತ್ಯ. ಏನೇನು ಆಡಂಬರ ಬೇಡ, ಏನೂ ಬೇಡ, ಸುಮ್ಮ ಸಿಂಪಲ್. ಅವ್ರ ಹೆಣ್ಣಿನ ಕಡ್ದವ್ರು ಗಂಡಿನ ಕಡ್ದವ್ರು ಅವ್ರಿಗಿಟ್ಟು ಊಟ, ನಮಗಿಟ್ಟು ಊಟ, ಬೀಗ ಬೇಜರು, ಆಯರಿ, ಬಟ್ಟಿ, ಅದು ಇದು ಅನ್ಕೊಂತ ಸುಮ್ಮ ಸಿಂಪಲ್ ಮಾಡಿ ಬಂದ್ರು 2 ರಿಂದ 3 ಲಕ್ಷ ಬೇಕು ನಮಗ. ಏನೂ ಬೇಡ ಆಡಂಬರ, ಡೆಕೋರೇಷನ್ ಬೇಡ, ಸ್ಟೇಜ್ ಬೇಡ, ಕಲ್ಯಾಣ ಮಂಟಪ ಬೇಡ, ಸುಮ್ಮ 2-3 ಲಕ್ಷ ಬೇಕು. ಅಂಥವು ಸಾವಿರಾರು ಮದುವೆ ಇವತ್ತು ಗೊಳಸಾರ ಮಾಡಿದಾಗ ಪ್ರತಿ ವರ್ಷ ನಡೀತಾವ್ರಿ.
ಮತ್ತು ಮಾಡಬೇಕು ನೋಡೋರು ಎಷ್ಟು ಜನ ಇರ್ಲಿಕ್ಕಿಲ್ಲ ಇದ್ದೋರು. ರೊಕ್ಕ ಬಂಗಾರ ಆಸ್ತಿ ಕೊಳತೆ ಹೋಲಾಗತ್ತದ, ಅವು ತಿನ್ನಲ್ಲ, ಮತ್ತೊಬ್ರಿಗೆ ನೀಡಂಗಿಲ್ಲ, ಪರರ ಪಾಲು ಮಾಡಿ ಹೋಗ್ಬಿಡ್ತಾವ. ಅದಕ್ಕೆ ಹೇಳ್ತಾರೆ, ಜಿಪಣ ಕೂಡಿಟ್ಟಂತ ಸಂಪತ್ತು ಜೇನು ನೊಣ ಕೂಡಿಡುವಂತ ಜೇನು ತುಪ್ಪದಲ್ಲ, ಅದು ಮತ್ತ ಒಂದಿನ ಪರರ ಪಾಲಿ ಆಗುತ್ತದತ್ತ. ಅದಕ್ಕೆ ಜೀವನದೊಳಗ ಮಾನವನಾಗಿ ಹುಟ್ಟಿದ ಮ್ಯಾಲ ದಾನ ಧರ್ಮವಂತನಾಗಿ ಬದುಕುದಂದ್ರ ಅವನ ಜೀವನ ಬಹಳ ಶ್ರೇಷ್ಠ ಆಗುತ್ತದ. ಆ ನಿಟ್ಟಿನೊಳಗೆ ಯಾಕೆ ಮಾತು ಹೇಳ್ತೀನಂದ್ರ, ಇವತ್ತು ರೋಡ್ಗೆಯ ಮಠದೊಳಗೆ ಸುಮಾರು 15 ವರ್ಷ ಆಯ್ತು. ಅದಕ್ಕಿಂತ ಮೊದಲೇ ನನಗೆ ಗೊತ್ತಿದ್ದಿದ್ದು 15 ವರ್ಷ, ಮತ್ತು ಆಮೇಲೆ ಮತ್ತೆ 15 ವರ್ಷಕ್ಕೆ 30 ವರ್ಷ ಅಂತೇಳಿ ಜಗಳಕ್ಕೆ ಬಂದಿರಿ. ನಾ ಇಂಡಿ ತಾಲೂಕು ಸಿಂದಗಿ ತಾಲೂಕು ಪುರಾಣಕ್ಕೆ ಬರ್ಲಿಕ್ಕೆ ಅನಿಸ್ತೇನೆ ರೀ ಮೊದಲ. ಯಾಕ ನಾವು ಒಂದು ಸ್ವಲ್ಪ ಏನೋ ಇನ್ನೂ ಸಣ್ಣವ್ರದಿರಿ, ಚೂರು ಹೇಳ ಮುಂದೆ ಹೆಚ್ಚು ಕಡೆ ಮಾತಿರ್ತಾವ, ದಕ್ಕಿಸ್ಕೊಂಡು ಹೋಗುವಂಥ ಗುಣ ಬೇಕ್ರಿ. ಇಲ್ಲ ಬಿಡು ಸಣ್ಣವ್ರ ಅಂತೇಳಿ ಅದನ್ನ ಕಲಾವಿದರು ಬೆಳೆಸ್ತದ. ಇವತ್ತು ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷನೂ ಕೂಡ ಪುರಾಣದೊಳಗ ರೋಡ್ಗೆಯ ಜಗದ್ಗುರು ಶಿವಲಿಂಗೇಶ್ವರ ಮಠದ ಜಾತ್ರೆಯೊಳಗ ಪ್ರತಿ ವರ್ಷವೂ ಕೂಡ ಪುರಾಣ ನಡೀತದ. ಸುಮಾರು ಬಹಳ ಖರ್ಚು, ಅಷ್ಟು ಇಷ್ಟು ಅಂತ ಬೆಲೆ ಕೊಡಂಗಿಲ್ಲ. ನಮ್ಮ ಕಲಾವಿದರ ಖರ್ಚ, ಪುರಾಣದ ಖರ್ಚ ಎಲ್ಲವನ್ನ ಭರಿಸಿಕೊಂಡು ಭಗವಂತ ಕೊಟ್ಟಿದ್ರೊಳಗೆ ಇಂಥ ಧರ್ಮದ ಕಾರ್ಯಕ್ಕೆ ಬಳಸಿ ಸದ್ಗುರುವಿನ ಕೃಪೆ ಆಶೀರ್ವಾದ ಪಡಿಬೇಕಂತೇಳಿ ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಪುರಾಣದ ಖರ್ಚು ವೆಚ್ಚವನ್ನ ಭರಿಸುವಂತ ಪುಣ್ಯದಾನಿಗಳು ಯಾರಾದ್ರೂ ಇದ್ರ ಅದು ಸಾಕ್ಷಾತ್ ಪರಮಾನಂದ ಆಳುಗೊಂಡ ದಾನಿಗಳಂತೇಳಿ ಹೆಮ್ಮೆ ಎಂದು ಹೇಳಿಕೊಳ್ತೀವಿ. ಔರಂಗ ಬದುಕಮ್ಮ ಭಗವಂತ ಅವ್ರಿಗೆ ಸಾಕಷ್ಟು ಕೊಟ್ಟರು. ಇದೇ ಗ್ರಾಮದವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಸೊಲ್ಲಾಪುರದೊಳಗೆ. ಅಲ್ಲಿದ್ರೂ ಕೂಡ ಈ ಊರು ನಾವು ಹುಟ್ಟಿದ ಊರಂತೇಳಿ ಪ್ರತಿ ವರ್ಷ ಸುಮಾರು 15 ವರ್ಷಗಳಿಂದ ಧರ್ಮದ ಕಾರ್ಯಕ್ಕೆ ಏನು ಕೊಡಗತ್ತಾರಲ್ಲ, ಅದಕ್ಕೆ ಹೇಳ್ತಾನ ಮಡಿವಾಳಪ್ಪನವರು, ಉಂಡಿದ್ದು ಹುಟ್ಟಿದ್ದು ಎಲ್ಲ ಇಲ್ಲೇ ಉಳಿತು. ಶಿವಸಾಂಬ ಜೈ ನಮಃ. ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಉಂಡಿದ್ದು ಹುಟ್ಟಿದ್ದು ಎಲ್ಲ ಇಲ್ಲೇ ಉಳಿತು, ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯ್ತು, ಮುಂದಿನ ಹೊತ್ತಿಗಾಯ್ತು ಅಂಥೇಳಿ ಅದಕ್ಕೆ ಜೀವನದೊಳಗ ಮಾನವರಾಗಿ ಹುಟ್ಟಿದ ಮೇಲೆ ದಾನ ಧರ್ಮ ಪರೋಪಕಾರ ಮಾಡಿದೀವಂದ್ರ ಗುರುವಿನ ಕರುಣೆ ಆಗತ್ತದ. ಅಂತ ಕರುಣೆಯ ಗುಣಗಳನ್ನು ಇಟ್ಟುಕೊಂಡು ಜಗದ ಜನರ ಭಕ್ತರ ಬದುಕನ್ನು ಉದ್ಧಾರ ಮಾಡಿದವರೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು, ತ್ರಿಮೂರ್ತಿ ಮಹಾಶಿವಯೋಗಿಗಳು, ಪ್ರಸ್ತುತ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು. ಸಾಗಿಕೊಂಡು ಬಂದಿರುವಂತ ಕಾರ್ಯಕ್ರಮದೊಳಗ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂತ ಶ್ರೀ ಮಹಾಮಠದ ಪರಮ ಪೂಜ್ಯರು ಇಲ್ಲಿ ಸುಕ್ಷೇತ್ರ ಗುಳಸಾರದೊಳಗೆ ಬೇರೊಂದು ಕಾರ್ಯಕ್ರಮ ಇದ್ದಿದ್ದಕ್ಕೆ ಹೋಗಿ ಮತ್ತೆ ಮರಳಿ ನಮ್ಮನೆ ಮೇಲೆ ದರ್ಶನ ಆಶೀರ್ವಾದ ನೀಡುತ್ತಿರುವಂತ ಮಾತೃ ಹೃದಯದ ಸ್ವರೂಪಿಗಳಾಗಿರುವಂತ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಹಣೆಮಣಿದು ಸುಮಾರು ಅನಂತ ಲೀಲೆ ಪವಾಡಗಳನ್ನು ಮಾಡಿರುವಂತ ಭವ್ಯ ಪರಂಪರೆಯ ಮಠವೇ ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಶ್ರೀ ಮಹಾಮಠ. ಉಪ್ಪು ನೀರು ಹೋಗಿ ಸಿಹಿ ನೀರು ಇವತ್ತಿಗೂ ಕೂಡ ನಮಗೆ ಗುಳಸಾರದೊಳಗ ಸ್ವೀಕಾರ ಮಾಡಕ್ಕೂ ಸಿಗ್ತಾವ, ಕಣ್ಣಿಗೆ ನೋಡಕ್ಕೂ ಸಿಗ್ತಾವ. ಅಂತ ಪುಣ್ಯ ಪುರುಷರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವರ ಕೃಪಾ ಆಶೀರ್ವಾದ ಪಡೆದುಕೊಂಡಂತ, ಅವರ ಅನುಗ್ರಹ ಪಡೆದುಕೊಂಡಂತ ತ್ರಿಮೂರ್ತಿ ಮಹಾಶಿವಯೋಗಿಗಳು ಕೂಡ ಅಷ್ಟೇ ಪವಾಡ ಪುರುಷರು, ಅಷ್ಟೇ ಪವಾಡ ಪುರುಷರು. ಹೇಳಕತ್ರ ದಿನಗಳ ಸಾಲಂಗಿಲ್ಲ, ಹೇಳಕತ್ರ ಸಮಯ ಸಾಲದಿಲ್ಲ. ಸದ್ಗುರು ತ್ರಿಮೂರ್ತಿ ಮಹಾಶಿವಯೋಗಿಗಳು ಶ್ರೀ ಮಹಾಮಠದೊಳಗಿರುವಂತ ಕಾಲದೊಳಗ ಶಿವಸಾಂಬ ಜೈ ನಮಃ. ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಪುಂಡಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸದ್ಪುಂಡಲಿಂಗ ಮಹಾಶಿವಯೋಗಿಗಳ 12ನೇ ದಿವಸದ ಪುರಾಣ ಕಾರ್ಯಕ್ರಮದಲ್ಲಿ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂತ ಸುಕ್ಷೇತ್ರ ಗುಳಸಾರ ಶ್ರೀ ಮಹಾಮಠದ 9ನೆಯ ಪೀಠಾಧ್ಯಕ್ಷರಾದಂಥ
ಮಾತೃ ಹೃದಯದ ಸ್ವರೂಪಿಗಳು ಶ್ರೀ ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ದಿವ್ಯ ಅಂತರಾತ್ಮಕ ಹಣೆಮಣೆದು ಯಾವ ರೀತಿಯೊಳಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಗಳ ಲೀಲೆ ಪವಾಡಗಳನ್ನ ಇವತ್ತು ಕೇಳಾಕ ಸಿಗತ್ತವ ನೋಡಾಕ ಸಿಗತ್ತವಲ್ಲ, ಅದೇ ರೀತಿಯೊಳಗ ತ್ರಿಮೂರ್ತಿ ಮಹಾಶಿವಯೋಗಿಗಳು ಮಾಡಿದಂಥ ಪವಾಡಗಳು ಹಾಗೇನೆ ಅದು. ನಾದ ಬೇಕೆ, ಇದು ನಾದ ಕೇಳಿರಿ. ಆ ಕಡೆ ಇನ್ನೊಂದು ನಾದ ಅದಲ್ಲ, ಅದು ನಾದ ಬೇಕೆ ಗೊತ್ತದ ನಿಮಗೆಲ್ಲ, ಯಾಕೆ ನೀವು ಇಂಡಿ ತಾಲೂಕಿನವರು ಇದ್ರಿ. ನಾದ ಬೇಕೆ ಗ್ರಾಮದೊಳಗ ಆದಂಥ ಒಂದು ಘಟನೆ ಇದು. ನಾದ ಬೇಕೆ ಗ್ರಾಮದೊಳಗ ಆರ್ಯಾರ ದಂಪತಿಗಳು ಅಂದ್ರೆ ಅವರ ಅಡ್ಡಾಸ್ರೇ ಅದು. ನಾ ಹೇಳ್ತೀನಲ್ಲ, ನಾ ಜಾತಿಗಿಂತ ನೀತಿ ಶ್ರೇಷ್ಠ ಅಂದಿರುವಂಥ ಪುಣ್ಯ ಪುರುಷರ ಪುರಾಣವನ್ನ ಹೇಳಕ್ಕೆ ಕುಂತೀವಂದ ಮೇಲೆ ಮೇಲು ಕೀಳು ಭೇದ ಭಾವ ದೊಡ್ಡವರು ಸಣ್ಣವರು ಅದು ಯಾವತ್ತೂ ಕೂಡ ನಮ್ಮ ಮನದೊಳಗನೂ ಬರಬಾರ್ದು, ನಮ್ಮ ಬಾಯೊಳಗನೂ ಬರಬಾರ್ದು. ಜಗದೊಳಗ ಮಾನವೀಯತೆ ಧರ್ಮ ದಯಾ ಕರುಣೆ ಎಲ್ಲದ ಅದೇ ಶ್ರೇಷ್ಠವಾದಂಥ ಧರ್ಮ ಜಾತಿ, ಅದಕ್ಕಿಂತ ದೊಡ್ಡದ ಯಾವುದೂ ಅಲ್ಲ. ರಾಮನು ಅವನೇ, ರಹೀಮನು ಅವನೇ, ಯೇಸುನು ಅವನೇ, ಅಲ್ಲಾನು ಅವನೇ ಅಂತ ತಿಳಿದುಕೊಂಡು ಅಲ್ಲಾ ಕಾ ನಾಮ ಅನೇಕ ಹೇ ಸಬ್ಕೋ ಮಾಲಿಕ್ ಏಕ ಹೇ ಅನ್ನುವಂಗ ಬದುಕಿದ್ರೆ ಸಾಕು, ಜೀವನ ಪಾವನ ಆಗುತ್ತದ. ಹಾಗ ಬದುಕನ್ನ ಮಾಡಿದವರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಆರ್ಯಾರ ದಂಪತಿಗಳು? ನಾದ ಬೇಕೆ ಗ್ರಾಮದ ದಂಪತಿಗಳು. ತ್ರಿಮೂರ್ತಿ ಮಹಾಶಿವಯೋಗಿಗಳ ಅನುಗ್ರಹ ಆಶೀರ್ವಾದದಿಂದ ಸದಾಕಾಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ ಧ್ಯಾನ ಮಾಡಿಕೊಂಡು ಬರುವಂತ ದಂಪತಿಗಳು ಅಂದ್ರೆ ಶ್ರೀ ಮಾಮಠದ ಭಕ್ತರು, ನಾದ ಬೇಕೆ ಗ್ರಾಮದ ಭಕ್ತರು. ಅವರು ಆರ್ಯಾರ ದಂಪತಿಗಳು? ಮುಂದೆ ಸದ್ಗುರುಗಳ ಆಶೀರ್ವಾದದಿಂದ ದಂಪತಿಗಳಿಗೆ ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳು ಹುಟ್ಟುತ್ತವೆ. ಒಂದು ಗಂಡ ಒಂದು ಹೆಣ್ಣ. ಆರ್ತಿಗೊಬ್ಬಕ್ಕೆ ಮಗಳು, ಕೀರ್ತಿಗೊಬ್ಬ ಮಗ. ಸರಿ, ಎರಡು ಮಕ್ಕಳು ಹುಟ್ಟ್ಯಾವ ಆ ನಾದ ಬೇಕೆ ಗ್ರಾಮದ ಆರ್ಯಾರ ದಂಪತಿಗಳಿಗೆ. ಎರಡು ಮಕ್ಕಳಿಗೆ ಚಂದ ಮಗ ಮಗಳ ಜೊತೆ ಚಂದ ಜೀವನ ಮಾಡಬೇಕು. ಸಣ್ಣ ಇನ್ನ ಹುಡುಗರು, ಹುಡುಗ ಹುಡುಗಿ ಎರಡು ಸಣ್ಣ ಮಗ ಮಗಳು. ಅವ್ರ ಜೊತೆ ಒಂದಿಷ್ಟು ದಿನಗಳ ಕಳೆದಾರ. ಒಂದಿಷ್ಟು ದಿನಗಳ ಕಾಲ ಮಕ್ಕಳ ಜೊತೆಗೆ ಕಳೆದಾರ. ಯಾವ ಜನ್ಮದಾಗಿನ ಕರ್ಮನೋ ಗೊತ್ತಿಲ್ಲ, ಮಕ್ಕಳಿನ ಸಣ್ಣ ಇರ್ಲಿಕ್ಕಾಗೇನೆ ಆ ತಂದೆ ತಾಯಿಗಳು ತೀರಿ ಹೋಗುತ್ತಾರ. ಹಣೆಯ ಮಧ್ಯದಲ್ಲಿ ಬ್ರಹ್ಮ ಬರೆದ ಹಣೆಯ ಬರಹ ತಪ್ಪಿಸಲು ಸಾಧ್ಯವಿಲ್ಲ. ಮಗ ಮಗಳು ಎರಡು ಇನ್ನ ಸಣ್ಣ ಅದಾವ. ಮಕ್ಕಳಿನ ಬೆಳಿಬೇಕು, ದೊಡ್ಡವರಾಗಬೇಕು, ಅವರು ಮದುವೆ ಮಾಡಬೇಕು, ಮೊಮ್ಮಕ್ಕಳು ಕಾಣಬೇಕು, ನೂರಾರು ಕನಸು ಆಸೆಗಳು ಯಾರಿಗಿರ್ತವ? ಮಕ್ಕಳನ್ನ ಹಡೆದಂತ ತಂದೆ ತಾಯಿಗಳಿಗಿರ್ತವ. ಕನಸು ಕನಸಾಗಿ ಉಳಿತು, ಕನಸು ಕಂಡಂತ ಆ ಮಕ್ಕಳ ತಂದೆ ತಾಯಿಗಳು ತೀರಿ ಹೋಗುತ್ತಾರ. ನಾದ ಬೇಕೆ ಗ್ರಾಮದ ಜನ ಮಮ್ಮಲ ಮರಗಾಕತ್ರಂತ. ಪಾಪ ಈ ಕೂಸುಗಳು ಏನು ಮಾಡ್ಯಾವ, ಏನು ಕರ್ಮ ಮಾಡ್ಯಾವ, ಏನು ಪಾಪ ಮಾಡ್ಯಾವ, ಇನ್ನೂ ಕೂಡ ಪ್ರಪಂಚದ ಜ್ಞಾನವಿಲ್ಲ. ಸಣ್ಣ ವಯಸ್ಸದವ, ತಂದೆ ತಾಯಿ ಇಬ್ಬರು ತೀರಿ ಹೋದ್ರು. ಈ ಮಕ್ಕಳ ಜೀವನ ಹೆಂಗ ಮುಂದ? ದೇವರ ಎಟ್ಟು ಕರುಣೆ ಇಲ್ದವದನ್ನಲ್ಲಪ್ಪ ಭಗವಂತ. ಸಣ್ಣ ಮಕ್ಕಳಿಂದ ಅವರ ತಂದೆ ತಾಯಿನ ದೂರ ಮಾಡಿದ ನೋಡು ದೇವರ ಅಂತ ಹೇಳಿ ಇಡೀ ಊರು ಜನ ಮಮ್ಮಲ ಮರುಗುವಾಗ ಆ ಮಕ್ಕಳ ತಂದೆಯ ಅವ್ವ ಅಂದ್ರೆ ಆಯಿ, ಅಪ್ಪನ ಅವ್ವ ಇನ್ನೂ ಜೀವಂತ ಇದ್ದಳ್ರಿ. ದೇವರ ಯಾವಾದವ್ರ ಒಬ್ರು ಇಟ್ಟೇ ಇಟ್ಟಿರ್ತಾನೆ ಕಾಯಕ. ಕೊಲ್ಲೋರ್ 100 ಮಂದಿ ಇದ್ರೆ ಕಾಯಕ ಒಬ್ಬ ಸದ್ಗುರುನಾಥ ಇದ್ದೇ ಇರ್ತಾನೆ. ಆಯಿ ಅಂದ್ರೆ ಅಪ್ಪನವ್ವ. ಅವು ಸಣ್ಣ ಮಕ್ಕಳು ಎರಡಕ್ಕ ಜೋಪಾನ ಮಾಡಿದ್ರು. ಎರಡೂ ಮಕ್ಕಳಿಗೆ ಜೋಪಾನ ಮಾಡಿದಳು. ಮುಂದೆ ಆ ಹುಡುಗ ಮುಕುಂದ ಅಂತೇಳಿ ಅವ ಅಣ್ಣ, ಅವನು ತಂಗಿದು ಹುಡುಗಿ, ಎರಡೂ ಒಂದು ಗಂಡ ಒಂದು ಹೆಣ್ಣು ಏನೈತಿಲ್ಲ, ಎರಡೂ ಮಕ್ಕಳಿಗೆ ಜೋಪಾನ ಮಾಡ್ಯಾರ. ಆ ಸುಮ್ಮ ಬೆಳೀತಾ ಬೆಳೀತಾ ದೊಡ್ಡ ಮಾಡ್ಕೊಂತ ಬಟ್ಟೆ ಹೊಲ್ಕೊಂತ ಟೇಲರಿಂಗ್ ಮಾಡ್ಕೊಂತ ಕಾಯಕ ಮಾಡ್ಕೊತಿದ್ದ. ಮುಂದೆ ಆ ಆಯಿ ಮೊಮ್ಮಗಳಿಗೆ ಬೆಳೆಸಿ, ಎರಡು ಮೊಮ್ಮಗಳಿಗೆ ಬೆಳೆಸ್ಯಾಳ, ದೊಡ್ಡವರಾಗ್ಯಾರ. ಮುಂದೆ ಮೊಮ್ಮಗಳಿಗೆ ಬಿಜಾಪುರ ಕೊಟ್ಟು ಮದುವೆ ಮಾಡಿದ್ರಿ. ವಿಜಯಪುರ ಜಿಲ್ಲೆಯೊಳಗೆ ಮದುವೆ ಮಾಡಿಕೊಟ್ರು.
ಭಗವಂತನ ಕರುಣ ಮದುವೆಯಾಗ ವರ್ಷ ತುಂಬ್ಯಾದ, ಆ ತಾಯಿ ಗರ್ಭಿಣಿ ಆದಳು. ಮದುವೆಯಾದ ವರ್ಷದೊಳಗೆ ಅವ ಗರ್ಭಿಣಿ ಆತಾಳ. ಗರ್ಭಿಣಿ ಆದ ಮ್ಯಾಲ ಮತ್ತ ಚೊಚ್ಚಲ ಮರ್ಚಲ ಅಂತೇಳಿ ಹೆರಿಗೆಗೆ ತವರ ಮನೆಗೆ ಬರ್ತಿರ್ತಾರೆ ಅವ ನಮ್ಮ ಹೌದೇರು, ನಿಮಗೆಲ್ಲ ಗೊತ್ತೇ ಇರ್ತದೆ. ಚೊಚ್ಚಲ ಗರ್ಭಿಣಿ ಮೊದಲ ಮಗುವಿನ ನಿರೀಕ್ಷೆಯೊಳಗಿರುವಂತ ಹೆಣ್ಣು ಮಗಳು ಗರ್ಭಿಣಿ ಆದಂತ ಸಮಯದೊಳಗ ಅಣ್ಣ ಆದಂತ ಮುಕುಂದ ತಂಗಿಗೆ ಹೋಗಿ ಕರ್ಕೊಂಡು ಬಂದ. ಆಯಿ ಮೊಮ್ಮಗ ಹೋಗಿ ಮೊಮ್ಮಗಳಿಗೆ ಕರ್ಕೊಂಡು ಬರ್ತಾರ. ತುಂಬ ಗರ್ಭಿಣಿ ತವರು ಮನೆಗೆ ಬಂದಾಳ. ಆಯಿ ಮನೆಗೆ ಬಂದಾಳ. ಪ್ರೀತಿಯಿಂದ ಮಮತೆಯಿಂದ ಗರ್ಭದೊಳಗ ಕೂಸನ್ನು ಹೊತ್ತುಕೊಂಡಂತ ಮೊಮ್ಮಗಳಿಗೆ ಮುದ್ದಾಗಿ ಜೋಪಾನ ಮಾಡಕತ್ತಳ ಆಯಿ. ಮುಂದೊಂದು ದಿನ ಆ ಮಗುವಿಗೆ ಆ ಹೆಣ್ಣುಮಗಳು ಜನ್ಮ ನೀಡುತ್ತಾಳ. ಮಗುವಿಗೆ ಜನ್ಮ ಅಂದ್ರೆ ಹೆರಿಗೆ ಆಗುತ್ತದ. ಹಣೆ ಬರ ನೋಡ್ರಿ ಹೆಂಗದ. ತವರ ಮನೆಗೆ ಮೊಮ್ಮಗಳನ್ನ ಹೆರಿಗೆಗಂತ ಕರ್ಕೊಂಡು ಬಂದಾರ ಆಯಿ ಮತ್ತ ಹುಡುಗಿ ಅಣ್ಣ. ಚೊಚ್ಚಲ ಗರ್ಭಿಣಿ ಹೆಣ್ಮಗಳು, ಗರ್ಭಿಣಿ ಆದಂತ ಹೆಣ್ಮಗಳ ಹೆರಿಗೆಯ ಸಮಯದೊಳಗ ಹೆರಿಗೆ ತ್ರಾಸಾಗಿ ಕೂಸ ಭೂಮಿಗೆ ಬಿದ್ದಾದ. ಕೂಸ ಹಡದ ತಾಯಿ ತೀರಿ ಹೋಗ್ಯಾಳ. ಇನ್ನೇನು ತಾಯಿ ಗರ್ಭದಿಂದ ಭೂಮಿಗೆ ಬಂದದ ಕೂಸ ಹುಟ್ಟ್ಯಾದ. ತಾಯಿ ಹೊಟ್ಟೆಂದ ಭೂಮಿಗೆ ಬಿದ್ದಿತ್ತು ಕೂಸ ಹಡದ ತಾಯಿ ಕ್ಷಣ ಮಾತ್ರದೊಳಗ ಪ್ರಾಣ ಬಿಟ್ಟಾಳ. ಹುಟ್ಟಿದ ಕೂಸು, ಹುಟ್ಟಿದ ಕಂದ ತಾಯಿಯ ಗರ್ಭದಿಂದ ಭೂಮಿಗೆ ಬಂದು ಅವ 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 ಅಂತ ಅಳಕತ್ತದ. ಆಯ ನೋಡ್ತಾಳ, ಮರಿಮಮ್ಮಗ ಹುಟ್ಟ್ಯಾದ ಕರೆ ಮೊಮ್ಮಗಳು ತೀರಿ ಹೋದಳಲ್ಲ. ಯಪ್ಪ ಮಗ ಕೂಸ ಕಂದ ನಿನಗ ಹಾಲ ಕುಡಿಸೋ ನಿಮ್ಮವ್ವ ಇಲ್ಲೋ ಯಪ್ಪ. ನಿಮ್ಮವ್ವ ನಿನ್ನ ಹಡದು ತನ್ನ ಜೀವ ಬಿಟ್ಟಳು ನನ್ನಪ್ಪ, ನನ್ನ ಕಂದ, ನನ್ನ ಕೂಸ ಅಂತೇಳಿ ಎದೆ ಬಡ್ಕೊಂಡು ಅಳಕತ್ತಾಳ. ಅಳೋ ಕೂಸಿಗೆ ನೋಡಿ ಇಡೀ ಗ್ರಾಮದ ಜನ ಕಣ್ಣೀರು ಹಾಕಕತ್ತಾರ. ಆ ಕೂಸಿಗೆ ಜನ್ಮ ನೀಡಿದ ತಾಯಿಗೆ ಒಯ್ದು ಮುಂದಿನ ಅಂತ್ಯ ಸಂಸ್ಕಾರ ಮುಗಿಸಿದ ಮೇಲ ಹುಟ್ಟಿದ ಕೂಸು ಹಾಲಗಲ್ಲದ ಕಂದ ವಯಸ್ಸದ ಆಯಿ ಹಿಂಗ ಎದೆಗೆ ಅವಚಿಕೊಂಡು ಮನೆಗೆ ಬರಾಕತ್ರ. ಆ ಅಜ್ಜಿಯ ಎದೆಯ ಕವಚದೊಳಗ ಆ ಕೂಸ ಹಿಂಗ ಹೊತ್ಕೊಂಡು ಹೊಂಟ್ರ. ಅದಕ್ಕೆ ಹಸು ಆಯ್ತು ಅಂದ್ರ ಅಳುತ್ತಿತ್ತು ಅದು ಮಗು. ಹ್ಯಾಂಗ ಅಳುತ್ತಿತ್ತು ಅಂದ್ರ ಒದ್ದಾಡಿ ಅಳಕತ್ತದ. ಏನ್ ಮಾಡ್ಬೇಕು, ಏನು ಮಾಡಕತ್ತದ ಹೇಳ್ರಿ. ಈಗ ಆ ಕೂಸಿಗೆ ಜನ್ಮ ನೀಡಿದ ತಾಯಿನೇ ಇಲ್ಲ, ತೀರಿ ಹೋದಳು. ಏನ ಕೂಸು ಕರ್ಮ ಮಾಡ್ಯೋದು, ಕೂಸಿನ ತಾಯಿ ಕರ್ಮ ಮಾಡ್ಯೋದು, ಇನ್ನು ಆಯಿ ಕರ್ಮ ಮಾಡ್ಯಾಳು. ಕೂಸು ಒದ್ದಾಡಿ ಅಳಗತ್ತದ. ಹಾಲು ಕುಡಿಸಾಕ್ ಹೋದ್ರೆ ಎಲ್ಲಿದ ಹಾಲು ಕುಡಿಸ್ಬೇಕು? ಯಾರು ಕುಡಿಸ್ತಾರ್ರಿ? ಬಾಟ್ಲಿ ಹಾಲು ಕುಡಿಸ್ರೆ ಕುಡಿತಾವ ಮಕ್ಕಳು? ಮತ್ತೊಬ್ಬ ತಾಯಿರೇ ಕರುಣೆ ತೋರಿಯನ್ನು ಕುಡಿಸ್ತಾಳ? ಇಲ್ಲ. ಕೂಸು ಅಳಗತ್ತದ. ಹತ್ತು ಒದ್ದಾಡಕತ್ತರ. ಈ ಆಯಿಗೆ ಒಂದು ಕಡೆ ದುಃಖ ಆಗಕತ್ತದ, ಒಂದು ಕಡೆ ಸಿಟ್ಟನ್ನು ಬರಾಕತ್ತದ ದೇವ್ರ ಮ್ಯಾಗ. ಅಂತ ದೇವ್ರವ ಪಾಪಿ ದೇವ್ರ. ಮೊಮ್ಮಗ ಮೊಮ್ಮಗಳು ಸಣ್ಣ ಇದ್ದಾಗ ನನ್ನ ಮಗ ಸೊಸೆ ಕಿತ್ಕೊಂಡ ಹೋದ್ರ ಹೋಗಲಕ್ಕಂತೇಳಿ ನಾ ಜೋಪಾನ ಮಾಡ್ದ. ಮುಂದ ಮೊಮ್ಮಗಳು ಮದುವೆ ಮಾಡಿಕೊಟ್ಟ. ವರ್ಷದ ಗರ್ಭಿಣಿ ಆದಳು, ಕೂಸಿಗೆ ಜನ್ಮ ನೀಡಿದಳು. ಈಗ ಅಕ್ಕಿ ಕೂಸಿಗೆ ಜನ್ಮ ನೀಡಿ ಅಕ್ಕಿ ತೀರಿ ಹೋಗ್ಯಾಳ. ಸಾಯದ ಸತ್ತಾಳ ಅಕ್ಕಿ ಒಬ್ಬಕ್ಕನೆ ಸತ್ತಳು. ಸಂಗಾಟಿ ಕೂಸು ಒಂದು ಸಾಯಬಾರ್ದೇನಂತೇಳಿ ಬೈತಿದಳತ್ತದ. ಮತ್ತೇನ್ ಮಾಡಮ್ರಿ? ತಾ ಪಡೆದದ್ದು ತನ್ನ ಸಂಗಾಟ ಶಿವಗ್ಯಾಕ ಬೈತೇವ್ ನಿನ್ನ ಸಂಕಟಕ ಅಂದ್ರು. ನಾವು ಮಾಡಿದ ನಾವೇ ನೋಡ್ಬೇಕಲ್ಲ, ದೇವ್ರಿಗೆ ಬೈದ್ರ ಏನು ದೇವ್ರು ಬಂದು ಕಾಪಾಡವ? ಸಾಯಕ್ಕೆ ಸತ್ತಳು, ಕೂಸಿಗೆ ಜೀವ ಕೊಟ್ಟು ಸತ್ತಳು. ಇದು ಜೀವ ಹಿಂಡಿ ಜೀರಿಗೆ ಮಾಡಕತ್ತದ. ನನಗ ಹ್ಯಾಂಗ ಮಾಡ್ಲಿ? ವಯಸ್ಸು ಬೇರೆ ಆಗ್ಯದ, ಈ ಕೂಸರೆ ಅಳಾಗತ್ತದ. ತಡಿ ಅಂತೇಳಿ ವಿಚಾರ ಮಾಡಿ ಏನು ಮಾಡ್ಲಿ, ಹ್ಯಾಂಗ್ ಮಾಡ್ಲಿ ಅಂತೇಳಿ ಒಳಸಾರ ಕರೆ ಹೋದ್ರಾಯ್ತು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಶಿವಯೋಗಿಗಳು ಇರ್ತಾರ. ಗೊಳಸಾರಕ್ಕೆ ಹೋಗಿ
ಏನು ಬೇಡಬೇಕಂತ ಬರ್ತಾಳೆ ಗೊತ್ತೇನ್ರಿ? ಆಯಿ ನಾದಬೇಕೆ ಗ್ರಾಮದಿಂದ ಇದು ಅಳತಿತ್ತಲ್ಲ, ಆ ಅಳ ಕೂಸಿನ ಕಾಟಕ್ಕ ಅಕ್ಕಿ ಹಡದ ತಾಯಿ ಅಂತೂ ಸತ್ತು ಸ್ವರ್ಗ ಸೇರಿದಳು. ಇದು ಇದ್ದವ್ರ ಜೀವ ತಿಂದು ಜೀರಿಗೆ ಮಾಡಕತ್ತದ. ಸದ್ಗುರುಗಳ ಹತ್ರ ಹೋಗಿ ಯಪ್ಪ ಮೊಮ್ಮಗಳಿಗರೆ ಕರ್ಕೊಂಡು ದೇವ್ರ ಮೊಮ್ಮಗಳ ಸಂಗಟ ಈ ಕೂಸಿನ ಪ್ರಾಣ ಒಂದು ಕರ್ಕೋತ್ ಹೇಳ್ರಿ, ಪ್ರಾಣ ಹೋಗಂಗ ವರ ಕೊಡು ಅಂತ ಹೇಳ್ರಿ ಅಂತೇಳಿ ಬಂದಳ ಕೂಸಿಗತ್ತ. ಮತ್ತೆ ಏನು ಮಾಡ್ಬೇಕ್ರಕಿ? ಈಗ ಅಳಗತ್ರ ಒದ್ದಾಡಕತ್ರ ಏನು ಮಾಡ್ಬೇಕು ಹೇಳಕ್ಕೆ? ಇದ್ರೆ ಅದು ಒದ್ದಾಡಿ ಸಾಯದ ನೋಡೋರು ಯಾರ ಕೈಲಿ ಆಗೋದು? ಒದ್ದಾಡೋದು ಅಳೋದು ನೋಡೋದತ್ತದ ನಿಮಗೆ? ನೀವು ಹೊಟ್ಟೆ ತುಂಬ ಉಂಡು ನಿಮ್ಮ ಮುಂದೆ ಮಕ್ಳು ಕಾಲ್ ತಿಕ್ಕ ಕೈ ತಿಕ್ಕ ಒದ್ದಾಡ ಅಳಗತ್ತು ಹಸುವಾಗಿ ಅಂದ್ರೆ ನೋಡಮ್ಮ ತಂದೆ ತಾಯಿ ನಕ್ಕೊಂತಿರ್ತೀರಿ ನೀವು? ಎಷ್ಟು ಮಮ್ಮಲ್ ಮರಗತ್ರಿ? ಎಷ್ಟು ಜನ ತಂದೆ ತಾಯಿ ಮಕ್ಕಳಿಗೆ ಹೊಟ್ಟೆ ತುಂಬ ಉಣಿಸಿ ಮಕ್ಕಳ ಮೈ ಮೇಲೆ ಹೊಸ ಬಟ್ಟೆ ಇರಲಿ, ನಮ್ಮ ಮೈ ಮೇಲೆ ಹರಿದ ಟ್ಯಾಪಿದ ಸೀರೆ ಇರಲಿ, ಹರಿದ ಅಂಗಿನೇ ಇರಲಿ ಅಂತಾರೆ ತಂದೆ ತಾಯಿ. ಮಗ ಮಾತ್ರ ಚಲೋ ಅಂಗಿನೇ ಉಡ್ಬೇಕು, ರೇಷ್ಮೆ ಅಂಗಿನೇ ಉಡ್ಬೇಕು. ಮಗ ಮೃಷ್ಟಾನ ಭೋಜನ ಉಳ್ಳಿ, ಬಿಸಿ ರೊಟ್ಟಿ ಪಲ್ಯ ನಾವು ತಂಗಳದು ಹಳಸಿದು ಉಂಡ್ರು ಪರವಾಗಿಲ್ಲ, ಮಗ ಹೊಟ್ಟೆ ತುಂಬ 3 ಹೊತ್ತು ಬಿಸಿದೆ ಉಳ್ಳಿ. ತಂದೆ ತಾಯಿ ಬೇಡ್ತಾರ, ಮಕ್ಕಳು ಅವ್ವ ಅಪ್ಪ ದಿನ ಕೇಳ್ತಾರ ಊಟ ಮಾಡಿದೇನೋ ಮಗ ಅಂತೇಳಿ. ಒಂದು ದಿನ ರೀ ತಂದೆ ತಾಯಿಗೆ ಒಬ್ಬ ಮಗ ಕೇಳ್ಯಾರ, ಒಬ್ಬರೇ ಕೇಳ್ಯಾರ, ಅವ್ವ ಊಟ ಮಾಡಿದೀನಿ ಯಪ್ಪ, ನೀ ಊಟ ಮಾಡಿದೆ ಯಪ್ಪ, ಶಿವಲಿಂಗೇಶ್ವರ ಜಾತ್ರೆ ಬತ್ತಪ್ಪ, ಪ್ರತಿ ವರ್ಷ ನಡೆಯುವಂತ ಜಾತ್ರೆ ಈ ವರ್ಷ ಬಹಳ ಜೋರು ನಡೆದದ. ಸದ್ಗುರು ಪುಂಡಲಿಂಗ ಶಿವಯೋಗ ಪುರಾಣ ನಡೆದದ. ಅಭಿನವ ಶಿವಲಿಂಗೇಶ್ವರರು ಅಭಿನವ ಪುಂಡಲಿಂಗ ಶಿವಯೋಗಿಗಳು ದಿನ ಬಂದು ನಮ್ಮ ದರ್ಶನ ನೀಡಾಗತ್ತನ. ಈ ವರ್ಷ ಜಾತ್ರೆ ಬಹಳ ಜೋರ್ ಆಗ್ತದ ಯಪ್ಪ. ಈ ವರ್ಷ ಜಾತ್ರೆಗ ಈಗ ಉಟ್ಕೋ ಹೊಸ ಅಂಗಿ ತಂದೀನಿ, ಉಟ್ಕೋ ಅಂತ ಒಬ್ಬ ಮಗಾರೆ ತಂದು ಕೊಟ್ಟಾನ. ಹಬ್ಬ ಹುಣ್ಣಿ ಜಾತ್ರೆ ಕೇತ್ರಿ ಬತ್ತಂದ್ರೆ ಯಪ್ಪ ನನಗೆ ಹೊಸ ಬಟ್ಟೆ ಕೊಡಿಸು, ಕಾಲೇಜ್ಗೆ ಹೋಗ್ಬೇಕು ಹೊಸ ಬೈಕ್ ಕೊಡಿಸು, ಕೈಯಾಗ ಚಲೋ ಫೋನ್ ಬೇಕು ಅಂತ ಫೋನ್ ಕೊಡಿಸು. ಹಂಗ ನೋವಿರ್ತದಾದ್ರೆ ಹೇಳ್ಕೊಳ್ಳಲ್ಲ. ಆಯಿ ಅಂತಳಂತ ಯಪ್ಪ ಆ ಸದ್ಗುರುವಿನ ಹತ್ರ ಹೋದ್ರ ಈ ಕೂಸಿನ ಜೀವ ಹೋಗಂಗ ವರ ಪಡ್ಕೊಂಡು ಬರವಂತ ಬಂದಳಕ್ಕೆ. ಮತ್ತೆ ಏನ್ ಮಾಡ್ಬೇಕು? ಸಂಕಟ ಬರೋತನ ತ್ರಿಮೂರ್ತಿ ಶಿವಯೋಗಳು ಕುಂತಿದ್ರು. ಸರ್ತಿ ಸಾಲ ಭಕ್ತರು ಇವತ್ತಿಗೂ ನೋಡ್ಬೇಕು ನೀವು. ಅಮಾವಾಸ್ಯೆ ಬತ್ತು ಅಂದ್ರ, ಗುರುವಾರ ಬತ್ತಂದ್ರ, ರವಿವಾರ ಬತ್ತಂದ್ರ ಗೊಳಸಾರ ಮಾಡಿದೊಳಗ ಭಕ್ತ ಸಮೂಹ ಹೆಂಗಿರ್ತದ ಅಂತೇಳಿ ಸರ್ತಿ ಸಾಲಿನಾಗ ಭಕ್ತರದರ. ಆ ಸರ್ತಿ ಸಾಲಿನಾಗ ಈಕೆ ಆಯಿ ಬಂದು ನಿಂತಾಳ. ವಯಸ್ಸಾಗಿತ್ತು 80-85 ವರ್ಷ ವಯಸ್ಸು ಆಯಿಗೆ. ಪಾಪ ವಯಸ್ಸಾಗ್ಯದ. ಕೂಸಿಗೆ ಹೊತ್ಕೊಂಡು ಬಂದಾಳ. ಕೂಸು ಅಳಾಗತ್ತದ. ಆಕೆಗೆ ಮುಂದೆ ಬಿಡಮ್ಮ ಅಂತೇಳಿ ಅಲ್ಲಿದ್ದ ಭಕ್ತರೆಲ್ಲ ಮುಂದೆ ಬಿಟ್ರು. ತ್ರಿಮೂರ್ತಿ ಅಪ್ಪೋರು ಶಿವಯೋಗಳು ಕುಂತಿದ್ರು. ಬಾರವ ಕಾಶಿ, ಬಾರವ ಬಾ. ಯಾಕವ ಕಾಶಿ, ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ದಿಲ್ಲವ, ಬಾರವ ಅಂತೇಳಿ ಸದ್ಗುರು ತ್ರಿಮೂರ್ತಿ ಶಿವಯೋಗಿಗಳು ಕರೀತಾರ. ಹಿಂಗ ಒಯ್ದು ಕೂಸಿಗೆ ಮುಂದೆ ಹಾಕಿದಳು. ತ್ರಿಮೂರ್ತಿ ಶಿವಯೋಗಿಗಳ ಮುಂದೆ ಹುಟ್ಟಿದಂತ ಮರಿಮಮ್ಮಗ ಹಿಂಗ ಒಯ್ದು ಮುಂದೆ ಹಾಕ್ಯಾಳ. ಬೆಕ್ಕಿ ಅಳಗತ್ತಳಕ್ಕೆ. ಯಪ್ಪ ನಾ ಏನು ಮಾಡ್ಲಿ ಹೇಳು? ಈಗ ಸಣ್ಣ ವಯಸ್ಸಿನಾಗ ಮೊಮ್ಮಗಳು ಸಣ್ಣ ಇದ್ದು ಮಗ ಸೊಸಿ ಹೋದ್ರು. ಅವ್ರು ಹೋಗಲಕ್ಕ ಮೊಮ್ಮಗಳ ಮುಖ ನೋಡಿ ಬದುಕಿದ್ದ. ಮುಂದ ಮೊಮ್ಮಗಳಿಗೆ ಮದುವೆ ಮಾಡಿಕೊಟ್ಟ. ಆ ಮೊಮ್ಮಗಳಿಗೆ ಕೂಸಿಗೆ ಜನ್ಮ ನೀಡಿ ಸತ್ತು ಸ್ವರ್ಗ ಸೇರ್ಯಾಳ. ಇದು ನೋಡಿದ್ರ ಮುಂಜಾನೆ ಹಿಡಿದು ಸಂಜೀತನ ಅತ್ತೆ ಅಳ್ತದ. ಸಾಕ್ ಹೋಗೋದಪ್ಪ. ಒಂದು ಅದರ ಪ್ರಾಣಾರೇ ತಕ್ಕೋ, ಇಲ್ಲ ಇದಕ್ಕೊಂದು ದಾರಿಯರೇ ತೋರಿಸು ಅಂತೇಳಿ ತ್ರಿಮೂರ್ತಿ ಶಿವಯೋಗಿಗಳ ಮುಂದ ಆಯಿ ಹೇಳ್ತಾಳ. ಕಣ್ಣೀರು ತಗೋ ಅಳ್ಕೊಂತ ಹೇಳಿದಾಗ ತಾಯಿ ಹೃದಯ ಸದ್ಗುರುವಿನ ಹೃದಯ ಒಂದೇ ಇರ್ತವ್ರಿ. ತಾಯಿ ಗುರುವಿನ ಹೃದಯ ಒಂದೇ ಇರ್ತದ. ತಾಯಿ ಹಂಗ ಮಮ್ಮಲ ಮರಗುತ್ತಾಳ ಮಕ್ಕಳಿಗೆ ನೋವಾದಾಗ, ಹಂಗ ಗುರುನು ಕೂಡ ಮಮ್ಮಲ ಮರಗುವಂತ ಶಕ್ತಿ ಗುರುವಿನ ಹೃದಯದೊಳಗಿರ್ತದ. ತ್ರಿಮೂರ್ತಿ ಅಪ್ಪೋರು ಅಂದ್ರಂತ, ಯವ್ವ ಹೋಗ್ ಕೂಸಿಗೆ ಇಲ್ಲೇ ಹಾಕ, ಅಪ್ಪ ಕಾಯ್ತಾನ ಕೂಸಿಗೆ ಇಲ್ಲೇ ಹಾಕು, ಹೋಗು ಪ್ರಸಾದ ಮಾಡ್ಬಾ, ಹೋಗು ಮೊದಲ ಪ್ರಸಾದ ಮಾಡ್ಬಾ, ಹೋಗು. ಹತ್ತು ಕಣ್ಣು ನೋಡಿ ಹಂಗ ಕಣ್ಣೀರು ಒರೆಸ್ಕೋಯವ, ಅಳಬಾರ್ದ. ಅಪ್ಪ ಕಾಯ್ತಾನ ನಿನಗ, ಹೋಗ್ಯವ ಹೋಗಿ ಪ್ರಸಾದ ಮಾಡ್ಬಾ, ಹೋಗು ಕಾಶಿ ಅಂತೇಳಿ ತ್ರಿಮೂರ್ತಿ ಅಪ್ಪ ಅವ್ರು ಕಳಿಸ್ಯಾರ. ಕೂಸಿಗೆ ಅಲ್ಲೇ ಹಾಕ್ಯಾರ. ಅಲ್ಲೇ ಹಾಕಿದ ಕೂಸು ನೋಡ್ರಿ ಅತ್ತೆ ಅಳತಿತ್ತು, ಒದ್ದಾಡ್ತಿತ್ತು, ಅತ್ತೆ ಅಳತಿತ್ತು. ಯಾವಾಗ ತ್ರಿಮೂರ್ತಿ ಅಪ್ಪವ್ರ ಮುಂದೆ ಹಾಕ್ಯಾರ
ಅಳಂತ ಕೂಸು ನೆಮ್ಮದಿಯಿಂದ ಕಣ್ಣು ಮುಚ್ಚಿ ನಿದ್ದೆ ಮಾಡಾಕತ್ತದ. ಆಯಿ ಹೋಗಿ ಊಟ ಮಾಡಿದಳು, ಪ್ರಸಾದ ಮಾಡಿ ಬರ್ತಾಳ. ಅಯ್ಯಪ್ಪ ನಾಯೇನೋ ಪ್ರಸಾದ ಮಾಡ್ದ, ನಾನು ಹೊಟ್ಟೆ ತುಂಬಿತು. ಆ ಕೂಸಿಗೆ ಮತ್ತ ಹೊಟ್ಟೆ ತುಂಬಬೇಕಾದ್ರೆ ಹಾಲು ಬೇಕು, ತಾಯಿನೇ ಇಲ್ಲ, ಮತ್ತೊಬ್ಬರ ಹಾಲಂತೂ ಕುಡಿಯಲಾಗ್ಯದ, ಹ್ಯಾಂಗ ಮಾಡಲಿ, ಅದ್ರ ಹೊಟ್ಟೆ ಗತಿ ಏನು ಅಂತ ಕೇಳಿದಾಗ ಕಾಶಿ ಅವ್ವ ಚಿಂತೆ ಮಾಡಬೇಡ, ಅಪ್ಪ ಕಾಯ್ತಾನ, ಅಪ್ಪ ಅವನಿಗೆ ಉಳಿಸ್ತಾನ, ನಿನ್ನ ಮರಿಮಮ್ಮಗೆ ಏನದಲ್ಲ ಗಂಡ ಮಗೋದಲ್ಲ ಅದಕ್ಕ ಅಪ್ಪ ಉಳಿಸ್ತಾನ, ನೀ ಚಿಂತೆ ಮಾಡಬೇಡ, ಮನೆಗೆ ತಗೊಂಡು ಹೋಗು. ಈಗ ಮನೆಗೆ ಹೋಗಿ ಈಗ ಮಲ್ಕೊಂಡದಲ್ಲ, ಎದ್ದು ತಂದ್ರ ಅಳಕತ್ತಂದ್ರ ಈಗ ಇವ ಅಳಕತ್ತು ತಂದ್ರ ಅಪ್ಪದನ ಅಪ್ಪ ಕಾಪಾಡ್ತಾನ, ಅದಕ್ಕ ಮನೆಗೆ ಹೋದ ಮೇಲೆ ನೀ ಅದಕ್ಕೆ ಹಾಲು ಕುಡಿಸ್ಬಿಡು, ನೀನು ಎದೆ ಹಾಲು ಕುಡಿಸ್ಬಿಡು ಅಂದ್ರು ಸದ್ಗುರು ತ್ರಿಮೂರ್ತಿ ಅಪ್ಪರು. ವಯಸ್ಸೆಟ್ಟಕ್ಕಿಗೆ 85. ಅಂದ್ರ ಇದು ಸೂಕ್ಷ್ಮ ಹೇಳಂತ ವಿಚಾರ ರೀ, ಇದು ಬಹಿರಂಗವಾಗಿ ಹೇಳೋದಲ್ಲ, ಬಹುತೇಕ ತಾಯಂದ್ರಿಗೆಲ್ಲ ಗೊತ್ತೇ ಇರ್ತದೆ. 85 ವರ್ಷದ ಆಯಿ ಎದೆಯಿಂದ ಹಾಲು ಬರ್ತಾವಂತೀರಿ, ಬರಕ್ಕೆ ಸಾಧ್ಯ ಅದ? ಇಲ್ಲ. ತ್ರಿಮೂರ್ತಿ ಅಪ್ಪ ಅವ್ರು ಅಂತಾರ, ಹೋಗವ ಅಪ್ಪ ಕಾಯ್ತಾನ, ಅಪ್ಪ ಅವನಿಗೆ ಉಳಿಸ್ತಾನ, ಕಾಪಾಡ್ತಾನ, ಹೋಗು. ಅವ ಎದ್ದಂದ್ರೆ ಅಳಗತ್ತಂದ್ರೆ ನೀನು ಎದೆ ಹಾಲು ಕುಡಿಸು ಅಂದ್ರು. ಅದು ಹಣಿ 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 ಬಡ್ಕೋತತ್ತು ಮುದುಕಿ. ಯಪ್ಪ ಕಾಡ ಬಾ ಅಂತದ, ನಾಡ ಹೋಗಂತದ, ಈ ವಯಸ್ಸಿನಾಗ ನಾನು ಎದೆಯಿಂದ ಹಾಲ್ರಿ ಎಲ್ಲ ಬರಬೇಕು, ಅದಕ್ಕೆ ಎಲ್ಲರೂ ಹೊಟ್ಟೆ ತುಂಬಬೇಕು, ನೀ ಹೋಗವ ಆಕಾಶಿ, ಚಿಂತೆ ಮಾಡಬೇಡ, ಅಪ್ಪ ಅದಾನ, ಅಪ್ಪ ಅವನಿಗೆ ಉಳಿಸ್ಬೇಕಂತೇಳಿ ಇಲ್ಲಿ ಕರ್ಕೊಂಡು ಬರಂಗ ಮಾಡ್ಯಾನ, ಹೋಗ ನೀ ಮನೆಗೆ ಅಂತೇಳಿ ಆಶೀರ್ವಾದ ಮಾಡಿ ಧೈರ್ಯ ತುಂಬಿ ಕಳಿಸ್ಯಾರ. ತೀರ್ಥ ಪ್ರಸಾದ ತಗೊಂಡಳು, ಮಠದಾಗಿನ ಪ್ರಸಾದ ಊಟ ಮಾಡಿದಳು, ನಾದ ಬೇಕೆ ಗ್ರಾಮಕ್ಕೆ ಬಂದಳು. ಹಿಂಗ ಒಂದು ಕಡೆ ಮಲಗಸ್ಯಾಳ ಮನ್ಯಾಗ. ಹಿಂಗ ಮನೆಗೆ ತಂದು ಹಾಕಿ 10 ನಿಮಿಷ ಆಗಿಲ್ಲ, ಮಲ್ಕೊಂಡಿದ್ದ ಕೂಸು ಎದ್ದು ಅಳಕ ಚಾಲು ಮಾಡ್ತ್ರಿ. ಎದ್ದು ಅಳಕ ಚಾಲು ಮಾಡ್ತು, ಒದ್ದಾಡಕತ್ತದ, ಅಳಕತ್ತದ. ಮತ್ತೆ ಏನು ಮಾಡ್ಬೇಕಕ್ಕೆ? ಆಯಿ ಬಾ ಯಪ್ಪ ಎದ್ದಿ, ನಂಗೆ ಗೊತ್ತಿರ್ತೀನಿ ಮನೆಗೆ ಬಂದಗಳಿಗೆ ಹೇಳ್ತಿ ಅಂತೇಳಿ, ಬಾ ನನ್ನ ಅಪ್ಪ ತ್ರಿಮೂರ್ತಿ ಅಪ್ಪ ಹೋಗಿದ್ದ ಹೇಳ್ಯಾನ, ಅಳಕತ್ತಂದ್ರ ಎದ್ದಂದ್ರ ನೀನು ಎದೆ ಹಾಲು ಕುಡಿಸಂದನ, ಬಾ ಯಪ್ಪ ಬಾ, ಈ ಮುದುಕಿ ಎದೇನ ಏನು ಹಾಲು ಬರ್ತಾವ ಕುಡಿ ಬಾ, ಬಂದಟ್ಟು ಕುಡ್ದು ನೀ ಉಳಿತೆ ಅಂತ ಹೇಳ್ಯಾನ, ಬಾ ಅಪ್ಪ ಹೇಳ್ಯಾನ ಬಾ ಅಂತೇಳಿ ಹಿಂಗೆ ಎದೆಗೆ ಹಚ್ಕೊಂಡು 85 ವರ್ಷದ ಆಯಿ ತನ್ನ ಮರಿಮಮ್ಮಗನಿಗೆ ಎದೆ ಹಾಲು ಕುಡಿಸಿದ್ರ ಸದ್ಗುರುವಿನ ಆಶೀರ್ವಾದ, ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದಿಂದ 85 ವರ್ಷದ ಆಯಿ ಎದೆಯಿಂದ ಹಾಲು ಬಂದು ಮಗು ಹಾಲು ಕುಡಿತದ, ಎದೆ ಹಾಲು ಕುಡಿತದ. ಮರಿಮಮ್ಮಗ ಆಯಿ ಎದೆ ಹಾಲು ಕುಡಿದು ಇವತ್ತು ಬೆಳೆದ ದೊಡ್ಡವಾಗ್ಯಾನ್ರಿ. ನಮ್ಮ ಸಿಂದಗಿ ತಾಲೂಕಿನ್ಯಾಗ ತಲಾಟಿ ಆಫೀಸರ್, ಏನು ಗ್ವಾಲಿಗೇರಿ ಅಂತ ಊರದ ನೋಡ್ರಿ, ಗ್ವಾಲಿಗೇರಿ ಊರಾಗ ಇವತ್ತ ತಲಾಟಿ ಆಫೀಸರ್, ತಲಾಟಿ ಇವತ್ತಿನ ದಿವಸ ಅಮಾವಾಸ್ಯೆ. ಹಾಗೆ ಅವಾಗ ಗುಳಸಾರ ಮಠಕ್ಕೆ ಬರ್ತಾನ. ಬಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ತ್ರಿಮೂರ್ತಿ ಅಪ್ಪವರ ಮತ್ತು ಪ್ರಸ್ತುತ ಅಭಿನವ ಪುಂಡಲಿಂಗ ಶಿವಯೋಗಿಗಳ ದರ್ಶನ ಆಶೀರ್ವಾದ ಪಡಿತಾರೆ. ಇವೆಲ್ಲ ಸುಮ್ಮಕ ಹೇಳಿ ಹೊಟ್ಟೆ ತುಂಬಿಸ್ಕೊಂಡು ಹೋಗವಲ್ಲ, ನಡಿಯಾಕತ್ತೀವ, ನಡ್ಕೊಂಡವ್ರು ಪಡ್ಕೋತಾರ ಅನ್ನೋದು ಕೇಳಕತ್ತಿನ್ನ. ಏನು ನುಡ್ದಾರ ಅವ್ ನಡೆದದ. ಸದ್ಗುರು ಪುಂಡಲಿಂಗ ಶಿವಯೋಗಿ ಹೇಳ್ದಂಗ ಉಪ್ಪು ನೀರು ಹೋಗಿ ಸಿಹಿ ನೀರಾದ ಬಾವಿ ಇವತ್ತಿಗೂ ಅಲ್ಲೇ ಅದ, ಗುಳಸಾರದ ಕೆಳಗಿನ ಮಠದೊಳಗೆ. ಏನಿವತ್ತ ಪ್ರಭುವಿನ ಗದಿಗೆ, ಸಿದ್ದರಾಯ ಪ್ರಭುವಿನ ಗದಿಗೆ ದರ್ಶನ ಮಾಡಿ ಅಲ್ಲಿ ಏನು ತೀರ್ಥ ಸ್ವೀಕಾರ ಮಾಡ್ತೀವಲ್ಲ ಅದ ಬಾವಿ ನೀರು. ಇನ್ನ ತ್ರಿಮೂರ್ತಿ ಅಪ್ಪವರ ಆಶೀರ್ವಾದದಿಂದ 85 ವರ್ಷದ ಆಯಿಗೆ ಹೋಗವ ಹಾಲು ಕುಡಿಸ್, ನೀನು ಎದೆಯಿಂದ ಹಾಲು ಬರ್ತಾವಂದ್ರ ಹಾಲು ಬರ್ತಾವಂದ್ರ ಇದು ಸಾಮಾನ್ಯರಿಂದ ಆಗೋ ಕೆಲಸ ಏನ್ರಿ? ಸಾಮಾನ್ಯರಿಂದ ಸದ್ಗುರುವಿನ ವಾಣಿ ಅದಲ್ಲ, ಬಹಳ ದೊಡ್ಡದದು, ಬಾಯಿಗೆ ಬಂದ್ರಟ್ಟೆ ನಡೀತದ. ಇವತ್ತು ರೋಡಿಗೆ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿ ಪುರಾಣ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದೊಳಗೆ ಜಾತ್ರೆ ಒಳಗೆ ನಡೆದದ. ಕರ್ತೃಪುರುಷರು ಜಗದ್ಗುರು ಶಿವಲಿಂಗೇಶ್ವರರಲ್ಲ, ಸಾಮಾನ್ಯರಂತ ತಿಳ್ಕೋಬೇಡ್ರಿ. ಅವರು
ಕರ್ತೃಗದ್ದಿಗೆ ಒಳಗಿರುವಂತಹ ಜಗದ್ಗುರು ಶಿವಲಿಂಗೇಶ್ವರರು ಸಾಮಾನ್ಯರೆಲ್ಲ ಹ್ಯಾಂಗ ಅದ್ಭುತವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತ್ರಿಮೂರ್ತಿ ಶಿವಯೋಗಿಗಳ ಲೀಲೆ ಪವಾಡಗಳನ್ನು ಮಾಡಿದಾರಲ್ಲ, ಅದೇ ರೀತಿಯೊಳಗ ಲೀಲಾ ಮಹಿಮಾ ಪವಾಡ ಪುರುಷ ಜಗದ್ಗುರು ಶಿವಲಿಂಗೇಶ್ವರರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಜಗದೊಳಗೆ ಮೆರೆಸಿದವರು ಜಗದ್ಗುರು ಶಿವಲಿಂಗೇಶ್ವರರು. ದ್ವೇಷ ಅಸೂಹೆಯನ್ನ ದೂರ ಮಾಡಿದವರು ಜಗದ್ಗುರು ಶಿವಲಿಂಗೇಶ್ವರರು. ಅವ್ರದೊಂದು ಪವಾಡ ಸುಮ್ಮನೆ ಅವ್ರ ಜಾತ್ರೆಯೊಳಗ ಸದ್ಗುರುಗಳು ಪುಂಡಲಿಂಗ ಶಿವಳ ಪುರಾಣ ಕೇಳಗತ್ತೀವಿ. ಮತ್ತು ಒಂದು ಸ್ವಲ್ಪ ಅವ್ರ ಬಗ್ಗೆ ಇರಲಿ ಅಂತೇಳಿ ಒಂದೇ ಒಂದು ಸಣ್ಣ ಶಕ್ತಿ, ಗುರುವಿನ ಶಕ್ತಿ ಹೆಂಗದ ನೋಡ್ರಿ. 85 ವರ್ಷದ ಆಯಿ ಎದೆಯಿಂದ ಹಾಲು ಬರುವಂಥದ್ದು ವಾಣಿ ಗುರುವಿನ ಬಾಯಿಂದ ಬಂದಾಗ ಆಗತ್ತದಂದ್ರೆ ಅಂತ ಗುರುವಿನ ಮುಂದೆ ಸುಳ್ಳು ಹೇಳಬಾರ್ದನು. ಜಗದ್ಗುರು ಶಿವಲಿಂಗೇಶ್ವರರು ಹಿರೇಸಾವಳಿಗೆ ಅಂತೇಳಿ ಬಹುತೇಕ ನಿಮಗೆ ಗೊತ್ತದ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನೊಳಗೆ ಹಿರೇಸಾವಳಿಗೆ ಅಂತದ. ಜಗದ್ಗುರು ಶಿವಲಿಂಗೇಶ್ವರ ಮಠದೊಳಗ ಜಗದ್ಗುರು ಶಿವಲಿಂಗೇಶ್ವರ ಕೊಳ್ಳೂರು ಅಂತ ಹೇಳ್ರಿ. ನನಗೆ ಬಹಳ ಖುಷಿ ಏನಂದ್ರೆ ಕೊಳ್ಳೂರು ಅನ್ನುವಂಥ ಗ್ರಾಮ ನಮ್ಮ ಅಫಜಲ್ಪುರ ತಾಲೂಕಿನಾಗೆ ಬರ್ತದದು. ನನಗೆ ಅದೊಂದು ಬಹಳ ಖುಷಿ. ಅಂತ ಮಹಿಮಾ ಪುರುಷರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಾಗಿರುವಂಥ ಕೊಳ್ಳೂರು ಗ್ರಾಮದೊಳಗೆ ಜನ್ಮ ತಾಳಿದ್ರಲ್ಲ ಅನ್ನುವಂಥ ಒಂದು ಹೆಮ್ಮೆ ಮತ್ತು ಭಕ್ತಿ, ನಂಬಿಕೆ, ಶ್ರದ್ಧೆ. ಜಗದ್ಗುರು ಶಿವಲಿಂಗೇಶ್ವರ ಹಿರೇಸಾವಳಿಗೆ ಮಠದೊಳಗೆ ಇರ್ತಾರ. ಮುತ್ತುಗಾರರ ಅಂಥೇಳಿ ಈ ಮುತ್ತು ರತ್ನ ಮಾರಾಟ ಮಾಡುವಂಥವ್ರು. ಚೀಲದಾಗ ಮುತ್ತು ರತ್ನ ಹೇರ್ಕೊಂಡು ಕಲಬುರಗಿ ಕಡೆಗೆ ಬರಗತ್ತಾರ. ಎತ್ತಿನ ಮ್ಯಾಲ ಚೀಲ ಹೇರ್ಕೊಂಡು, ಈಗೆಲ್ಲ ಗಾಡಿ ಅವರಿ, ಎತ್ತಿನ ಮೇಲೆ ಚೀಲ ಹೇರ್ಕೊಂಡು ಕಲಬುರಗಿ ಕಡೆಗೆ ಮುತ್ತು ರತ್ನದ ವ್ಯಾಪಾರಕ್ಕೆ ಬರಬೇಕು. ಮುಂದ 7-8 ಜನ ಮುತ್ತುಗಾರರು ಅವರು ಒಂದೊಂದು ಎತ್ತಿನ ಮೇಲೆ ಚೀಲ ಹೇರ್ಕೊಂಡು ಬರಗತ್ತಾರ. ಅದರಾಗ ಒಂದು ವಯಸ್ಸಾದ ಎತ್ತ ಒಬ್ಬ ಮುತ್ತುಗಾರನ ಬಲಿತ್ತು. ಅದ್ರ ಮೇಲೆ ಚೀಲ ಹೇರ್ಯಾನ, ಮುತ್ತು ರತ್ನದ ಚೀಲ ಹೇರ್ಕೊಂಡು, ಅದು ಮೊದಲೇ ವಯಸ್ಸಾಗಿತ್ತು. ಹಗರ್ ಒಂದೊಂದು ಹೆಜ್ಜೆ ಇಟ್ಕೋತ ಹಿಂದೆ ಬಿತ್ತದ ಎತ್ತ. ಚಲೋ ಗಟ್ಟಮುಟ್ಟ ತಯಾರಿದೆ ಎತ್ತಿದ್ದು. ಇವನು ಬೇಡ ಮುಂದೆ ಬಂದ್ರು. ಮುಂದೆ ಹಿರೇಸಾವಳಿಗೆ ಬರೋದಕ್ಕ ಮಳೆ ಬಂದಿತ್ರಲ್ಲಿ. ಈಗೇನು ನೀವು ಯಾವಾಗಾರ ಆ ಕಡೆ ಹಿರೇಸಾವಳಿಗೆ ಹೋದ್ರಿ ಅಂದ್ರ ಜಗದ್ಗುರು ಶಿವಲಿಂಗೇಶ್ವರ ಮಠದ ಮುಂದೆ ಅವಾಗ ಹಾದಿರಿ ಕಲಬುರಗಿ ಈಗ ಹಾಯ್ದು ಹೋಗ್ಬೇಕಂದ್ರ. ಅವಾಗ ಈಗಲ್ಲ, ಈಗ ಮತ್ತೆ ಬೇರೆ ಪರ್ಯಾಯ ವ್ಯವಸ್ಥೆ ಬೇರೆ ರೋಡ್ ಆಗ್ಯದ. ಅವಾಗ ಜಗದ್ಗುರು ಶಿವಲಿಂಗೇಶ್ವರ ಮಠದ ಮುಂದೆ ಹಾದಿ, ಅದೇ ಹಾದಿಲೇನೆ ಹೋಗ್ಬೇಕಲ್ಲ. ಒಂದು ಬಾವಿ ಅನ್ನೋದ, ಅಲ್ಲೊಂದು ಬಾವಿ ಅನ್ನೋದ, ಬಾವಿ ಪಕ್ಕದೊಳಗ ದಾರಿ. ಮಳೆ ಬಂದದ, ಅಲ್ಲಿ ಕೆಸರಾತಿತ್ರಿ. ಅಲ್ಲಿ ಸ್ವಲ್ಪ ನೀರು ನಿಂದ್ರವು, ಕೆಸರಾತಿತ್ತು. ಇದು ವಯಸ್ಸಾಗಿತ್ತು ಎತ್ತಿಗೆ. ಅವ ಮುತ್ತುಗಾರ ಬ್ಯಾರೆ ಮುತ್ತಿನ ಚೀಲ ಹೇರ್ಯಾನ ಅದ್ರ ಮ್ಯಾಲ. ಆ ಕೆಸರಾಗ ಬಂದ ಅದ್ರ ಕಾಲು ಸಿಗಿ ಬಿತ್ತು, ಮುಂದಕ್ಕೆ ಹೋಗಲಾಯ್ತು. ಜಗದ್ಗುರು ಶಿವಲಿಂಗೇಶ್ವರ ಅದನ್ನ ನೋಡ್ತಾರ. ಏನಪ್ಪಾ ಎಲ್ಲಿಗೆ ಹೊಂಟಿದೋ ತಮ್ಮ ಅಂತ ಕೇಳಿದ್ರು ಅವ್ರು. ಯಪ್ಪ ಕಲಬುರಗಿಗೆ ಹೊಂಟೇನ್ರಿ. ಮತ್ತೆ ಯಾಕೋ ಎತ್ತ ಕೆಸರ ಕಾಲು ಸಿಗಿ ಹಾಕೊಂಡದಲ್ಲಿ ಏನದ ಅಂತ ಪರಿ ಆ ಚೀಲದಾಗ ಅಟ್ ವಜ್ಜಿ ಅಂತ ಕೇಳಿದ್ರು ಅವ್ರು. ಅವಾಗ ಅವ ಏನ್ ತಿಳ್ಕೊಂಡ, ಇದ್ರಾಗ ಮುತ್ತು ರತ್ನವ ಅಂದ್ರೆ ಇವ್ರೆಲ್ಲ ಮುಂದೆ ಹೋಗ್ಯಾರ, ಉಳ್ದವ್ರು ನಾ ಒಬ್ಬನೇ ಅದೇನಿ. ಇದ್ರಾಗ ಮುತ್ತು ರತ್ನವ ಅಂತ ಹೇಳದಂದ್ರೆ ಬಡದು ಕಸಗೊಳಂಗಿದ ಅಂತ ಹೇಳಿ ಏನಂತ ಸುಳ್ಳು ಹೇಳ್ತಾನಂದ್ರವ. ಯಪ್ಪ ಇದ್ರಾಗ ಏನವ ರೀ, ಎತ್ತಿಗೆ ವಯಸ್ಸಾಗ್ಯದ, ಕೆಸರ ಕಾಲು ಸಿಗಬೇಕದ, ಚೀಲದಾಗ ಏನ್ ಅಂತ ಪರಿ ಏನು ಮುತ್ತು ರತ್ನ ಇಲ್ಲ ಹೇಳ್ರಿ. ಮುತ್ತು ರತ್ನ ಬಂಗಾರ ವಜ್ರ ವೈಡೂರಿ ಅಲ್ಲ, ಅದ್ರಾಗ ಏನೂ ಇಲ್ರಿ, ಹತ್ತಿಕಾಯಿ ಹಳ್ಳಿಕಾಯಿ ಯಾವತ್ತು ಸುಳ್ಳು ಹೇಳ್ಬಿಟ್ಟ. ಹೌದು, ಹತ್ತಿಕಾಯಿ ಹಳ್ಳಿಕಾಯವ, ಆಯ್ತು ಹೋಗು ಅಂತಂದ್ರು ಜಗದ್ಗುರು ಶಿವಲಿಂಗೇಶ್ವರ. ಆಗೋ ಈಗ ಮಾಡಿ ಕೆಸರಾಗಿ ಸಿಗಿ ಹಾಕಿಕೊಂಡಿತ್ತು ಕಾಲ. ಅದು ಕಾಲು ತೆಗೆಸಿ ಎತ್ತಿಂದು ಚೀಲ, ಮುತ್ತು ರತ್ನ ಚೀಲ ಎತ್ತಿನ ಮೇಲೆ ಹೇರ್ಕೊಂಡು ಕಲಬುರಗಿಗೆ ಬಂದ. ಎಷ್ಟೋ ಮಂದಿ ಮುತ್ತುಗಾರರು ಕುಂತಾರ. ರಾತ್ರಿಗಿತ್ತು, ಹಸು ಆಗಿತ್ತು ಅವ್ರಿಗೆ. ಹಸು ಆಗ್ಯದ, ಮತ್ತೆ ಕಟ್ಕೊಂಡು ಬಂದಿದ್ರು ಬುತ್ತಿ. ಇವಾಗಿನ ಹಂಗೇನು ಹೋಟೆಲ್ ಏನೂ ಇಲ್ಲ. ಬುತ್ತಿ ಕಟ್ಕೊಂಡು ಹೋಗ್ಬೇಕು, ಬುತ್ತಿ ಕಟ್ಕೊಂಡು ಬರಬೇಕು. ಬುತ್ತಿ ಕಟ್ಕೊಂಡು ಹೋಗಿರೋ ಹಿಂಗ ಬುತ್ತಿ ಬಿಚ್ಚಿ ಊಟ ಮಾಡ್ಬೇಕು. ರೊಟ್ಟಿ ಪಲ್ಯ ಅಂತ ಬುತ್ತಿ ಬಿಚ್ಚಿ ನೋಡಿದ್ರ ರೊಟ್ಟಿ ಪಲ್ಯ ಹೋಗಿ ಹತ್ತಿಕಾಯಿ ಹಳ್ಳಿಕಾಯಿ ಆಗಿರ್ತದ. ಹತ್ತಿಕಾಯಿ ಹಳ್ಳಿಕಾಯಿ ಯಪ್ಪ ಅಂದ್ರ ಅವರು ಏನೋ ಇದು ಮನ್ಯಾಗ ರೊಟ್ಟಿ ಪಲ್ಯ ಕಟ್ಕೊಂಡು ನಾವು ಬಂದೇವು, ಹತ್ತಿಕಾಯಿ ಹಳ್ಳಿಕಾಯಿ ಎತ್ತಲಿದೆ, ಏನು ಮಜಾ ಇದು ಅಂತೇಳಿ. ಇದು ಹ್ಯಾಂಗಿದೆ ಮತ್ತೆ ನೋಡ್ರಿ ಮರಿ ಆ ಮುತ್ತು ರತ್ನ ಚೀಲದಾಗರಿ ಏನವ ನೋಡ್ರಿ ಅಂತೇಳಿ ಬಂದು ಅವು ಚೀಲ ಬಿಚ್ಚಿ ನೋಡ್ತಾವ. ಏನ ಜಗದ್ಗುರು ಶಿವಲಿಂಗೇಶ್ವರ ಒಂದು ಸುಳ್ಳು ಹೇಳಿರಲ್ಲ, ಮುತ್ತು ರತ್ನದ ಚೀಲ ಬಿಚ್ಚಿ ನೋಡಿದ್ರೆ ಹತ್ತಿಕಾಯಿ ಹಳ್ಳಿಕಾಯಿನೇ ಆಗ್ಯಾವ ಎಲ್ಲ.
ಈ ಮುಂದೆ ಬಂದವ್ರು ಇದು ಲಾಸ್ಟಿಗೆ ಬಂದಿತ್ತಲ್ಲ ಗಡಿ, ಇವನಿಗೆ ಕೇಳದತ್ತ, ಅಲ್ಲಲ್ಲಿ ಬರಾಗ ಮುತ್ತು ರತ್ನ ತಗೊಂಡು ಬಂದೀವಿ, ಇವು ಹತ್ತಿ ಕಾಯ್ಲಿಕ್ಕೆ ಯಾರ ದಾರ್ಯಾಗ ಸಿಕ್ಕಿರೇನೋ ಏನ್ರಿ ಹೇಳಿದೇನೋ. ಆ ಸಾವಳಿಗೆ ಕೂತಿದ್ದಲ್ಲಪ್ಪ ಶಿವಲಿಂಗೇಶ್ವರರು, ಅವ್ರು ಕೇಳಿದ್ರು, ನಾನ ಮತ್ತು ಒಬ್ಬನೇ ಹಿಂದಿದ್ದ ಕಸುಗಳಂಗಿದ ಅಂತೇಳಿ ಹತ್ತಿಕಾಯಿ ಹಳ್ಳಿಕಾಯಿ ಅವತ್ತು ಸುಳಿ. ಎಂಥ ಹಂಬಲೇನಿ, ಎಂಥ ಹುಚ್ಚದಿ, ಅಂಥ ಮಹಿಮಾ ಪರಿಶ್ರಮನ ಸುಳ್ಳು ಹೇಳಿದಕ್ಕೆ ಹತ್ತಿಕಾಯಿ ಹಳ್ಳಿಕಾಯಿ ಅಂತೇಳಿ ಎರಡು ಊದಿನ ಕಡ್ಡಿ ತಗೊಂಡು ಹಿಂಗೆ ಹಚ್ಚಿ ಹಿಂಗೆ ಬೆಳಗ್ಗೆ ಒಂದು ಕಡೆ ಇಟ್ಟು ಕೈ ಮುಗಿದು, ಯಪ್ಪ ಜಗದ್ಗುರು ಶಿವಲಿಂಗೇಶ್ವರ, ತಿಳಿಲಾರದೆ ನಮ್ಮರೊಳಗೊಬ್ಬ ತಪ್ಪು ಮಾಡ್ಯಾನ. ಈಗ ಅವು ಹತ್ತಿಕಾಯಿ ಹಳ್ಳಿಕಾಯಿ ಏನು ಮುತ್ತು ರತ್ನ ಚೀಲದಾಗಿದ್ವಿ ಆಗ್ಯಾವಲ್ಲ, ಅವು ಹಂಗೆ ಇರ್ಲಕ್ಕ ನಾಳೆಗೆ ಮುಂಜಾನೆ ಬರ್ತೀವಿ, ಹೊಟ್ಟಿ ಹಸದ ಮುಂಜಾನೆ ದುಡ್ದು ದಣದು ಬಂದೀವಿ. ಈಗ ನಾವು ಉಣುವಂತ ಬುತ್ತಿ ಇಟ್ಟೆ ಹತ್ತಿಕಾಯಿ ಹಳ್ಳಿಕಾಯಿ ಆಗ್ಯದಲ್ಲ ರೊಟ್ಟಿ ಪಲ್ಯ, ಹೊಳ್ಳಿ ರೊಟ್ಟಿ ಪಲ್ಯ ಮಾಡ್ಯಪ್ಪ ಅಂತೇಳಿ ನಾವು ಮಾಡಿದ ತಪ್ಪಾಗ್ಯದಂತ ಕೈ ಮುಗಿದು ಉದಿನ ಕಡ್ಡಿ ಬೆಳಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕಣ್ಣು ತೆರೆದ್ರ ಹತ್ತಿಕಾಯಿ ಹಳ್ಳಿಕಾಯಿ ಹೋಗಿ ರೊಟ್ಟಿ ಪಲ್ಯ ಆಗಿತ್ತ ಊಟ ಮಾಡುವಂತ ಪ್ರಸಾದ. ಊಟ ಮಾಡಿ ಮೊದಲ ಮುಂಜಾನೆ ಬೆಳಕರ ತಕ್ಷಣ ಸಾವಳಿಗೆಗೆ ಬಂದ್ರತ್ತ ಚೀಲ ಹೇರ್ಕೊಂಡು, ಯಪ್ಪ ಶಿವಲಿಂಗೇಶ ಅಂತೇಳಿ ಓಡಿ ಬಂದು ಗುರುವಿನ ಪಾದಕ್ಕೆ ಶರಣಾಗ್ಯಾರ. ಬರೀಪ್ಪ ಯಾಕ್ರು ವ್ಯಾಪಾರ ಮುಗಿಸ್ಕೊಂಡು ಬರೋರು, ಯಾಕೋ ವ್ಯಾಪಾರ ಮಾಡಕ್ಕಿಂತ ಮೊದಲೇ ಬಂದಿರಲ್ಲ ಅಂತ ಕೇಳಿದ್ರ ಅವರು. ಹಿಂದ ಈಗ ಮುಂದೆ ಎಲ್ಲ ಹೇಳ್ತಿದ್ರು. ಮನುಕುಲ ಉದ್ಧಾರ ಮಾಡೋ ಸಲುವಾಗಿ ಬಂದಂತ ಪುಣ್ಯ ಪುರುಷರವರೆಲ್ಲ ಜಗದ್ಗುರು ಶಿವಲಿಂಗೇಶ್ವರರು, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು, ಹಾನಗಲ ಕುಮಾರ ಶಿವಯೋಗಿಗಳು, ಶರಣ ಬಸವೇಶ್ವರರು, ವಾಪರ ಮುಗಳು ಕೊಡದ ಎಲ್ಲ ಲಿಂಗ ಮಹಾರಾಜರು, ವಾಪರಲ್ಲ ಇಬ್ಬರಲ್ಲ ತ್ರಿಮೂರ್ತಿ ಶಿವಯೋಗಿಗಳು, ಇವರೆಲ್ಲ ಮಾನವರ ರೂಪದೊಳಗ ಮನುಕುಲ ಉದ್ಧಾರ ಮಾಡಕ್ಕೆ ಬಂದು. ಯಾಕ್ರೋ ಹಂಗೆ ಬಂದ್ರೆ ವ್ಯಾಪಾರ ಮಾಡಕ್ಕಿಂತ ಮೊದಲೇ? ಇಲ್ರಿಪ್ಪ, ಇವ ನಮ್ಮ ಸಂಘಟಿತ ಇದ್ದವ ಸುಳ್ಳು ಹೇಳ ನಿಮ್ಮ ಮುಂದೆ, ಮುತ್ತು ರತ್ನ ಇದು ಚೀಲದಾಗ ಹತ್ತಿಕಾಯಿ ಹಳ್ಳಿಕಾಯಿ ಅವತ್ತೇಳಿ ಸುಳ್ಳು ಹೇಳ್ಯಾನ್ರಿಪ್ಪ, ತಪ್ಪಾಗ್ಯದ ತಿಳಿಲಾರದೆ ತಪ್ಪು ಮಾಡೀವಿ. ಈಗ ಇದರ ಮೇಲೆ ನಮ್ಮ ಹೊಟ್ಟೆ ಅದರಿಪ್ಪ, ಇದರ ಮೇಲೆ ನಮ್ಮ ಉಪಜೀವನ ಅದ, ಹ್ಯಾಂಗಾರ ಮಾಡಿ ಮತ್ತ ಮುತ್ತು ರತ್ನ ಆಗಂಗ ಆಶೀರ್ವಾದ ಮಾಡ್ರಿಪ್ಪ ಅಂತೇಳಿ ಜಗದ್ಗುರು ಶಿವಲಿಂಗೇಶ್ವರವನ್ನು ಬೇಡ್ಕೊಂಡ್ರ ಪಾದ ಹಿಡಿದ ಕ್ಷಮ ಕೇಳಿದ್ರ, ಆಯ್ತಪ್ಪ ಭಗವಂತನ ಇಚ್ಛ, ನೀವ್ ಏನ್ ಅನ್ಕೊಂಡಿರಿ ಅವೇ ಆಗಲಕ್ಕಂತ ಆಶೀರ್ವಾದ ಮಾಡ್ಯಾರ. ಕಟ್ಟಿದ ಚೀಲ ಬೆಚ್ಚಿ ನೋಡಿದ್ರ ಹತ್ತಿಕಾಯಿ ಹಳ್ಳಿಕಾಯಿ ಹೋಗಿ ಮುತ್ತು ರತ್ನಗಳ ಮರಳಿ ಚೀಲದೊಳಗ ತುಂಬಿರ್ತಾವ. ಮರಳಿ ಚೀಲದೊಳಗ ಮುಂದವ್ರ ಒಂದು ಮಠ ಕಡ್ದ್ರಿ ಇವತ್ತದ ಹಿರೇಸಾವಳಿಗೆ. ಸೊಮ್ಮೆ ಹೇಳೋದಲ್ಲ, ಹೋಗಿ ನೋಡಿದ್ರೆ ಇರ್ಬೇಕಲ್ಲಿ ಮುತ್ತುಗಾರ ಮಠನೇ ಅಂತ ಕರೀತಾರೆ ಅದಕ್ಕೆ. ಯಪ್ಪ ಇವರು ಚಲೋ ವ್ಯಾಪಾರ ಆಯ್ತಂದ್ರೆ ನಾವು ನಿಮ್ಗೆ ಏನಾರ ಕೊಡ್ತೀವಿ ಅಂದಾಗ, ಆಯ್ತು ಮಾಡಾಕತ್ರಿ, ನೀವು ಮಠ ಕಟ್ ಕೊಡ್ತೀವನ ಮಠ ಕಟ್ ಕೊಡಕತ್ರಿ ಅಂತಂದ್ರು ಜಗದ್ಗುರು ಶಿವಲಿಂಗೇಶ್ವರರು. ವ್ಯಾಪಾರ ಚಲೋನೂ ಆಯ್ತು, ಒಂದು ಮಠ ಕಟ್ಟದ್ರಿ ಅವರು ಹಿರೇಸಾವಳಿಗೆ ಅದದು. ಮಠ ಕಟ್ಟಿದ ಮೇಲೆ ಏನ್ ಅನ್ಬೇಕ್ರಿ, ಬರ್ರಿಯಪ್ಪ ಮಠದಾಗ ಬರ್ರಿ ಅಂದ್ರೆ ಬರ್ತಿದ್ರು ಅವರು. ಶಿವಲಿಂಗೇಶ್ವರರೇ ನಾವು ಕಟ್ಟಿದ ಮಠದಾಗ ಬರ್ರಿ ಅಂದ್ಬಿಟ್ಟು ಅವು ಎಷ್ಟು ಮುತ್ತುಗಾರ ಬಂದು, ನಾವು ಕಟ್ಟಿದ ಮಠದಾಗ ಬರ್ರಿ ಅಂದಾಗ ಎಲ್ಲಾ ಮಕ್ಕಳೇ ಯಾವಾಗ ನಾವು ಕಟ್ಟಿದ ಮಠ ಅಂತೀರಂದ್ರ ನೀವು ಕಟ್ಟಿದ ಮಠದಾಗ ಕೆಳವರ್ಗದ ಜನನೇ ಕೂತು ಕೂಡಂಗ ಆಗಲಿ ಅಂತಂದ್ರು. ಇವತ್ತಿಗೂ ಆ ಮಠದಾಗ ಕೆಳವರ್ಗದ ಜನನೇ ಇರ್ತಾರ. ಹೋಗೇ ಕೂತೇ ಇಲ್ಲ ಅಲ್ಲಿ. ಇದು ಬೇರೆ ಕಡೆ ಹಿರೇಸಾವಳಿಗೆ ಅದಾರಿ ಅದು ಮಠ, ಮುತ್ತುಗಾರ ಮಠ ಅಂತ ಹೆಸರದ ಅದಕ್ಕೆ. ಅಂತ ಪುಣ್ಯ ಪುರುಷರು ನೆಲೆಸಿದಂಥ ಪುಣ್ಯಕ್ಷೇತ್ರ ರಾಡಿಗೆ ಇಂಥ ಪುಣ್ಯ ಪುರುಷರ ಕ್ಷೇತ್ರದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಕೇಳಗತ್ತೀವಲ್ಲ, ಈ ಪುರಾಣದೊಳಗ ಕುಳಿತುಕೊಂಡು ಏನು ಹೇಳಗತ್ತೀವಲ್ಲ, ನಾವು ಧನ್ಯರಲ್ಲ. ಇಂಥ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದ ಸನ್ನಿಧಿಯೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣವನ್ನ ಅಭಿನವ ಶಿವಲಿಂಗೇಶ್ವರರ ಅಭಿನವ ಪುಂಡಲಿಂಗ ಶಿವಯೋಗಿಗಳ ಸಮ್ಮುಖದೊಳಗ ಕೇಳುವಂತ ಸಮಸ್ತ ರೋಡ್ಗಿ ಗ್ರಾಮದ ಭಕ್ತರ ಬಾಳೆ ಧನ್ಯ ಅಂತ ಹೇಳ್ತಾ ಒಂದಲ್ಲ ಎರಡಲ್ಲ ಅನಂತ ಲೀಲೆ ಪವಾಡಗಳು ಹೇಳಕತ್ರ ನೋಡ್ರಿ ಪೋಣೆ ಹತ್ತಾಯ್ತು, ಸಮಯನೇ ಸಿಗಲಾಗ್ಯದ. ಹಿಂಗ ಒಂದಲ್ಲ ಎರಡಲ್ಲ ಯಾವ ರೀತಿಯೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಶಿವಯೋಗಿಗಳು, ಜಗದ್ಗುರು ಶಿವಲಿಂಗೇಶ್ವರ ಲೀಲಾ ಪುರುಷರು, ಪವಾಡ ಪುರುಷರಲ್ಲ, ಅದೇ ರೀತಿಯೊಳಗ ಪ್ರಸ್ತುತ ಈಗಿರುವಂತ ನಮ್ಮದೊಂದು ಅಪೇಕ್ಷೆ. ಯಾಕಂದ್ರೆ ಅಪ್ಪವ್ರು ಬ್ಯಾಡ ಅಂತ ಹೇಳ್ತಾರೆ, ನಮ್ಮದೊಂದು ಅಪೇಕ್ಷೆ. ಯಾಕಂದ್ರೆ ಬೇಕ್ರಿ ಆ ಗುರುವಿನ ಇವತ್ತ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೆಂಗದಾರ ಅನ್ನೋದು ಈ ಊರನ ಮಂದಿಗೆಲ್ಲ ಗೊತ್ತದ. ಯಾಕ ಇದೇ ಗ್ರಾಮದವ್ರು ಪರಮ ಪೂಜ್ಯರು ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಬರೇ ಮಾಯ್ಕಿನಾಗ ಮಾತೃ ಹೃದಯದ ಸ್ವರೂಪಿ
ಮಾತೃಗುಣದ ಸ್ವರೂಪಿನಂಗಿಲ್ಲ. ಅವ್ರ ತಾಯಿಯಷ್ಟೇ ಪ್ರೀತಿ ಮಮತಿ ಕಲಾವಿದರು ತೋರಿಸ್ತಾರ ನೋಡ್ರಿ. ಮತ್ತು ಊರನ ಭಕ್ತರಿಗೂ ಕೂಡ ಅದೇ ಪ್ರೀತಿ ತೋರಿಸ್ತಾರೆ. ನೋಡಮ್ಮ ಅಬ್ಬರ್ರಿ ಹೇಳ್ರಿ, ಮುತ್ಯೋರು ನಮಗೆ ಸಿಟ್ಟಿಗೆದ ಬೈದಾರ್ರಿ. ಸಣ್ಣ ಕೂಸಿ ಕರ್ಕೊಂಡು ಬಂದು ಅವ್ರ ಮುಂದೆ ನಿಂದ್ರಿಸಿ, ಮುತ್ಯೋರು ನಿನಗೆ ಬೈದಾರೇನೋ ಅಂತ ಕೇಳಿದ್ರೆ ಆ ಕೂಸ್ ಅಂತದ, ನಾನಾ ಮುತ್ಯೋರಿಗೆ ಬೈದೀನ್ರಿ, ಅವ್ರು ನನಗೆ ಬೈದಿಲ್ಲ ಅಂತದದು. ಅಟ್ ಸರಳ ಜೀವಿಗಳ್ರಿ ಅವರು. ಮಹಾತ್ಮರು ಶರಣರು ಶಿವಯೋಗಿಗಳು ಹುಟ್ಟಿ ಬರೋದೇ ಮನುಕುಲ ಉದ್ಧಾರ ಮಾಡೋ ಸಲುವಾಗಿ. ದ್ವೇಷ ಬಿಡು, ಪ್ರೀತಿ ಮಾಡು, ಇಷ್ಟೇ ಅವ್ರ ಸಂದೇಶ. ಇವತ್ತ ಈ ಉಡಿಚಾಣದ ಬ್ರಿಡ್ಜ್ ನೋಡ್ತೀವಿ, ನದಿ ಹರಿತದಲ್ಲ. ಪರಮ ಪೂಜ್ಯ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಣ್ಣವರಿದ್ದಾಗ ಇದೇ ಜಗದ್ಗುರು ಶಿವಲಿಂಗೇಶ್ವರ ಮಠದಾಗ ನೋಡಿದವ್ರು ಭಾಳ ಜನ ಅದಿರಿ. ನಾವು ನಿನ್ನೆ ಒಬ್ಬರು ಮನೆಗೆ ಪ್ರಸಾದಕ್ಕೆ ಹೋಗಿದ್ದೀವಿ. ಉಡಿಚಾಣ ಗ್ರಾಮದೊಳಗೆ ಅವರು ಸಾಹಿತಿಗಳು ಮತ್ತು ಶಿಕ್ಷಕರು. ಜಗದೀಶ ಹತ್ತರಿಕೆ ಅಂತೇಳಿ ನಮ್ಮ ಗವಾಯಿಗಳಿಗೆ ಬಹಳ ಪರಿಚಿತರು. ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿ ಬರೋ ಮುಂದೆ ಅವ್ರು ಹೇಳಾಗತ್ತಿದ್ರು, ಮತ್ತೆಯವರ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅದರಲ್ರಿ, ಅವರು ಸಣ್ಣ ಕೂಸಿದ್ದಂಗ್ರಿ, ಅವರು ಯಾರಿಗೆ ಬೈಯಲ್ಲ, ಏನೂ ಅನ್ನಲ್ಲ. ಅವರು ಸಣ್ಣವ್ರಿದ್ದಾಗ್ರಿ ಕುದುರೆ ಮ್ಯಾಲ, ಈಗೆಲ್ಲ ಗಾಡಿ ಮ್ಯಾಗ ತರ್ತೀವಿ ನೀರು ನಾವು, ಕುದುರೆ ಮ್ಯಾಲ 4 ಕೊಡ ಕಟ್ಟಿ ಕೊಡ ತವಲ್ರಿ, ಅಂಥವನ್ನ 4 ಕೊಡ ನೀರು ಕುದುರೆ ಮ್ಯಾಲ ಹಾಕೊಂಡು ಕುದುರೆ ಮ್ಯಾಲ ತಗೊಂಡು ಎಲ್ಲಿಗೆ ಬರ್ತೀರಂದ್ರ ಈ ಮಠಕ್ಕೆ ಬಂದು ಜಗದ್ಗುರು ಶಿವಲಿಂಗೇಶ್ವರರ ಗದಿಗೆ ಪೂಜೆ ಮಾಡ್ತಿದ್ರು. ಅದಕ್ಕ ಸಾಕ್ಷಾತ್ ಶಿವಲಿಂಗೇಶ್ವರ ಪ್ರತಿ ಸ್ವರೂಪವೇ ಅಭಿನವ ಶಿವಲಿಂಗೇಶ್ವರ ಸ್ವಾಮಿಗಳಾಗಿ ರೋಡಿಗೆ ಮಠದೊಳಗದ. ಒಳ್ಳೆ ಗುರುಗಳಿದ್ದಲ್ಲಿ ಒಳ್ಳೆ ಭಕ್ತರು ಇರಲ್ಲ, ಒಳ್ಳೆ ಭಕ್ತರಿದ್ದಲ್ಲಿ ಒಳ್ಳೆ ಗುರುಗಳು ಇರಂಗಿಲ್ಲ. ನಾವು ಬಹಳ ಕಡೆ ಹೋಗ್ತೀವಿ, ಆದ್ರೆ ರಾಡಿಗೆ ಗ್ರಾಮದಾಗ ಒಳ್ಳೆ ಗುರುಗಳು ಅದಾರ. ಒಳ್ಳೆ ಗುರುಗಳ ತಕ್ಕ ಒಳ್ಳೆ ಭಕ್ತರು ನೀವು ಅದಿರಿ, ನೀವೇ ಧನ್ಯರನ್ನುವಂತ ಮಾತನ್ನ ತಿಳಿಸ್ತಾ ಪೂಜ್ಯರ ಬ್ಯಾಡನಕತ್ತಾರ. ಆದ್ರೂ ಕೂಡ ನಮ್ಮ ಮನಸ್ಸಿನಾಗ ಹೇಳಿದ್ರೆ ಒಂದು ಆನಂದ್ರ ಕಲಾವಿದರಿಗೆ. ಅಂದ್ರ ಪೂಜ್ಯರ ಶಕ್ತಿ ಸ್ವಲ್ಪ ಹೇಳ್ತೀನಿ ನಿಮಗ. ಇಂಡಿ ಪಟ್ಟಣ ಅಂದ್ರೆ ಇಂಡಿ ತಾಲೂಕು. ಇಂಡಿ ಪಟ್ಟಣದಿಂದ ಭಕ್ತ ಗೊಳಸಾರಕ್ಕೆ ಬಂದ. ಎದಕ್ಕೆ ಬಂದಂದ್ರ ಅವನ ಮನ್ಯಾಗ ವಜ್ಜಟಿಕೆ ಅಂತ ಹೇಳಿ, ವಜ್ಜಟಿಕೆ ಅಂತ ಹೇಳಿ ಅಂದ್ರೆ ನಮ್ ಸ್ವಲ್ಪ ಹಳಿವಲ್ರಿ, ಈಗಿನ ನಕ್ಲೇಸ ಬೋರಮಾಳ ತಾಳಿ ಚೈ ಅಂದ್ರೆ ಗೊತ್ತಾಗ್ಬಿಡ್ತಾವ. ವಜ್ಜಿ ಟಿಕೆ ಅಂತ ಹೇಳಿ ಇರ್ತಾವ, ಅವಾಗೆಲ್ಲ ಹಿರಿಯ ಆಯ್ದೇರಿಗೆ ಗೊತ್ತಿರ್ತಾವ. ವಜ್ಜಿ ಟಿಕೆ, ವಂಕಿ, ಡಾಬ, ಈಗೆಲ್ಲ ಬೋರಮಾಳ ತಾಳಿ, ಬಂಗಾರ ತಾಳಿ, ಚೈನಾ ಇವು ಬಂದವ. ಈಗ ನಕ್ಲೇಸ, ವಜ್ಜಿ ಟಿಕೆ, ಡಾಬ, ವಂಕಿ ಇವೆಲ್ಲ ಅವಾಗ ಇರ್ತೀವ್ರ. ಅವಾಗಿನವ್ರ ಬಲ್ಲಿ ಬುಗುಡಿ ಏನೇನು ಅಂತಾರ ಅವಕ್ಕ ನಮಗೆಲ್ಲ ಗೊತ್ತಾಗ್ಬೇಕ್ರಿ. ಏನು ಹಾಕೊಂಡವ್ರ ನಾವು? ಹೌದಾರ, ನೀವೇ ಹಾಕೊಳ್ಳೋರು. ಬಂಗಾರ ಅಂದ್ರೆ ಬಲ ಅಪರೂಪ. ನಿಮಗ ಮೊನ್ನೆ ಹೇಳಿದ್ರಲ್ಲ ಅಪ್ಪವರು, ಬಂಗಾರ ಸಲುವಾಗಿ ಬಣವಿಗೆ ಬೆಂಕಿ ಹಚ್ಚಿದಕ್ಕಂತ ಅಪರೂಪ. ಅವು ಅಜ್ಜಿಟಿಕ್ಕಿ ಇಂಡಿ ಗ್ರಾಮದ ಭಕ್ತ ಅವನ ಮನೆಯನ್ನ ಬಂಗಾರದ ಅಜ್ಜಿಟಿಕ್ಕಿ ಕಳೆದಿರ್ತದ. 2 ದಿನ ಹುಡುಕ್ಯಾಡಿದ್ರ ಅವ ಮನ್ಯಾಗ, ಎಲ್ಲಿ ಸಿಗಲಿಲ್ಲ. ಮನಿಮಾರೆಲ್ಲ 3 ಸಲ ಎತ್ತಾಗದ, ಎಲ್ಲಿ ಸಿಗಲಿಲ್ಲ. ಅಂದತ್ತ ಗೊಳಸಾರ ಕರೆ ಹೋಗಮ್ಮ, ಅಪ್ಪರು ಕೇಳಿದ್ರ ಅವ್ರು ಹೇಳಿವೆಲ್ಲ ಕರೆ ಅಥವಾ ಅಪ್ಪರು ಹೇಳೇ ಬಿಡ್ತಾರ, ಅದು ಕಳೆದಿದ್ದು ವಜ್ಜಿಟಿಕೆ ಸಿಕ್ಕೇ ಸಿಗುತ್ತ ಅಂತೇಳಿ ಆಸೆ ಇಟ್ಕೊಂಡು ಗೊಳಸಾರ ಮಠಕ್ಕೆ ಬಂದ್ರಿ. ತ್ರಿಮೂರ್ತಿ ಅಪ್ಪ ಅವ್ರು ಇದ್ರು. ಆ ಕಡೆ ಈ ಕಡೆ ನೋಡ್ದ, ಎಲ್ಲಿ ಕಾಣಲಿಲ್ಲ ಅವರು. ಪಾಪ ಇಂಡಿ ಭಕ್ತ ಅವ ಬಂದನ, ಎಲ್ಲಿ ಕಾಣಲಿಲ್ಲ. ಕಾಣಲಾರ್ದಂಥ ಸಮಯದೊಳಗೆ ಪ್ರಸ್ತುತ ಅಭಿನವ ಪುಂಡಲಿಂಗ ಶಿವಳಿಗೆ ಏನದಾರಲ್ಲ, ಒಂದು 6-7 ವರ್ಷದ ವಯಸ್ಸಿನ ಬಾಲಕರ್ರಿ ಅವಾಗ. ಅಂದ್ರೆ ನಿಮಗೆ ಯಾಕೆ ಪವಾಡ ಹೇಳಾಗತ್ತೇನಂದ್ರ, ಪವಾಡ ಪುರುಷರ ವಾಣಿ ಶಕ್ತಿ, ವಾಕ್ಯ ಶಕ್ತಿ ಏನಿರ್ತದಲ್ಲ, ಅದಕ್ಕೆ ವಯಸ್ಸಿನ ಅಂತರನೇ ಇಲ್ಲ. ಸಣ್ಣವರು ದೊಡ್ಡವರು ಆ ಶಕ್ತಿ ಪಡ್ಕೊಂಡೇ ಅವರು ಭೂಮಿಗೆ ಹುಟ್ಟಿ ಬಂದಿರ್ತಾರವ್ರು. ಅಷ್ಟು ಸಾಮಾನ್ಯ ಇರಂಗಿಲ್ಲ. 6-7 ವರ್ಷದ ಬಾಲಕರು ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು ಆಟ ಆಡ್ತಿದ್ರಂತೆ. ಸಹಜವಾಗಿ ಸಣ್ಣ ಮಕ್ಕಳು ನೋಡಿ ಈಗ ದೊಡ್ಡವ್ರು ಏನೋ ಅಪ್ಪಿ ತಮ್ಮ ಅನ್ನೋರಿ ಅಲ್ರಿ. ನಾವದ ಅಪ್ಪಿ ಎಲ್ಲಿ ಹೋಗ್ಯಾರೋ ಮುತ್ತಿಯವ್ರು ಹಿಂಗೆ ಕೇಳೋರಿ ಅಲ್ಲ. ತಮ್ಮ ತ್ರಿಮೂರ್ತಿ ಅಪ್ಪರು ದರ್ಶನಕ್ಕೆ ಬಂದೀವಿ, ಭೇಟಿಯಾಗ ಬಂದೀವಿ, ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರು. ಯಾರಿಗೆ? ಇವರಿಗೆ ಕೇಳಿದ್ರು ಪರಮ ಪೂಜ್ಯರು. ಅಲ್ಲೇ ಅದಾರ ನೋಡ್ರಿ ಅಂತ ಹೇಳಿ ಅಪ್ಪವ್ರು ಅಂದ್ರು. ಅಲ್ಲೇ ಅದಾರ ನೋಡ್ರಿ ಅಂತ ಹೇಳಿ ಹೇಳ್ತಾರ. ಅವನು ಬಂದ ಅಲ್ಲೇ ಅದಾರಂತ ಹುಡುಗ ಹೇಳ್ತದ, ಎಲ್ಲಿ ಕಾಣಲೇ ಆಗ್ಯಾರ. 1 ಸಲ 2 ಸಲ 3 ಸಲ
ಅಲ್ಲಿ ಅದಾರ ಅಂತ ಅಪ್ಪವ್ರು ಅಂತಾರ. ಅವನು ಬಂದು ಹುಡುಕಾಡ್ತಾನೆ, ಎಲ್ಲಿ ಸಿಗಲಿಲ್ಲ. ಅಲ್ಲೋ ತಮ್ಮ, ಅಲ್ಲಿ ಅದಾರ ಅಂತ ಹುಡುಗ ಎಲ್ಲಿ ಕಾಣಲಾಗ್ಯಾರ ಹೇಳು ಮರೆಯ ಅಂಥದ್ದೇನದ ಕೆಲಸ ಅಂತ ಕೇಳ. ಇಲ್ಲೋ ತಮ್ಮ, ಮನ್ಯಾಗ ಅಜ್ಜಿ ಟಿಕ್ಕಿ ಕಳೆದದ, 2 ದಿನ ಆಯ್ತು ಹುಡುಕಾಡಕತ್ತೀವಿ, ಸಿಕ್ಕೇ ಇಲ್ಲ. ಅದಕ್ಕೆ ಅಪ್ಪವ್ರಿಗೆ ಕೇಳ್ಕೊಂಡು ಹೋಗ್ಬೇಕಂತ ಬಂದೀನಿ ಎತ್ತಂದ್ರು. ವಜ್ಜೆ ಟಿಕ್ಕಿ ಕಳೆದದ, ಹೋಗಿ ನೀನು ಮನೆಗೆ ಹೋಗಿ, ನೀನು ಮನ್ಯಾಗ ಕುಳ್ಬಾನ್ ಅದಲ್ಲ, ಕುಳ್ಬಾನ್ದಾಗ ಹುಡುಕಾಡು ಸಿಗುತ್ತದ ಅಂದ್ಬಿಟ್ಟು ಅವ್ ಮಾತ ಮಾಡ್ದ. ತ್ರಿಮೂರ್ತಿ ಅಪ್ಪರು ಹುಡುಕಾಡ್ದ, ಎಲ್ಲಿ ಸಿಗಲೇ ಇಲ್ರಿ ಅವ್ರಿಗೆ. ಅವತ್ತವ್ರು ಗುರುವಿನ ಮಹಿಮಾ ಇದು. ಎಷ್ಟು ಹುಡುಕಾಡ್ತಾನೆ, ಎಲ್ಲಿ ಕಾಣಲಿಲ್ಲ, ದರ್ಶನ ಆಗಲಿಲ್ಲ. ನಡಿ ಅಪ್ಪವ್ರೇ ಸಿಗಲಾಗ್ಯಾರ. ಹುಡುಗ ಹಂಗ ಮಠದ ಮುಂದೆ ಆಟ ಆಡಕತ್ತಿತ್ತು. ಹುಡುಗ ಹೇಳ್ಯದ, ಮಕ್ಕಳಂದ್ರೆ ದೇವ್ರ ಸಮಾನ, ಮಕ್ಕಳ ವಾಕ್ಯ ಹುಸಿ ಹೋಗಂಗಿಲ್ಲ. ನೋಡಮ್ಮ ದೇವರೇ ಬಂದು ಆ ರೂಪದೊಳಗೆ ಹೇಳಿರ್ಬೇಕಂತೇಳಿ ಮನೆಗೆ ಬಂದ ಮನ್ಯಾಗ ಕುಳಬಾನ ತೆಗೆದು ಹಿಂಗೆ ಹುಡುಕಾಡಿದ್ರ 2 ದಿವಸದಿಂದ ಹುಡುಕಾಡಿದ್ರೆ ಸಿಗಲಾರದಂತ ವಜ್ಜಿ ಟಿಕೆ ಸಾಕ್ಷಾತ್ ಅಭಿನವ ಪುಂಡಲಿಂಗ ಶಿವಯೋಗಿಗಳು ಹೇಳಿದ್ರ. ಮನ್ಯಾಗ ಹೋಗಿ ಕುಳಬಾನದೊಳಗೆ ಹುಡುಕಿದ್ರ 2 ದಿನದಿಂದ ಸಿಗಲಾರದಂತ ವಜ್ಜಿ ಟಿಕ್ಕಿ 2 ನಿಮಿಷದಾಗ ಭಕ್ತನ ಕೈ ಸೇರ್ತದ, ಭಕ್ತನಿಗೆ ಸಿಗ್ತದ. ನಿಮ್ಗೆ ಹೇಳ್ತೀನಿ, ಸಿಕ್ತವನಿಗೆ ಖುಷಿ ಆಯ್ತು. ಈಗೆಲ್ಲ ಗಾಡಿ ಅರ್ಧ ತಾಸಿನಾಗ ಇಂಡಿ ಓದ್ತೀರಿ ಬರ್ತೀರಿ. ಅವ್ನು ನಡ್ಕೋತ ಬಂದಿದ್ದ ಇಂಡಿದಿಂದ ಮರುದಿನ ಮೊದಲು ವಜ್ಜಿ ಟಿಕ್ಕಿ ತಗೊಂಡು ಸೀದಾ ಗೊಳಸರ ಮಠಕ್ಕೆ ಬಂದವ. ಭರತನ ತ್ರಿಮೂರ್ತಿ ಅಪ್ಪವ್ರು ಕೂತಿದ್ರತ್ತ. ತ್ರಿಮೂರ್ತಿ ಅಪ್ಪವ್ರ ಮುಂದೆ ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಗಳು ಆಡ್ತಿದ್ರು. ಅವ ಬಂದ, ಒಂದ್ಸಲ ತ್ರಿಮೂರ್ತಿ ಅಪ್ಪವ್ರ ಮುಖ ನೋಡ್ತಾನ, ಅಭಿನವ ಪುಂಡಲಿಂಗ ಶಿವಗಳ ಮುಖ ನೋಡ್ತಾನ. ಅಲ್ಲ, ನೀನು ಬಂದಾಗ ಅಪ್ಪವ್ರು ಇದ್ದಿದ್ದಿಲ್ಲ, ಇದೇ ಹುಡುಗ ಹೇಳ್ತು, ಇದೇ ಹುಡುಗ ಹೇಳ್ದಂಗೆ ಮನ್ಯಾಗ ಹುಡುಕಾಡಿದ್ರ ವಜ್ಜೆ ಟಿಕ್ಕಿ ಸಿಕ್ತು. ಅವನಿಗೆ ಗೊತ್ತಿಲ್ರಿ, ಆ ಭಕ್ತಗೆ ಪಾಪ ಭಕ್ತರ ಮುಗ್ದ್ರು. ಅವ್ರು ಗೊತ್ತಿದ್ದವ್ರು ಬೇರೆ, ಗೊತ್ತಿರ್ಲಾರ್ದವ್ರು ಮುಗ್ದ್ರಿ. ಅವ್ರು ನೋಡೇ ಇಲ್ಲ. ಅದ್ರಾಗ ಅಭಿನವ ಪುಂಡಲಿಂಗ ಶಿವಳ ತ್ರಿಮೂರ್ತಿ ಅಪ್ಪವ್ರು ಸುಪುತ್ರರು ಅನ್ನೋದು ಅವನಿಗೆ ಗೊತ್ತಿಲ್ಲ. ಒಂದ್ಸಲ ತ್ರಿಮೂರ್ತಿ ಅಪ್ಪವ್ರಿಗೆ ನೋಡ್ತಾನೆ, ಒಂದ್ಸಲ ಅಭಿನವ ಪುಂಡಲಿಂಗ ಶಿವಳು ನೋಡ್ತಾನೆ. ಅವ ತ್ರಿಮೂರ್ತಿ ಅಪ್ಪರು ಅಂತಾರ, ಬಾರಪ್ಪ ಬಾರೋ ಮಗ, ಯಾಕ ಏನಕಪ್ರ ನೋಡಾಗತ್ತಿದಿಲ್ಲ? ಅವ ಮಗನೇ ಅದನಪ್ಪ, ಮಗನೇ ಅದಾನ, ಸುಪುತ್ರನೇ ಅದಾನ ಅಂತೇಳಿ ಹಿಂಗೆ ತ್ರಿಮೂರ್ತಿ ಅಪ್ಪವ್ರು ಅಂದಾಗ, ಯಪ್ಪ ಅದು ಎಂಥ ಶಕ್ತಿ ರೀ, ನಿಮ್ ಭೇಟಿ ಆಗಾಕತ್ತ ಬಂದಿದ್ದ 2 ದಿನ ಆಗಿತ್ತು, ಮನ್ಯಾಗ ವಜ್ಜಿ ಟಿಕ್ಕೆ ಕಳೆದು ಸಿಗಲಾಗಿತ್ತು, ನಿಮಗೆ ಕೇಳ್ಕೊಂಡೋದ್ರೆ ಸಿಗ್ತದೇನಂತ ಬಂದಿದ್ದ. ಮಠದ ತುಂಬಾ ಹುಡುಕಾದ್ರೆ ನೀವು ಸಿಗಲಿಲ್ಲ, ಆದ್ರ ನಿಮ್ಮ ಮಗ ಅನಾಗತ್ತಿರಲ್ಲ ಅಭಿನವ ಪುಂಡಲಿಂಗ ಶಿವಗಳು ಸಣ್ಣ ವಯಸ್ಸಿನ ಹುಡುಗರು ಆಟ ಆಡ್ತಿದ್ರು. ಆ ಹುಡುಗ ಹೇಳ್ತು, ಹೋಗಿ ಮನ್ಯಾಗ ಕುಳಬಾಂದ ಹುಡುಕಾಡಿ ಸಿಗ್ತದಂದ್ರು. ಮಕ್ಕಳು ಹೇಳಿದ ಸುಳ್ಳಲ್ಲ ಅಂತೇಳಿ ಮನೆಯೊಳಗೆ ಹೋಗಿ ಹುಡುಕಾಡಿದ್ರ ಅದು ಸಿಕ್ಕಾದ್ರಿ. ಯಪ್ಪ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಹೊಟ್ಯಾಗ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇ ಹುಟ್ಟಿ ಬಂದಾರ ನೋಡ್ರಿಪ್ಪ, ಅವ್ರು ಹೇಳ್ದಂಗೆ ಆಯ್ತು ಅಂತೇಳಿ ಶರಣಾದಂತ ಅಂತ ಭವ್ಯ ಪರಂಪರೆ, ಪವಾಡ ಪುರುಷರ ಭವ್ಯ ಪರಂಪರೆಯ ಮಠ ಗುಳಸಾರ ಮಠ. ಮತ್ತ ಅಷ್ಟು ಸಣ್ಣ ವಯಸ್ಸಿನೊಳಗ ಅಪ್ಪೋರು ಹೇಳ್ದಂಗೆ ಆಗ್ಯದ. ಅದಕ್ಕೊಂದು ಮೂಲ ಕಾರಣ ಅದ ರೀ. ಶಾಂತಮ್ಮ ಮಾತೆಯವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸೇವೆಯನ್ನ ಮಾಡ್ತಿದ್ರು. ಒಂದು ದಿನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ ಶಾಂತಮ್ಮ ತಾಯಿಯವರಿಗೆ, ಇದರ ಸೇವಾ ಬಾಳ ಮಾಡಿದ್ವಿ, ಇದು ಅಂದ್ರೆ ಗೊತ್ತೇ ಆಗ್ಬಿಡ್ತದ, ಶರೀರಕ್ಕಂತಿದ್ರು. ಇದರ ಸೇವಾ ನೀ ಬಾಳ ಮಾಡಿದೇವ, ಇದರ ಸೇವಾ ಬಾಳ ಅಂದ್ರೆ ಬಾಳ ಮಾಡಿದಿ, ನಾ ಮತ್ತ ಮುಂದೆ ನೀನು ಹೊಟ್ಟೆಗೆ ಹುಟ್ಟು ಬರ್ತೀನಿ. ಸದ್ಗುರು ಪುಂಡಲಿಂಗ ಶಿವ ಹೇಳಿದ ಮಾತ್ರ ಇದು ನೆನಪಿಟ್ಟುಕೋರಿ. ನೀ ಇದರ ಸೇವಾ ಬಾಳ ಮಾಡಿದಿ, ನಾ ಮತ್ತ ನೀನು ಹೊಟ್ಟೆಗೆ ಹುಟ್ಟಿ ಬರ್ತೀನಿ. ಆದ್ರ ರೂಪ ನಿನ್ನದಿರ್ತದ, ಬಣ್ಣ ನಿನ್ನದಿರ್ತದ, ಗುಣಗಳೆಲ್ಲ ನನ್ನೂನೇ ಇರ್ತವಂತ ಹೇಳಿ ಸಾಕ್ಷಾತ್ ಅಭಿನವ ಪುಂಡಲಿಂಗ ಶಿವಯೋಗಿಗಳ ರೂಪದೊಳಗೆ ಹುಟ್ಟಿ ಬಂದವರು. ಬಹುತೇಕ ನೀವೆಲ್ಲ ಶಾಂತಮ್ಮ ತಾಯಿಯವರಿಗೆ ನೋಡಿರ್ತೀರಿ, ಅಪ್ಪೋರ ತಾಯಿಯವರಿಗೆ ನೋಡಿರ್ತೀರಿ. ಅವ್ರು ಹೆಂಗದಾರ, ಅವ್ರ ಬಣ್ಣ ಹೆಂಗದ ಎಲ್ಲ ನೀವು ನೋಡಿರ್ತೀರಿ. ನಾನು ಗೊಳಸಾರ ಮಠಕ್ಕೆ ನಮ್ಮ ಗವಾಯಿಗಳು ಎಲ್ಲಿ ನಂದ್ರಗಿ ಪುರಾಣಕ್ಕೆ ನಾ ಇದ್ದ, ಅವರು ಮಾಡಬಾಳ ಪುರಾಣಕ್ಕಿದ್ರು. ಇದೇ ರಾಣಿಗೆ ಮಠದ ಪುರಾಣ ಹೊಂದಿಸ್ಕೊಳಕ್ ಕರ್ಕೊಂಡು ಬಂದ ಮೊದಲಿಗೆ ಅಲ್ಲಿಗೆ ಹೋದಿವಿ. ನಮ್ಮ ಪುಣ್ಯ ನೋಡ್ರಿ, ಸದ್ಗುರು ಪುಂಡಲಿಂಗ ಶಿವಳ ಪುರಾಣ ಹೇಳಕ್ಕಂತೇಳಿ ಪುರಾಣ ಬುಕ್ ತಗೊಂಡು ಹೋಗ್ಬೇಕು, ಹೊಂದಿಸ್ಕೊಂಡು ಹೋಗ್ಬೇಕಂತ ಬಂದಾಗ ಆ ಗೊಳಸಾರ ಮಠದೊಳಗೆ ಹೋದಾಗ ದರ್ಶನ ನೀಡಿ ಪ್ರಸಾದ ಕೊಟ್ಟವ್ರು ಶಾಂತಮ್ಮ ತಾಯಿಯವರ ಕೈಯೊಳಗ. ಅವ್ರ ಕೈಯಂಗ ನಮಸ್ಕಾರ ಮಾಡಿದೀವಿ, ಪ್ರಸಾದ ಕೊಟ್ಟರು. ಆಮೇಲೆ ಅಪ್ಪವ್ರು ಬಂದರು, ಅಪ್ಪವ್ರ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಬಂದೀವಿ. ಮತ್ತೆ ಇಲ್ಲಿಗೆ ಬಂದು
ಅಪ್ಪರು ಅಭಿನವ ಶಿವಲಿಂಗ ಶಿವಯೋಗಿಗಳಿಗೆ ಭೇಟಿಯಾಗಿ ಪುರಾಣ ಹೊಂದಿಸ್ಕೊಂಡು ನಾನು ನಂದರಿಗೆ ಹೋದ ಮತ್ತು ಗವಾಯಿಗಳ ಈ ಕಡೆ ಹೋದ್ರು. ಈಗ ಇಲ್ಲಿ ಪುರಾಣ ನಡೆದದ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಎಲ್ಲ ಮರೀಲಾರದಂಥ ಕ್ಷಣಗಳು ಜೀವನದೊಳಗ. ಅಂದು ಏನು ಹೇಳ್ಯಾರ, ಅಂದು ಹೇಳಿದ ಶಕ್ತಿನೇ 6-7 ವರ್ಷದವರು ಇದ್ದಾಗಲೇ ಅಭಿನವ ಪುಂಡಲಿಂಗ ಶಿವಯೋಗಿಗಳ ವಾಣಿ ಅದು ನಿಜ ಆಗತ್ತದಂದ್ರ ಅಂತ ಭವ್ಯ ಶಕ್ತಿ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ, ತ್ರಿಮೂರ್ತಿ ಅಪ್ಪೋರ ಹತ್ರ, ಅಭಿನವ ಪುಂಡಲಿಂಗ ಶಿವಯೋಗಿಗಳ ಹತ್ರ ಅದ ಅನ್ನುವಂಥ ಮಾತನ್ನು ತಿಳಿಸಿ ಬಲ್ಲವರಾರ ಭಗವಂತನಾಟ ಪುಂಡಲಿಂಗನಾಟ ಬಲ್ಲವರಾರೋ ಗುರುವಿನ ಆಟ ಬಲ್ಲವರಾರೋ ಭಗವಂತನ ಆಟ ಬಲ್ಲವರಾರೋ ಭಗವಂತನ ಆಟ ಕಂಡವರಾರೋ ಅವನ ನಿಜ ರೂಪದ ನೋಟ ಕಂಡವರಾರೋ ಅವನ ನಿಜ ರೂಪದ ನೋಟ ಕಂಡವರಾರೋ ಅವನ ನಿಜ ರೂಪದ ನೋಟ ಕಂಡವರಾರೋ ಅವನ ಕಂಡವರಾರೋ ಅವನ ಕಂಡವರಾರೋ ಅವನ ನಿಜ ರೂಪದ ನೋಟ ಬಲ್ಲವರಾರೋ ಭಗವಂತನ ಆಟ ಬಲ್ಲವರಾರೋ ಭಗವಂತನ ಆಟ ಕಾಲ ಕಾಲದಿ ತನ್ನ ಭಕ್ತರ ಕಾಯುತ್ತ ಅವರವರ ಭಕ್ತಿಗೆ ಅವತಾರ ತೋರುತ್ತ ಕಾಲ ಕಾಲದಿ ತನ್ನ ಭಕ್ತರ ಕಾಯುತ್ತ ಅವರವರ ಭಕ್ತಿಗೆ ಅವತಾರ ತಾಳುತ್ತ ಗುಳಸರಪುರದೋಳು ಸ್ಥಿರವಾಗಿ ನೆಲೆಸಿದಾತ ಗುಳಸರಪುರದೋಳು ಸ್ಥಿರವಾಗಿ ನೆಲೆಸಿದಾತ ಪುಂಡಲಿಂಗನೆಂಬ ನಾಮದಿ ಮೆರೆದಾತ ಪುಂಡಲಿಂಗನೆಂಬ ನಾಮದಿ ಮೆರೆದಾತ ಪುಂಡಲಿಂಗನೆಂಬ ನಾಮದಿ ಮೆರೆದಾತ ಪುಂಡಲಿಂಗನೆಂಬ ನಾಮದಿ ಮೆರೆದಾತ ಬಲ್ಲವರಾರೋ ಭಗವಂತನ ಆಟ ಬರುವ ಭಕ್ತರ ಭವಣೆಯ ನೀಗಿಸಿ ಬಾಗಿದ ಭಕ್ತರಿಗೆ ನಿತ್ಯದಿ ಹರಸಿ ಬರುವ ಭಕ್ತರ ಭವಣೆಯ ನೀಗಿಸಿ ಬಾಗಿದ ಭಕ್ತರಿಗೆ ನಿತ್ಯದಿ ಹರಸಿ ಮಹಿಮೆಯ ತೋರಿದಿ ಕಷ್ಟಗಳ ಸರಿಸಿ ಮಹಿಮೆಯ ತೋರಿದಿ ಕಷ್ಟಗಳ ಸರಿಸಿ ತೀರ್ಥ ಪ್ರಸಾದದಿ ಭವಬಂಧನ ಬಿಡಿಸಿ ತೀರ್ಥ ಪ್ರಸಾದದಿ ಭವಬಂಧನ ಬಿಡಿಸಿ ತೀರ್ಥ ಪ್ರಸಾದದಿ ಭವಬಂಧನ ಬಿಡಿಸಿ ತೀರ್ಥ ಪ್ರಸಾದದಿ ಭವಬಂಧನ ಬಿಡಿಸಿ ಬಲ್ಲವರಾರೋ ಭಗವಂತನ ಆಟ
ಸಾಧು ಸಂತ ಮಾಂತರೋಳು ನೀನೇ ವೀರ ಸಿದ್ಧನ ಮಹಿಮೆಯ ಸಾರಿದ ಧೀರ ಸಾಧು ಸಂತ ಮಾಂತರೋಳು ನೀನೇ ವೀರ ಗೊಳಸರ ಮಠದಲ್ಲಿ ದಾಸೋಹದ ಸೂರ ಗೊಳಸರ ಮಠದಲ್ಲಿ ದಾಸೋಹದ ಸೂರ ಪುಂಡಲಿಂಗ ನೀನಾದಿ ಭಕ್ತರ ಬಹದೂರ ಪುಂಡಲಿಂಗ ನೀನಾದಿ ಭಕ್ತರ ಬಹದೂರ ಪುಂಡಲಿಂಗ ನೀನಾದಿ ಭಕ್ತರ ಬಹದೂರ ಪುಂಡಲಿಂಗ ನೀನಾದಿ ಭಕ್ತರ ಬಹದೂರ ಬಲ್ಲವರಾರೋ ಭಗವಂತನ ಆಟ ಕೈಲಾಸ ಮಾಡಿದಿ ಗೊಳಸರವೂರ ನಿತ್ಯಗೆ ಕಾಯುತ್ತಲಿರುವೆ ಸಕಲ ಭಕ್ತರ ಕೈಲಾಸ ಮಾಡಿದಿ ಗೊಳಸರವೂರ ನಿತ್ಯ ಭಕ್ತರ ಕೈದಿ ಸಕಲ ಭಕ್ತರ ಪುಂಡಲಿಂಗ ಪ್ರಭುವೇ ಭಕ್ತರ ಪಾಲಿನವರ ಪುಂಡಲಿಂಗ ಪ್ರಭುವೇ ಭಕ್ತರ ಪಾಲಿನವರ ಗೊಳಸರ ಕಂದನಿಗೆ ಸಂಗೀತದ ತವರ ಗೊಳಸರ ಕಂದನಿಗೆ ಸಂಗೀತದ ತವರ ಗೊಳಸರ ಕಂದನಿಗೆ ಗೊಳಸಾರ ಕಂದನಿಗೆ ಗೊಳಸರ ಕಂದನಿಗೆ ಸಂಗೀತದ ತವರ ಗೊಳಸರ ಕಂದನಿಗೆ ಸಂಗೀತದ ತವರ ಬಲ್ಲವರಾರೋ ಭಗವಂತನ ಆಟ ಬಲ್ಲವರಾರೋ ಭಗವಂತನ ಆಟ ಕಂಡವರಾರೋ ಅವನ ನಿಜ ರೂಪದ ನೋಟ ಕಂಡವರಾರೋ ಅವನ ನಿಜ ರೂಪದ ನೋಟ ಕಂಡವರಾರೋ ಅವನ ಕಂಡವರಾರೋ ಅವನ ಕಂಡವರಾರೋ ಅವನ ನಿಜ ರೂಪದ ನೋಟ ಬಲ್ಲವರಾರೋ ಬಲ್ಲವರಾರೋ ಭಗವಂತನ ಆಟ ಶಿವಸಾಂಬ ಜೈ ನಮಃ ಪಾರ್ವತೇಪದ ಶಿವ ಹರ ಹರ ಮಹಾದೇವ ಬಲ್ಲವರಾರು ಭಗವಂತನ ಆಟ ಅಂತೇಳಿ ಬಹಳ ಸುಂದರವಾದ ಸಾಹಿತ್ಯವನ್ನು ಬರೆದು ತಾವ ಬರೆದು ಹಾಡಿರುವಂಥ ನಮ್ಮ ಗವಾಯಿಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂಥ ಈ ಒಂದು ಮಹಾಪುರಾಣ ಮಹಾಮಂಗಲೋತ್ಸವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ಕೊಟ್ಟಂತ ಸದ್ಭಕ್ತರ ಹೆಸರುಗಳನ್ನು ಹೇಳ್ತಾರೆ. ನಾಳೆ ದಿವಸ ಅದ್ಭುತವಾಗಿ ಗಂಗಾಧರ ತೆಗ್ಗಳ್ಳಿ ಅನ್ನುವಂಥ ಶಿಕ್ಷಕನ ಜೀವ ಹೇಗೆ ಉಳಿಸಿದ್ರು, ಮುಂದ ಪೂಜೆ ಮಾಡುವಂಥ ಸಮಯದೊಳಗೆ ಒಬ್ಬ ಭಕ್ತನಿಗೆ ಮಗು ಅಂದ್ರೆ ಕೂಸಿನ ರೂಪದೊಳಗೆ ದರ್ಶನ ಕೊಡ್ತಾರ, ಅದು ಯಾರಿಗೆ ಕೊಡ್ತಾರ, ಅದು ಯಾಕೆ ಕೊಟ್ಟರು ಅನ್ನುವಂಥ ಅದ್ಭುತ ಪವಾಡ. ಮತ್ತು ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನು ಸ್ಮರಿಸುತ್ತಾ ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 11ನೇ ದಿವಸದ ಇವತ್ತು ಪುರಾಣ. ಈ ಪುರಾಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಭಿನವ ಪುಂಡಲಿಂಗ ಮಹಾಶಿವಳಿಗರ ಅಂತ ನಮನಗಳನ್ನು ಸಮರ್ಪಿಸುತ್ತಾ ಭಾಳ ಒಳ್ಳೆಯ ಒಂದು ಅನೇಕ ವಿಚಾರ ಹಂಚಿಕೊಂಡಂಥ ಪುರಾಣ ಪ್ರವಚನ ಪಟುವಂತ ಹೆಸರನ್ನು ಪಡೆದುಕೊಂಡಂಥ ವೇದಮೂರ್ತಿ ಶರಣಯ್ಯ ಶಾಸ್ತ್ರಿಯವರೇ, ಸಂಗೀತ ಬಳಗವೇ, ಯಾವತ್ತು ರೋಡಿ ಗ್ರಾಮದ ಸಮಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಾವೆಲ್ಲ ಪ್ರತಿ ವರ್ಷ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಪುರಾಣಗಳನ್ನು ಹಚ್ಚುತ್ತಾ ಅನೇಕ ಒಂದು ಕಾರ್ಯಕ್ರಮ ಮುಖಾಂತರವಾಗಿ ಈ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಮುಖಾಂತರವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ನಾವೆಲ್ಲ ಪುರಾಣ ಹಚ್ಚಿ ಅವರ ಅನೇಕ ಒಂದು ಪವಾಡಗಳನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ಯಾರ. ಪುಂಡಲಿಂಗ ಶಿವಯೋಗಿಗಳು
ಯಾಕೆ ಶ್ರೇಷ್ಠ ಅಂದ್ರೆ ಅವರು ಸಂಸಾರ ಮಾಡಿ ಸಂಸಾರದೊಳಗಿದ್ದು ಪಾರಮಾರ್ಥ ಸಾಧಿದ ಮಹಾಪೂಜ್ಯರು. ಅಂಥವರ ಪುರಾಣ ನಾವು ನೀವುಗಳೆಲ್ಲ ಕೇಳ್ತಾ ಇದ್ದೀವಿ. ನಿಜವಾಗಲೂ ಪುಂಡಲಿಂಗ ಶಿವಯೋಗಿ ನೀವೆಲ್ಲ ಭಾಳ ಜನ ನೋಡಿರವರು. ಅವರು ಎಂದೂ ನಾ ಮಾಡಿನ ಕೇಳಲಿ ಎಲ್ಲವೂ ಪ್ರಭುನ ಇಚ್ಛೆ ಅಂತ ಹೇಳಿದವರು. ಬದುಕಿನಲ್ಲಿ ಜೀವನದಲ್ಲಿ ಭಕ್ತಿ ವೈರಾಗ್ಯದ ಒಂದು ದ್ಯೋತಕವಾಗಿ ಅವರ ಜೀವನವನ್ನು ನಡೆಸಿದ ಮಹಾಪೂಜ್ಯರು. ಇವತ್ತು ನಾವೆಲ್ಲ ಅಂಥವರ ಪುರಾಣಗಳು ನಮ್ಮ ಜೀವನದಲ್ಲಿ ಬದುಕನ್ನು ಬದಲಿಸುವ ಇಂಥ ಒಂದು ಪುಣ್ಯ ಪುರುಷರ ಪುರಾಣ ಇವತ್ತು ನಡೆದದ. ಇವತ್ತು 11 ದಿವಸ ಆಯ್ತು ನಾವೆಲ್ಲ ಇವತ್ತು. ಇನ್ನೊಂದು ವಿಶೇಷ, ಈ 11 ದಿವಸ ಪುರಾಣ ನಡೆಯುವ ಜೊತೆಗೆ ಅನೇಕ ಮಹಾದಾನಿಗಳು ದಾಸೋಹ ಮಾಡ್ತಾ ಇದ್ದೀರಿ, ಅನೇಕ ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. ಯಾಕಂದ್ರೆ ಅನೇಕ ಈ ಎಲ್ಲ ಸಂದರ್ಭಗಳು ವರ್ಷಗೊಮ್ಮೆ ನಡೆಯುವ ಸಮಯ ಇವತ್ತು. ಯಾರು ಈ ಪುಣ್ಯ ಕಾರ್ಯದಲ್ಲಿ ದಾನ ಧರ್ಮ ಪರೋಪಕಾರ ಯಾರು ಮಾಡ್ತಾರ ಅಂಥವರಿಗೆ ಪುಣ್ಯ ಪ್ರಾಪ್ತಿ ಆಗುವ ಕಾಲ ಸಮಯ ಇವತ್ತು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಜಾತ್ರಾ ಮಹೋತ್ಸವ ಸಮಯದಲ್ಲಿ ನಾವೆಲ್ಲ ಹಂಗ ಭಕ್ತಿಯ ಒಂದು ಮಾರ್ಗದ ಕಂಡುಕೋಬೇಕಾದರೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಪುರಾಣಕ್ಕೆ ಬಂದರೆ ಆ ಭಕ್ತಿ ವಿಚಾರಗಳು ನಮ್ಮೆಲ್ಲ ಬದುಕಿಗೆ ಬರ್ತದೆ. ಇವತ್ತು ಬಸವಣ್ಣವ್ರ ಮಾತನ್ನು ಹೇಳ್ತಾರ, ಮನೆಯೊಳಗೆ ಮನೆಯೊಡೆ ಇದ್ದಾನ ಇಲ್ಲವೋ ಹೊಸ್ತುಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ಇದ್ದಾನ ಇಲ್ಲವೋ ಕೂಡಲ ಸಂಗಮ ದೇವ ಅಂತೇಳಿ 12ನೇ ಶತಮಾನದಲ್ಲಿ ಬಸವಣ್ಣವರೊಂದು ಮಾತನ್ನು ಹೇಳ್ತಾರೆ. ಇದು ಯಾಕೆ ಏನಂದು, ಮನೆಯೊಡೆಯ ಇದ್ದಾನ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ಇದ್ದಾನ ಇಲ್ಲವೋ ಕೂಡಲ ಸಂಗಮ ದೇವ ಅಂತ ಹೇಳಿದ್ರೆ ಇದರ ಅರ್ಥ ಏನಂದ್ರೆ, ಈ ಮನುಷ್ಯ ಒಂದು ಸಂಸಾರಿಕದ ಮನೆ ಇರ್ತದೆ, ಭಾಳ ದಿವಸ ಆ ಕೀಲಿಗೆ ಹಾಕಿಕೊಂಡು ಮನೆ ಬಿಟ್ಟು ಹೋದಾಗ ಮರಳಿ ಬಂದ ತಕ್ಷಣ ನೋಡಿದಾಗ ಏನು ತುಂಬತಾವಂದ್ರೆ ಕಸ ಕಡ್ಡಿ ಹುಲ್ಲು ಇವೆಲ್ಲ ತುಂಬತವ ತೆಗೆದು ನೋಡಿದಾಗ. ಆಗ ಏನು ಹೇಳಿದ್ರ ಅರ್ಥ ಅಂದ್ರೆ, ದೇ ಎಂಬತಕ್ಕಂಥ ಮನಿ, ಈ ಮನೆಯೊಳಗೆ ನಾವೆಲ್ಲ ಈ ಅನೇಕ ಕಲ್ಮಶವಾದ ಮನಸ್ಸೆಂಬತಕ್ಕಂಥ ಆ ಹೊಲಸನ್ನು ಹೋಗಬೇಕಾದರೆ ಆ ಭಗವಂತನ ಸ್ಮರಣೆ, ಪುರಾಣ ಪುಣ್ಯ ಪುರುಷರ ಮಾತುಗಳು ಬದುಕನ್ನು ಶ್ರೀಮಂತ ಮಾಡ್ತಾವೆ. ಅಂತ ಬದುಕನ್ನು ಶ್ರೀಮಂತ ಮಾಡುವ ಸಲುವಾಗಿ ನಾವೆಲ್ಲ ಇವತ್ತು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪುರಾಣ ನಾವೆಲ್ಲ ಆಲಿಸ್ತಾ ಇದ್ದೇವೆ. ಈ ಬದುಕು ಅತ್ಯಂತ ಶ್ರೇಷ್ಠವಾದ ಜನ್ಮ ಇವತ್ತು. 84 ಕೋಟಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಯಾವುದಂದ್ರೆ ಮಾನವ ಜನ್ಮ ದೊಡ್ಡದು. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ದೊಡ್ಡದಾದ ಜನ್ಮ ಯಾವುದಂದ್ರೆ ಮಾನವ ಜನ್ಮಯೇ ದೊಡ್ಡದು. ಯಾಕೆ ದೊಡ್ಡದಂದ್ರೆ ನೈಜ್ಞಾನೇನ ಸದೃಶಂ ಪವಿತ್ರಂ ವಿದ್ಯತೆ ಅಂತ ಹೇಳ್ತದ. ಭಗವಂತ ಏನು ಕೊಟ್ಟಾನಂದ್ರೆ ಇದಕ್ಕೆ ಜ್ಞಾನ ಕೊಟ್ಟಾನ. ನಾವು ಅನೇಕ ಒಂದು ಪ್ರಾಣಿ ಪಶು ಪಕ್ಷಿಗೆ ಜ್ಞಾನ ಆದ ಇಲ್ಲ ಅಂದ್ರೆ ನಮಗೆಲ್ಲ ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ವಿಶೇಷವಾದಂಥ ಜ್ಞಾನ ಕೊಟ್ಟಿದ್ರಿಂದ ಇದಕ್ಕೆ ಮನುಷ್ಯ ಅಂದ್ರೆ, ಅದಕ್ಕೆ ನಾವು ಮನುಷ್ಯನ ಮನಸ್ಸು ಹೆಂಗಂದ್ರೆ ಮನ ಎಂಬ ಈ ಒಂದು ಮನುಷ್ಯನ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಾದರೆ ನಾವೆಲ್ಲ ಇವತ್ತ ಪುರಾಣ ಪುಣ್ಯ ಪುರುಷರ ಒಂದು ವಾಕ್ಯಗಳು ನಾವೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಡಬೇಕಾಗ್ತದ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರೆ, ಯಾರು ಭಗವಂತನನ್ನು ನಡೆ ನುಡಿ ಎರಡು ಒಂದಾಗಿ ಬದುಕನ್ನು ಶ್ರೀಮಂತಗೊಳ್ತಾರ ಅವರು ಮಾತನಾಗ್ತಾರ, ಸಂತರಾಗ್ತಾರ. ಪುಂಡಲಿಂಗ ಶಿವಳು ಹ್ಯಾಂಗಿದ್ದಾರೆ ಅಂದ್ರೆ ಅವ್ರು ಏನ್ ನುಡಿತಾರೋ ಹಂಗೆ ನಡೀತಿದ್ರು. ಅದಕ್ಕಾಗಿ ಅವರು ದೊಡ್ಡ ಮಹಾತ್ಮರಾದರು. ಅದಕ್ಕೆ ಸಾವಳಗಿ ಶಿವಲಿಂಗೇಶ್ವರು ಇವರು ದೊಡ್ಡ ಮಹಾತ್ಮರು, ಅನೇಕ ಒಂದು ಪವಾಡ ಪುರುಷರು. ಇವತ್ತ ಶಿವಲಿಂಗೇಶ್ವರು ಅವರ ಅನೇಕ ನಾವೆಲ್ಲ ಲೀಲೆಗಳು ನಾವೆಲ್ಲ ನೋಡ್ತಾ ಇದ್ದಾರೆ. ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಹಿಂದೂ ಮುಸ್ಲಿಮ ಭಾವೈಕ್ಯತೆ ಮಠವನ್ನು ಕಟ್ಟಿದ ಮಹಾಪುಣ್ಯ ಪುರುಷ ಶಿವಲಿಂಗೇಶ್ವರ. ಅಂತ ಪೂಜ್ಯರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಭಕ್ತಿ ವಿಚಾರಗಳನ್ನು ಕೇಳಿ ಬದುಕು ಶ್ರೀಮಂತ ಆಗಬೇಕು. ಹಣಗಿಂತ ನಾವು ಶ್ರೀಮಂತ ಆಗಬಾರದು, ಬದುಕಿನಿಂದ ಶ್ರೀಮಂತ ಆಗಬೇಕು. ಜಗತ್ತಿನಲ್ಲಿ ನೀವೆಲ್ಲ ಏನ್ ತಿಳಿದ್ರೆ ಹಣದಿಂದ ಶ್ರೀಮಂತ ದೊಡ್ಡವರು ಅಂತ ಹೇಳಿದ್ರೆ ನಿಜವಾದ ಶ್ರೀಮಂತ ಯಾರಂದ್ರ ಈ ಒಂದು ಬದುಕಿನ ಒಳ್ಳೆಯ ಒಂದು ಮನಸ್ಸುಳ್ಳವರು ಯಾರು ಇರ್ತಾರ ಅವರೇ ನಿಜವಾದ ದೊಡ್ಡ ಶ್ರೀಮಂತರು. ಅದಕ್ಕೆ ಭಕ್ತಿಗೆ ಶ್ರೇಷ್ಠವಾದಂತ ದೊಡ್ಡದಾದಂಥ ಭಕ್ತಿ ವಿಚಾರಗಳನ್ನು ನಾವೆಲ್ಲ ಕೇಳಬೇಕಾದ್ರೆ ಇಂಥ ಪುಣ್ಯ ಪುರುಷರ ಮಹಾತ್ಮರ ಸಂತರ ಜೀವನದ ಸಂದೇಶಗಳನ್ನು ನಾವೆಲ್ಲ ಕೇಳಬೇಕಾಗುತ್ತದೆ. ಸಂಸಾರ ಎಂಬುದು ಗಾಳಿಯ ಸುಡರು, ಸಿರಿ ಎಂಬುದೊಂದು ಸಂತಿ ಮಂದಿ ನಂಬಿ ನೆಚ್ಚಿಡಬೇಡ, ಸಿರಿ ಎಂಬುದನ್ನು ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಬಸವಣ್ಣರು
ಸಂಸಾರ ಎಂಬುದು ಗಾಳಿಯ ಸುಡರು. ದೀಪ ಹಚ್ಚಿದ ಗಾಳಿ ಸುಂಟರ ಗಾಳಿಗೆ ಆರಿ ಹೋಗ್ತದ. ಹಂಗ ಸಂಪತ್ತು ಯಾವುದು ಶಾಶ್ವತ ಅಲ್ಲ, ಅದಕ್ಕೆ ಬದುಕಿನಲ್ಲಿ ಯಾವುದು ಶಾಶ್ವತ? ಭಕ್ತಿ. ಶ್ರೀಮಂತಿಕೆ ದೊಡ್ಡದು, ಅದಕ್ಕಾಗಿ ನಾವೆಲ್ಲ ಜೀವನದಲ್ಲಿ ಭಕ್ತಿ ಕಂಡುಕೋಬೇಕಾದ ಇಂಥ ಒಂದು ಪುರಾಣ ಪುಣ್ಯ ಪುರುಷರ ಒಂದು ವಿಚಾರಗಳು ಹಂಚಬೇಕಾದ ಇವತ್ತು ನಮ್ಮ ಸದ್ಗುರು ಕುಂಡಲಿಂಗ ಶಿವಯೋಗಿಗಳು ಪೂಜ್ಯ ಶ್ರೀಮನ್ನಿರಂಜನ ಪುಣೋಪಿ ಸ್ವರೂಪಿ ಶಿವಮೂರ್ತಿ ಸ್ವಾಮಿಗಳು ಅವರ ಹತ್ತಿರ ಇದ್ದುಕೊಂಡೇ ಅವರ ಜೀವನ ವೃತ್ತಾಂತ, ಅವರ ಭಕ್ತಿ ವಿಚಾರ ನೋಡಿದವರು, ಅಂತವರ ಜೀವನ ಚರಿತ್ರೆಯನ್ನು ಬರೆದಂತ ನಮ್ಮ ಮಠದ ಪೂಜ್ಯರು. ಇವತ್ತು ನಾವು ಮಠದ ಪೂಜ್ಯರನ್ನು ನೆನೆಸಬೇಕಾಗ್ತದೆ. ಇವತ್ತು ಅವರ ಹತ್ತಿರ ಇದ್ದುಕೊಂಡು ಅವರ ವಿಚಾರ ಎಲ್ಲವನ್ನು ಕಂಡುಕೊಂಡವರು, ಅವರೆಲ್ಲರನ್ನು ವಿಚಾರ ಕಂಡುಕೊಂಡು ಇವತ್ತು ಪುಸ್ತಕ ರೂಪದಲ್ಲಿ ಬರೆದು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಅವರನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪೂಜ್ಯರ ಸ್ಮರಣೆ ಮಾಡುತ್ತಾ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಒಂದು ಪುರಾಣಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಅವರು ಪುರಾಣರು ಹೇಳೋರು ಹೆಚ್ಚಿನ ಧೈರ್ಯ ಶಕ್ತಿ ಬರ್ತದೆ. ಅದಕ್ಕಾಗಿ ನೀವೆಲ್ಲ ನಾಳೆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ನಾಳೆ ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ಪ್ರಾರಂಭ ಆಗ್ತದೆ. ನಾಳೆ ದಿವಸ ನೀವೆಲ್ಲ ಅಂದ್ರೆ 7 ಗಂಟೆ ಸಮಯಕ್ಕೆ ನೀವು ಮಠಕ್ಕೆ ಬಂದ್ರೆ ಸುಮಾರು 1 ಗಂಟೆಯಲ್ಲಿ ಪೂಜಾ ಕೈಂಕರ್ಯ ಮುಗಿತದ, ಮತ್ತೆ ಪುರಾಣ ಪ್ರಾರಂಭ ಆಗ್ತದ. ಹಾಗೆ ನಾಳೆ ದಿವಸ ನೀವೆಲ್ಲರೂ ಕೂಡ ಪೂಜೆ ಬರುವಂತ ಆರತಿ ತೆಗೆದುಕೊಂಡು ಬರುವಂತ ತಾಯಂದಿರು ಬೇಗನೆ ಲಕ್ಷ್ಮೀ ಗುಡಿ ಬಂದು ಮಠಕ್ಕೆ ಬಂದರೆ ಒಂದು ಪುರಾಣ ಹೇಳಲಿಕ್ಕೆ ಅನುಕೂಲ ಮಾಡಿಕೊಡುವ ಸಮಯ ಇರ್ತದೆ. ಅದಕ್ಕೆ ನೀವು ಹೆಚ್ಚಿನ ಸಂಖ್ಯೆ ನಾಳೆ ದಿವಸ ಎಲ್ಲರೂ ಬಂದು ಈ ಪುರಾಣವನ್ನು ಆಲಿಸಬೇಕಂತ ಹೇಳಿ 2 ಮಾತನ್ನು ಮುಗಿಸುತ್ತೇನೆ.